ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ಬರ್ತೀನಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಒಂದು ವಿಭಾಗವಾಗಿ ಸಾಮಾನ್ಯ ದಿನದಲ್ಲಿ ತೆಗಿತಾ ಬರ್ತಾರೆ. ಬಹುಪಾಲು ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಭಾಳಷ್ಟು ಕಷ್ಟಪಡ್ತಾರೆ. ಯಾತಕ್ಕೆ ಅಂತಂದರೆ ಇಲ್ಲಿ ವಿಜ್ಞಾನ ಇದೆ ಮತ್ತು ತಂತ್ರಜ್ಞಾನ ಇದೆ, ಎರಡು ಏರಿಯಾಗಳು ಕವರ್ ಆಗ್ತದೆ. ಸರ್, ವಿಜ್ಞಾನ ಅಂದರೆ ಏನು ಬರ್ತದೆ, ಸೈನ್ಸಲ್ಲಿ ಏನು ಬರ್ತದೆ? ಬೇಸಿಕಲ್ಲಿ ಬರುವಂಥ ಸಬ್ಜೆಕ್ಟ್ಗಳಾದಂಥ ಮೂಲ ವಿಜ್ಞಾನಗಳಾದಂಥ ಭೌತಶಾಸ್ತ್ರ, ಫಿಸಿಕ್ಸು, ಕೆಮಿಸ್ಟ್ರಿ, ಎರಡನೇದು ಬಂದಾಗ ಕೆಮಿಸ್ಟ್ರಿ, ಮೂರನೇದು ಬಯಾಲಜಿ. ಮೂರು ಸಬ್ಜೆಕ್ಟ್ಗಳು ಬರ್ತವೆ. ಈ ಮೂರನ್ನು ಒಳಗೊಂಡು ವಿಜ್ಞಾನದಲ್ಲಿ ಪ್ರಶ್ನೆಗಳನ್ನು ತೆಗಿತಾ ಬರ್ತಾನೆ. ಇದನ್ನು ಮೂಲ ವಿಜ್ಞಾನ ಅಂತ ಕರಿತಾ ಬರ್ತೀನಿ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳನ್ನು. ಇಲ್ಲಿ ಈ ಮೂರು ವಿಷಯಗಳಿಗೆ ಸಾಮಾನ್ಯವಾಗಿ ಹೈಸ್ಕೂಲಿಂದ ಕಾಲೇಜ್ ಮಟ್ಟದಲ್ಲಿ ಮತ್ತು ಶಾಲಾ ಮಟ್ಟದಲ್ಲಿ ಪಠ್ಯಪುಸ್ತಕದಲ್ಲಿ ಓದಿರ್ತೀರ. ಜೊತೆಗೆ ಇದಕ್ಕೆ ಬೇಕಾದಷ್ಟು ಮಾಹಿತಿಗಳನ್ನು ಶಾಲಾ ಶಿಕ್ಷಕರು ಕೊಟ್ಟಿರ್ತಾರೆ. ಉತ್ತಮವಾದ ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ಪಾಠನೂ ಮಾಡಿದ್ದಾರೆ. ಭೌತಶಾಸ್ತ್ರವನ್ನು ಚೆನ್ನಾಗಿ ಮಾಡಿದ್ದಾರೆ. ಫಿಸಿಕ್ಸಲ್ಲಿ ಬೆಳಕು ಚಾಪ್ಟರ್ ಇರ್ಬೋದು, ಅಯಸ್ಕಾಂತ ಇರ್ಬೋದು, ಈ ಚಾಪ್ಟರ್ಗಳನ್ನೆಲ್ಲ ಮಾಡಿರ್ತಾರೆ. ಚಲನೆ ಚಾಪ್ಟರ್ ಇರ್ಬೋದು, ನ್ಯೂಟನ್ನ ನಿಯಮಗಳಿರ್ಬೋದು, ಇವೆಲ್ಲವೂ ಕೂಡ ನಾವು ಫಿಸಿಕ್ಸಲ್ಲಿ ಓದಿರ್ತೀವಿ. ಅದೇ ಥರ ಕೆಮಿಸ್ಟ್ರಿ ಬಂದಾಗ ಮೆಟಲ್ಸು, ನಾನ್ ಮೆಟಲ್ಸು, ಆಸಿಡ್ಸು, ಬೇಸಸ್ಸು, ವಾಟರ್ ಚಾಪ್ಟ್ರು ಇವನ್ನೆಲ್ಲ ಓದ್ತಾ ಬಂದಿರ್ತೀವಿ. ಬಯಾಲಜಿ ಬಂದಾಗ ತುಂಬ ಚಾಪ್ಟರ್ಗಳಿದೆ. ಅಲ್ಲೂ ಕೂಡ ನಮ್ಮ ಜೈವಿಕ ಕ್ರಿಯೆಗಳನ್ನು ಓದಿರ್ತೀರಿ. ವಿಶೇಷವಾಗಿ ಉಸಿರಾಟ ಇರ್ಬೋದು, ರಕ್ತ ಪರಿಚಲನೆ ಇರ್ಬೋದು, ಆರ್ಟು, ಲಂಗ್ಸ್ಗಳ ಬಗ್ಗೆ, ಡಿಸೀಸಸ್ಗಳ ಬಗ್ಗೆ ಎಲ್ಲ ನಾವು ಶಾಲಾ ದಿನಗಳಲ್ಲಿ ನೋಡಿರ್ತೀವಿ. ಇದನ್ನು ಕವರ್ ಮಾಡೋದಕ್ಕೆ ಸೈನ್ಸ್ ಅಂತ ಕರಿತೀವಿ. ಇದು ಕಡ್ಡಾಯ ಬೇಕೇ ಬೇಕು. ಇಲ್ಲಿ ಪ್ರಶ್ನೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ವಲ್ಪ ಅಪ್ಲೈಡ್ ತೆಗಿತಾನೆ ಅಷ್ಟೇ. ಅನ್ವಯಿಕವಾದ ಪ್ರಶ್ನೆಗಳನ್ನು ತೆಗಿತಾನೆ, ಅನ್ವಯ ಮಟ್ಟಕ್ಕೆ ತೆಗಿತಾನೆ. ಮುಂದಕ್ಕೆ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿತ್ಯ ಜೀವನದ ವಿಜ್ಞಾನವನ್ನು ತೆಗಿತಾನೆ. ನಿತ್ಯ ಜೀವನದಲ್ಲಿ ವಿಜ್ಞಾನವನ್ನು ಹೇಗೆ ಬಳಕೆ ಮಾಡ್ತಾರೆ ಅಂತ ತೆಗಿತಾರೆ. ಮೂಲ ಕಲ್ಪನೆ ಇದು ಬಿಟ್ಟರೆ ಇವಕ್ಕೆಲ್ಲಕ್ಕೂ ಆನ್ಸರ್ ಮಾಡ್ಬೋದು. ನನಗೆ ಗೊತ್ತಿದೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿನ ಪಠ್ಯಪುಸ್ತಕಗಳನ್ನು ಓದಿ ಕೂಡ ಅರ್ಥ ಮಾಡ್ಕೋಬೋದು. ಮತ್ತು ಓದಿರ್ತೀರ ಶಾಲಾ ದಿನಗಳಲ್ಲಿ 10th ಸ್ಟ್ಯಾಂಡರ್ಡ್ವರೆಗೆ ಒಳ್ಳೆ ಟೀಚರ್ಸ್ಗಳು ಪಾಠಗಳನ್ನು ಮಾಡಿರ್ತಾರೆ. ಅಲ್ಪ ಸ್ವಲ್ಪ ಜ್ಞಾನನಾರ ಇದ್ದೇ ಇರ್ತದೆ ಇಲ್ಲಿವರೆಗೆ ಬಂದಿದ್ದರೂ ಕೂಡ. ಹಾಗಾದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಕ್ವಶನ್ಸ್ಗಳನ್ನು ಓದ್ತಾ ಬಂದಾಗ ಪಠ್ಯಪುಸ್ತಕಗಳು ಲಭ್ಯವಾಗ್ತವೆ, ಅರ್ಥವಾಗಿರ್ತದೆ. ಆದರೆ ಇವತ್ತಿನ ಕಾಂಪಿಟೇಟಿವ್ ಯುಗದಲ್ಲಿ ಸ್ವಲ್ಪ ಕಠಿಣವಾದಂಥದ್ದು ಟೆಕ್ನಾಲಜಿ ಏರಿಯಾ, ತಂತ್ರಜ್ಞಾನ. ಇದೊಂಥರ ಹೊಸ ಸಬ್ಜೆಕ್ಟ್ ಇದ್ದಂಗೆ. ಯಾತಕ್ಕೆ ಅಂದರೆ ಶಾಲಾ ದಿನಗಳಲ್ಲಿ ಕೇಳಿಲ್ಲ ಅದನ್ನು. ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೆ ಇದನ್ನು ಮುಟ್ಟಿರಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀರ. ಬಟ್ ಇದ್ರಾಗ ಹಂಗಲ್ಲ. 8th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಇದೆ, 9th ಆಗಿದೆ, 10th ಅಲ್ಲಿದೆ, 7th ಸ್ಟ್ಯಾಂಡರ್ಡ್ ಆಗಿದೆ, 6th ಅಲ್ಲಿದೆ. ಸೈನ್ಸನ್ನು ಒಂದಲ್ಲ ಒಂದು ಕಡೆ ಒಳ್ಳೆ ಶಿಕ್ಷಕರು ಸಿಕ್ಕಿರ್ತಾರೆ, ಓದ್ಕೊಂಬಂದಿರ್ತೀರ. ಇಲ್ಲಾಂದರೂ ಕೂಡ ನೀವು ಪಠ್ಯಪುಸ್ತಕಗಳಲ್ಲಿ ಸುಲಭವಾಗಿ ಬರೆದಿದ್ದಾರೆ, ಓದ್ತಾ ಬರ್ತೀರ. ಆದರೆ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಾಗ ಹೊಸದೊಂದು ಸಬ್ಜೆಕ್ಟ್ ಪರಿಚಯ ಆಗ್ತಾ ಬರ್ತದೆ. ಅದು ಟೆಕ್ನಾಲಜಿ ಅಂತ ಕರಿತೀವಿ. ಈ ಟೆಕ್ನಾಲಜಿನಲ್ಲಿ ಏನು ಬರ್ತದೆ? ಹಾಗಾದರೆ ಇಸ್ರೋ ಬಗ್ಗೆ ಬರ್ತದೆ. ಈ ಸಂಸ್ಥೆ ಬರ್ತದೆ, ಇಸ್ರೋ ಸಂಸ್ಥೆ ಬಗ್ಗೆ ಬರ್ತದೆ. ಬಟ್ ಅದು ಶಾಲಾ ಪಠ್ಯಪುಸ್ತಕಗಳಿಗೆ ಮಾಹಿತಿ ಕಡಿಮೆ ಇದೆ. ಜೊತೆಗೆ ಶಾಲಾ ಪಠ್ಯಪುಸ್ತಕದಲ್ಲಿ ಇದ್ದರೂ ಕೂಡ ಅಪ್ಡೇಟ್ ಆಗ್ತಾ ಇರಬೇಕು. ಇದಕ್ಕೆ ಹೊಸ ಉಪಗ್ರಹಗಳು ಉಡಾವಣೆ ಆಗ್ತಾ ಇರ್ತವೆ. ಅದನ್ನು 3-4 ವರ್ಷ ಹಿಂದುಗಡೆ ಬರೆದಿರುವಂಥ ಪಠ್ಯಪುಸ್ತಕದಿಂದ ಓದಿರೋ ಅರ್ಥ ಆಗಲ್ಲ, ಅಥವಾ ಅದು ಇನ್ಸಫಿಷಿಯೆಂಟ್ ಆಗ್ತದೆ. ಎರಡನೇದು ಬಂದಾಗ DRDO ಇದೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ, DRDO. ಅದನ್ನು ನಾವು ಈ ಪಠ್ಯಪುಸ್ತಕದಲ್ಲಿ, ನಮ್ಮ ಶಾಲಾ ಪಠ್ಯಪುಸ್ತಕದಲ್ಲಿ ಕಾಣೋಕ್ಕೆ ಸಾಧ್ಯ ಇಲ್ಲ. ನಾವು ಅಪ್ ಟು 10th ಸ್ಟ್ಯಾಂಡರ್ಡ್ಗೆ ಬಂದಾಗ ಎಲ್ಲೋ ಸ್ವಲ್ಪ ಮಾಹಿತಿಯನ್ನು ಪಡ್ಕೊತೀವಿ ಅಷ್ಟೇ. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಚ್ಚು ಬೇಕಾಗುತ್ತೆ. ಮೂರನೇ ಬಂದಾಗ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ. ಈ ಟೆಸ್ಟ್ ಟ್ಯೂಬ್ ಬೇಬಿ, ಕ್ಲೋನಿಂಗು, ಇತ್ತೀಚೆಗೆ ಹೊಸ ಟ್ರೆಂಡ್ಸ್ ಬಂದಿದೆ. ಟಿಶ್ಯೂ ಕಲ್ಚರು, DNA ಟೆಸ್ಟ್ಗಳು, ಈ ಥರದವೆಲ್ಲ ಹೊಸ ವಿದ್ಯಮಾನಗಳು ಬಂದಿದೆ. ಗೊತ್ತಿಲ್ಲ, ಈಗ ಸ್ಟೆಮ್ ಸೆಲ್ ಅಂತ ಬಂದಿದೆ. ಇವನ್ನೆಲ್ಲವೂ ಕೂಡ ನಾವು ಬಯೋಟೆಕ್ನಾಲಜಿ ನೋಡ್ಬೋದು.
IVF ಬಗ್ಗೆ ಮಾಹಿತಿ ಬರ್ತದೆ. ಇವೆಲ್ಲ ಎಲ್ಲಿದೆ ಅಂದರೆ ಇಲ್ಲಿದೆ. ಇದನ್ನು ನಾವು ಬಯೋಟೆಕ್ನಾಲಜಿನ ಸ್ಕೂಲ್ ಬುಕ್ಕಲ್ಲೂ ಓದ್ತೀವಿ, ಆದರೆ ಒಂಚೂರು ಹೈ ಲೆವೆಲ್ ಕೇಳ್ತಾ ಬರ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಹಾಗಾದರೆ ಇವನ್ನ ಬಯೋಟೆಕ್ನಾಲಜಿ ಇದೆ, ನ್ಯಾನೋ ಟೆಕ್ನಾಲಜಿ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಇಂಥವನ್ನು ಕೂಡ ನಮ್ಮ ಪ್ರಶ್ನೆ ಪತ್ರಿಕೆಗಳು ತೆಗಿತಾ ಬರ್ತಾನೆ. ನಾನಿವತ್ತು ಪಾಠ ಮಾಡಬೇಕಾದ್ರೆ ಮೂಲ ಸೈನ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ನಮ್ಮ ವಿದ್ಯಾರ್ಥಿಗಳಿಗೆ ಕಠಿಣವಾಗಿರುವಂಥ ಟೆಕ್ನಾಲಜಿ ಏರಿಯಾವನ್ನು ಎತ್ಕೊತೀನಿ. ಅದರಲ್ಲೂ ವಿಶೇಷವಾಗಿ ಇಸ್ರೋ, DRDO ಅಂತ ವಿಷಯಗಳನ್ನು ಅನ್ಫೆಮಿಲಿಯರ್ ಇರ್ತೀರ. ಅದು ಎಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಪಠ್ಯಪುಸ್ತಕಗಳಲ್ಲಿ ಮೆಟೀರಿಯಲ್ ಕಡಿಮೆ ಇರ್ತದೆ ಮತ್ತು ಓದಿದ್ರೂ ಅರ್ಥ ಆಗಲ್ಲ. ಇವು ಹಂಗಲ್ಲ, ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿಗಳನ್ನು ಪಠ್ಯಪುಸ್ತಕದಲ್ಲಿ ಓದಿದ್ರೆ 1 hour ಅನದರ್ ಟೈಮ್ಸ್ ಓದಿದ್ರೆ ಆರಾಮ್ಸೆ ಓದ್ಕೊಂಡ್ಬಿಡ್ತೀರ. ಈ ಇಸ್ರೋ, DRDO ಮತ್ತು ಬಯೋಟೆಕ್ನಾಲಜಿ ಅಂತ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಓದಿದ್ರೂ ಅರ್ಥ ಮಾಡ್ಕೊಳಕ್ಕಲ್ಲ, ಜೊತೆಗೆ ಅದು ಇಂದಿನ ಪ್ರೀವಿಯಸ್ ನಾಲೆಡ್ಜು ಕೂಡ ಕಡಿಮೆ. ಶಾಲಾ ದಿನಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕಡಿಮೆ ಇರ್ತದೆ. ಆದ್ದರಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡಿಬೇಕು ಅಂದರೆ ಟೆಕ್ನಾಲಜಿ ಏರಿಯಾ, ನಾನು ಮನೆ ಕ್ಲಾಸ್ ಪಾಠ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, ನಮಗೆ ಯಾವುದು ಕಠಿಣ ಇದೆಯೋ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈಗ ನಾನು ಪಾಠ ಮಾಡಬೇಕಾಗಿರೋದು ಈ ಟೆಕ್ನಾಲಜಿ ಏರಿಯಾವನ್ನು ಕವರ್ ಮಾಡಿದ್ರೆ ನಿಮಗೆ ಹೆಚ್ಚು ಭರವಸೆ ಬರ್ತದೆ, ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆಯೋದಕ್ಕೆ ಅವಕಾಶ ಆಗುತ್ತೆ. ಸಾಮಾನ್ಯವಾಗಿ ನಾನು ಗಮನಿಸಿದ್ದೇನೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಮಾರು ವಿದ್ಯಾರ್ಥಿಗಳು 4-5 ಅಂಕಗಳಲ್ಲಿ ಫೇಲ್ ಆಗ್ತಾರೆ. ಇನ್ನು 2 ಬಂದಿದ್ದರೆ FD ಆಗಿಬಿಡಿವೆ, ಇನ್ನು 4 ಬಂದಿದ್ದರೆ KS ಪಾಸ್ ಆಗಿಬಿಡೋದು, ಇನ್ನು 3 ಮಾರ್ಕ್ಸ್ ಬಂದಿದ್ದರೆ PSI ಆಗಿಬಿಡಿವೆ ಅಂತ. ಅವ್ರು 3, 4, 5 ನಂಬರ್ಗಳಲ್ಲಿ ಹೋಗ್ತಾ ಇರೋದಿಲ್ಲ ಅಂದರೆ ಅನ್ಫೆಮಿಲಿಯರ್ ಆಗಿರುವಂಥ ಏರಿಯಾಗಳಲ್ಲಿ. ಯಾವುದನ್ನು ಅವರು ಶಾಲಾ ದಿನಗಳಲ್ಲಿ ಓದಿಲ್ಲ, ಯಾವುದಕ್ಕೆ ಸಂಪನ್ಮೂಲ ಕಡಿಮೆ ಇದೆ, ಯಾವುದನ್ನು ಗ್ರಹಿಸೋದು ಕಷ್ಟ ಆಗ್ತಾ ಇದೆ ಅಂಥವನ್ನು ಆ ವಿದ್ಯಾರ್ಥಿಗಳು ನೋಡ್ತಾ ಇಲ್ಲ. ಅದರಿಂದ ಅವ್ರಿಗೆ ಪದೇ ಪದೇ ಯಾವುದೋ ಕ್ಷೇತ್ರದ ಬಂದ ಒಂದು ಪ್ರಶ್ನೆ ತೆಗೆದಿದ್ದ, ವಿಕಾಸ್ ಎಂಬುದು ಒಂದು ಅಂತ ತೆಗ್ದ. ವಿಕಾಸ್ ಎಂಬುದು ಅಂದಾಗ ತಲೆಕೆಟ್ಟು ಹೋಗ್ತಾ ಹುಡುಗನಿಗೆ ವಿಕಾಸ್ ಎಂಬುದು ಇಲ್ಲೆಲ್ಲೂ ಹುಡುಕಿರೂ ಸಿಕ್ಕಲ್ಲ. ವಿಕಾಸ್ ಎಂಬುದು ಇಸ್ರೋದಲ್ಲಿದೆ, PSLV ಮತ್ತು GSLVನಲ್ಲಿ ಬಳಸುವಂಥ ರಾಕೆಟ್ ಇಂಜನ್ ಆಗಿದೆ. ಎಲ್ಲೋ ಒಂದು ಕಡೆ ಕ್ರಯೋಜನಿಕ್ ಎಂಜಿನ್ಸ್ ಬಗ್ಗೆ ಕೇಳಿದ್ದಾನೆ. ಕ್ರಯೋಜನಿಕ್ ಎಂಜಿನ್ಸನ್ನು ಈ ಕೆಳಗಿನ ಎಲ್ಲಿ ಬಳಕೆ ಮಾಡಲಾಗುತ್ತೆ ಅಂತ GSLV ಸ್ಯಾಟಲೈಟ್ಗಳಲ್ಲಿ ಬಳಕೆ ಮಾಡ್ತಾರೆ ಕ್ರಯೋಜನಿಕ್ ಎಂಜಿನ್ಸನ್ನು. ಈ ಕ್ರಯೋಜನಿಕ್ ಎಂಜಿನ್ಸ್ಗಳ ಬಗ್ಗೆ ಮತ್ತು ಸ್ಯಾಟಲೈಟ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ ನಾವು ಇಸ್ರೋ ಓದಲೇಬೇಕು. ಅದರಿಂದ ಭಾಳ ಮುಖ್ಯವಾದಂಥ ಏರಿಯಾ ಅಂದರೆ ಟೆಕ್ನಾಲಜಿ ಏರಿಯಾ. ಇದನ್ನು ಸಾಮಾನ್ಯವಾಗಿ ಕ್ಲಾಸ್ಗಳಲ್ಲಿ ಮತ್ತು ನೀವು ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊತೀರಾ. ಮುಂದಿನ ದಿನಗಳಲ್ಲಿ ಇದರಲ್ಲೂ ಕೆಲವು ಏರಿಯಾಗಳನ್ನು ಪಾಠ ಮಾಡೋಣ. ಬಟ್ ಆದರೆ ಯಾವುದು ನಮ್ಮ ಸ್ಪರ್ಧಾರ್ಥಿಗಳಿಗೆ ಕಠಿಣವಾಗಿದೆ, ಅರ್ಥವಾಗಲ್ಲ, ಅದನ್ನು ನಾವು ಪ್ರಯತ್ನ ಪಡ್ತಾ ಬರೋಣ. ಮೊದಲನೇದಾಗಿ ಇವತ್ತು ಐ ವಿಲ್ ಟೇಕ್ ದ ಇಸ್ರೋ ಟಾಪಿಕನ್ನು ಎತ್ಕೊತಾ ಬರ್ತೀನಿ. ಹಾಗಾದರೆ ಇಸ್ರೋದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಬರ್ತೀನಿ. 2-3 ಸೆಷನ್ನಲ್ಲಿ ಇದು ಕಂಪ್ಲೀಟ್ ಆಗ್ತಾ ಬರ್ತದೆ. ಹಾಗಾದರೆ ಮೊದಲನೇ ಎತ್ಕೊಳ್ಳೋಣ ಇಸ್ರೋ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಸರ್, ಇಸ್ರೋ ಅಂದರೆ ಏನು, ಯಾಕೆ ಬೇಕಿದು, ಒಂಚೂರು ಹಿಂದಕ್ಕೆ ಬರ್ತಾ ಬರೋಣ. ನಿಮಗೆ ಗೊತ್ತಾಯಿತು ಸೈನ್ಸು ಮತ್ತು ಟೆಕ್ನಾಲಜಿನಲ್ಲಿ ನೀವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ ಗೊತ್ತಾಯಿತು. 5-6 ನಂಬರು ಯಾವುದು ಎಲ್ಲರೂ ಅಟೆಂಡ್ ಮಾಡಲ್ಲ ಅಂಥದ್ದು ಅಟೆಂಡ್ ಮಾಡಬೇಕು. ಅವು ಯಾವುವು ಡಿಫಿಕಲ್ಟ್ ಆಗಿರೋವು ನಾರ್ಮಲಾಗಿ ಆನ್ಸರ್ ಮಾಡೋವಂಥ ಮಾಡ್ಕೊಂಡೇ ಬಂದಿರ್ತೀರ. ಯಾವ ಪದೇ ಪದೇ ಕೈ ಕೊಡ್ತಾ ಇದೆ ಅವೇ ಯಾವ ಏರಿಯಾಗಳಂತ ಗುರುತಿಸಿ, ಅದರಲ್ಲೂ ನಾನು ಗಮನಿಸಿರೋದೇನೆಂದರೆ ವಿಶೇಷವಾಗಿ ಇಸ್ರೋ, DRDO, ಬಯೋಟೆಕ್ನಾಲಜಿ ಜೊತೆಗೆ ಗೊತ್ತಿರಲಿ ನಿಮಗೆ ಈ ಟೆಕ್ನಾಲಜಿ ಏರಿಯಾ ಇದೆಯಲ್ಲ, ಇದನ್ನು ಕರೆಂಟ್ ಇವೆಂಟ್ಸಲ್ಲೂ ಕೂಡ ತೆಗೆದುಬಿಡ್ತಾನೆ ಇದ್ರಾಗೆ. ಹಾಗಾದರೆ ಇದರಲ್ಲಿ ಕೆಲವು ಟೈಮಲ್ಲಿ ಜನರಲ್ ನಾಲೆಡ್ಜ್ ಆದಂಗೆ ಆಗ್ಬೋದು. ನ್ಯೂಟನ್ನ 3 ನಿಯಮಗಳು ಮುಗಿದೋಯ್ತು. ಆದರೆ ಇದ್ರಾಗ ಹಂಗಲ್ಲ. ಇಸ್ರೋದಲ್ಲಿ ಮೊನ್ನೆ ಉಡಾವಣೆ ಮಾಡಿರುವಂಥ ಉಪಗ್ರಹ ಕೂಡ ಕೇಳ್ಬೋದು, ಮೊನ್ನೆ ಬಿಡುಗಡೆ ಮಾಡಿರುವಂಥ ಮಿಸೈಲ್ಸನ್ನು ಕೂಡ ಕೇಳ್ಬೋದು, ಲಾಂಚ್ ಮಾಡಿರೋ ಮಿಸೈಲ್ಸ್ ಕೇಳ್ಬೋದು, ಮೊನ್ನೆ ಆಗಿರುವಂಥ ಯಾವುದೋ ಒಂದು ಆವಿಷ್ಕಾರ ಕೇಳ್ಬೋದು. ಕರೆಂಟ್ ಇವೆಂಟ್ಸ್ ಕೂಡ ಹೌದು. ಇದನ್ನ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ ಕರೆಂಟ್ ಇವೆಂಟ್ಸ್ ಕೂಡ ಅರ್ಥ ಆಗ್ತಾ ಬರ್ತದೆ. ಒಂದು ಪುಟ್ಟ ಎಕ್ಸಾಂಪಲ್ ಕೊಡ್ತೀನಿ. ಈಗ ಕೊರೋನಾಕ್ಕೆ ಔಷಧಿ ಕಂಡುಹಿಡಿತಾ ಇದ್ದಾರೆ. ಯಾವುದ್ರ ಮೇಲೆ ಕಂಡುಹಿಡಿತಾ ಇದ್ದಾರೆ ಅಂದರೆ ಈಗ ಪ್ಲಾಸ್ಮಾ ಥೆರಪಿ ಮಾಡ್ತಾ ಇದ್ದಾರೆ. ಪ್ಲಾಸ್ಮಾ ಥೆರಪಿ ಮಾಡ್ತಾ ಇರೋದು ಹೆಂಗೆ ಅಂದರೆ ರೋಗಿಷ್ಠ ವ್ಯಕ್ತಿಯಿಂದಲೇ ರೋಗದ ಗುಣಮಟ್ಟ ಕ್ಯೂರ್ ಆಗಿರುವಂಥ ವ್ಯಕ್ತಿಯಿಂದ ಅವನ ಬ್ಲಡ್ಡಿಂದಲೇ ಪ್ಲಾಸ್ಮಾ ತೆಗೆದು ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಅಲ್ಲಿ ಪ್ಲಾಸ್ಮಾ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದಾರೆ ಅಂದರೆ ಹಿಂದ್ಗಡೆ ಇರುವಂಥ ಯಾವುದೋ ಒಂದು ಬಳಕೆ ಮಾಡಿರೋ ಲಸಿಕೆಗಳನ್ನು ಕಂಡಿರುವಂಥ ವಿಧಾನವನ್ನು ಬಳಕೆ ಮಾಡ್ತಾ ಇದ್ದಾರೆ. ಹಂಗಾರೆ ಈಗ ರೀಸೆಂಟು ಬರ್ತದೆ, ಓಲ್ಡು ಬರ್ತದೆ ಇದರಲ್ಲಿ. ಹಾಗಾದರೆ ಇದರೊಳಗಡೆ ಕರೆಂಟ್ ಇವೆಂಟ್ಸು ಇದೆ. ನೀವು ಕರೆಂಟ್ ಇವೆಂಟ್ಸು ಕೂಡ ಓದ್ಕೋಬೇಕಾಗುತ್ತೆ. ಹಾಗಾದರೆ ಇತ್ತೀಚೆಗೆ ಆಗಿರುವಂಥ ಆವಿಷ್ಕಾರಗಳ ಸೂಪರ್ ಕಂಪ್ಯೂಟರ್ ಯಾವುದೋ ಕಂಡುಹಿಡಿದ್ಬಿಡ್ತಾನೆ, ಅದು ಟೆಕ್ನಾಲಜಿ ಬರ್ತದೆ. ಅಲ್ಲಿಗೆ ಕರೆಂಟ್ ಇವೆಂಟ್ಸ್ ಅಪ್ಡೇಟ್ ಆದಂಗೆ ಆಗ್ಬೋದು.
ಹಾಗಾದರೆ ಟೆಕ್ನಾಲಜಿನೂ ನಿಂತಿರಲ್ಲ, ಅದು ಮುಂದುವರಿತಾ ಇರ್ತದೆ. ಆದರೆ ಇದಂಗಲ್ಲ, ಸೆಲ್ ಬಗ್ಗೆ ಓದ್ಕೊಂಬಿಟ್ಟು ಅಂದರೆ ಅಲ್ಟಿಮೇಟ್ ಮುಗಿದೋಯ್ತದು. ಇಲ್ಲಂಗಲ್ಲ, ಸೆಲ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ಏನಾರು ಆವಿಷ್ಕಾರ ಆದರೆ ಇಟ್ ಕಮ್ಸ್ ಅಂಡರ್ ದ ಟೆಕ್ನಾಲಜಿ. ಅದಕ್ಕೆ ಕರೆಂಟ್ ಇವೆಂಟ್ಸು ಬರ್ತದೆ. ಈ ಭಾಗಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಯಾವುದು ಡಿಫಿಕಲ್ಟ್ ಏರಿಯಾ ಇದೆ, ಯಾವ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಈಗ ತೆಗಿತಾ ಇದ್ದಾನೆ, ಯಾವುದಕ್ಕೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ, ಯಾವುದಕ್ಕೆ ಸಂಪನ್ಮೂಲಗಳು ಸಿಗ್ತಾ ಇಲ್ಲ, ಸೋರ್ಸಸ್ ಸಿಗ್ತಾ ಇಲ್ಲ ಮತ್ತು ಅರ್ಥ ಆಗಲ್ಲ ಅಂಥವಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಆಗ ನಾವು ಸಕ್ಸೀಡ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಾವು ಆ ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸ್ಬೋದು. ಈಗ ಬರ್ತಾ ಇದ್ದೀನಿ, ಇಸ್ರೋ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇಸ್ರೋ ಹೋಗೋಕ್ಕಿಂತ ಮುಂಚಿತವಾಗಿ, ಇಸ್ರೋ ಸಂಸ್ಥೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸ್ವಲ್ಪ ಹಿನ್ನೆಲೆ ಮಾತಾಡ್ತಾ ಬರ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿನಲ್ಲಿ ಭಾರತ ದೇಶ ಪ್ರಗತಿಯತ್ತ ಸಾಗ್ತಾ ಇದೆ. ಪ್ರಗತಿ ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಜಗತ್ತೇ ನಮ್ಮ ಕಡೆ ನೋಡ್ತಾ ಇದೆ. ತುಂಬ ಪ್ರೋಗ್ರೆಸ್ ಆಗ್ತಾ ಇದೆ ಭಾರತ. ಅದಕ್ಕೆ 21ನೇ ಶತಮಾನವನ್ನು ಭಾರತೀಯರ ಶತಮಾನ ಅಂತ ಕರೀತಾರೆ. 21ನೇ ಶತಮಾನವನ್ನು ಭಾರತೀಯರ ಶತಮಾನ. ಸರ್, ಯಾಕಾಗಿ ಭಾರತೀಯರ ಶತಮಾನ ಅಂತ ಕರಿಬೇಕು? ಪ್ರೋಗ್ರೆಸ್ ಆಗ್ತಾ ಇದೆ ಇದು. ಆ ಪ್ರೋಗ್ರೆಸ್ಸನ್ನು ನೋಡಿ ಈ ಶತಮಾನವನ್ನು ಭಾರತೀಯರ ಶತಮಾನ ಅಂತ ಕರೀತಾರೆ. ಪ್ರೋಗ್ರೆಸ್ ಆಗ್ತಾ ಇರೋದ್ರಿಂದ ಕರೀತಾರೆ ಸರ್ ಅಂದರೆ ಯಾವ್ಯಾವ ಕ್ಷೇತ್ರದಲ್ಲಿ? ಎಲ್ಲ ರಂಗದಲ್ಲೂ ಮುಂಚೂಣಿನಲ್ಲಿದ್ದೀವಿ. ವಿಶೇಷವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮುಂದಿದ್ದೀವಿ. ಇದಕ್ಕೆ ಮೂಲ ಕಾರಣ ಕೆಲವು ಸಂಸ್ಥೆಗಳು ನಮ್ಮಲ್ಲಿ ಆಗಲಿರಲು ಶ್ರಮಿಸ್ತಾ ಇದ್ದಾವೆ. ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಸಂಸ್ಥೆಗಳು ಕೆಲಸ ಮಾಡ್ತಾ ಇರೋದ್ರಿಂದ ಭಾರತ ಪ್ರಗತಿಯತ್ತ ಸಾಗ್ತಾ ಇದೆ. ಯಾವಾಗ ಪ್ರಗತಿಯತ್ತ ಸಾಗ್ತಾ ಇದೆಯೋ ಆಟೋಮೆಟಿಕಲಿ ಅದನ್ನು 21ನೇ ಶತಮಾನವನ್ನು ಭಾರತೀಯರ ಶತಮಾನ ಅಂತ ಕರೀತಾರೆ. ಎಲ್ಲ ಆಯಾಮದಲ್ಲೂ ಕೂಡ ನಾವು ಬೆಳೀತಾ ಇದ್ದೀವಿ. ಭಾರತ ಮುಂಚೂಣಿನಲ್ಲಿದೆ, ಜಗತ್ತಲ್ಲಿ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಆ ಸಾಗಿಸೋದಕ್ಕೆ ಇದು ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆಗಳು ಕಾರಣ. ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂಶೋಧಕರುಗಳು, ವಿಜ್ಞಾನಿಗಳು ಕಾರಣ. ಆಗಲಿರಲು ಶ್ರಮಿಸ್ತಾ ಇದ್ದಾರೆ. ಹಾಗಾದರೆ ಯಾವ ಸಂಸ್ಥೆಗಳದು? ಮೊದಲನೇದು ಬಂದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ. ಸ್ವಲ್ಪ ಮಾತಾಡ್ತೀನಿ. ಯಾತಕ್ಕೆ ಅಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬರೋಕ್ಕೆ ಸಾಧ್ಯತೆ ಇದೆ. ಸುಮಾರು ಸಾರಿ ಎಕ್ಸಾಮಲ್ಲಿ ತೆಗೆದಿದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬಗ್ಗೆ ಮಾಹಿತಿ ಕೇಳ್ತಾ ಬಂದಿದ್ದಾರೆ. ಹಾಗಾದರೆ ಈ ಸಂಸ್ಥೆ ಶ್ರಮಿಸ್ತಾ ಇದೆ ಭಾರತಕ್ಕೆ ಪ್ರಗತಿಗೆ. ನಮ್ಮ ದೇಶದಲ್ಲಿ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಸೈನ್ಸು, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಸರ್ಚ್ಗಳು ನಡೀತಾ ಇದೆ. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಅತ್ಯುನ್ನತವಾದಂಥ ಹೊಸ ಹೊಸ ಸಂಶೋಧನೆಗಳನ್ನು ಮಾಡ್ತಾ ಇದೆ. 1909ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. 1909 ಈ ಪ್ರಶ್ನೆನ ಕೇಳಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪನೆ ಆದ ವರ್ಷ ಯಾವುದು ಅಂತ. ಜಮ್ಶೆಡ್ಜಿ ಟಾಟಾ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಇಬ್ಬರ ಸಹಾಯದಿಂದ ಅಥವಾ ಇಬ್ಬರು ಸಹಯೋಗದಿಂದ ಈ ಸಂಸ್ಥೆ ಸ್ಥಾಪನೆ ಆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಇದಕ್ಕೆ ಭೂಮಿಯನ್ನು ಒದಗಿಸಿದ್ರೆ ಬೆಂಗಳೂರಲ್ಲಿ ಜಮ್ಶೆಡ್ಜಿ ಟಾಟಾರವರು ಹಣಕಾಸಿನ ನೆರವನ್ನು ಕೊಡ್ತಾರೆ. ಇದಕ್ಕೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಮೊದಲು ಕರೀತಾ ಇದ್ರು, ಟಾಟಾ ಇನ್ಸ್ಟಿಟ್ಯೂಟ್ ಅಂತ. ಪ್ರೆಸೆಂಟ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕರೀತಾರೆ. ಮಾನವ ಸಂಪನ್ಮೂಲ ಸಚಿವಾಲಯ ಒಂದು ವರದಿಯನ್ನು ಮಾಡ್ತು. ಆ ಬಿಟ್ಟಂಥ ವರದಿನಲ್ಲಿ ದೇಶದ ಉತ್ತಮ ಯೂನಿವರ್ಸಿಟಿಗಳಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ, ಭಾರತೀಯ ವಿಜ್ಞಾನ ಸಂಸ್ಥೆ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ಬೆಂಗಳೂರಾಗಿದೆ. ಇದಕ್ಕೆ ಮೊದಲಿದ್ದ ಹೆಸರೇನು ಅಂದರೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ. ಸ್ಥಾಪನೆ ಆದ ವರ್ಷ 1909 ಅಂತ. ಮುಂದೆ ಬರೋಣ. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ತಂದೆ ಆದ ಇತಿಹಾಸ ಇದೆ. ಈಗ ಪ್ರಸ್ತುತವಾಗಿ ಅನುರಾಗ್ ಅನ್ನೋರು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನೀವು ಯಾರಾದರೂ FDA ST ಎಕ್ಸಾಮ್ ಬರಿತಾ ಇದ್ದರೆ ಆ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಇದರ ನಿರ್ದೇಶಕರು ನೋಡ್ಕೊಂಡು ಹೋಗಬೇಕು. 2 ಬಾರಿ ಬಲರಾಮ್ ಅವರು ನಿರ್ದೇಶಕರಾಗಿದ್ದಾಗ ಪ್ರಶ್ನೆ ತೆಗೆದಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ನ ನಿರ್ದೇಶಕರಾಗಿ. ಯಾಕೆಂದರೆ ನಮ್ಮ ದೇಶಕ್ಕಿರುವಂಥ ಅತ್ಯುನ್ನತವಾದಂಥ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಂಶೋಧನೆಗಳನ್ನು ಮಾಡುವಂಥ, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನು ಕೊಡ್ತಾ ಇರುವಂಥ ಒಂದು ಸಂಸ್ಥೆ ಆಗಿದೆ. ನಿರ್ದೇಶಕರು ಭಾಳ ಇಂಪಾರ್ಟೆಂಟು. ಈ ನಿರ್ದೇಶಕರಲ್ಲಿ ದೊಡ್ಡ ದೊಡ್ಡ ವಿಜ್ಞಾನಿಗಳು ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸರ್ CV ರಾಮನ್ರವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಹಾಗಾದರೆ ಸತೀಶ್ ಧವನ್ ರವರು, ಪ್ರೊಫೆಸರ್ ಸತೀಶ್ ಧವನ್ ರವರು ಇಸ್ರೋದ ಮುಖ್ಯಸ್ಥರಾಗಿದ್ದಂಥವರು, ಅವರು ಕೂಡ ಇದ್ರಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. CNR ರಾವ್ ಅವರು ಕಾರ್ಯನಿರ್ವಹಿಸಿದ್ದಾರೆ.
ಇಂಥ ಮಹಾನ್ ವ್ಯಕ್ತಿಗಳೆಲ್ಲ ಕಾರ್ಯನಿರ್ವಹಿಸೋದ್ರಿಂದ ಇದರ ನಿರ್ದೇಶಕರ ಹುದ್ದೆಯನ್ನು ಕೇಳ್ತಾ ಇರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡ್ಕೊಂಡು ಹೋಗಬೇಕು. ಈ ಸಂಸ್ಥೆ ಕೂಡ ನಮ್ಮ ದೇಶದ ಪ್ರಗತಿಗೆ ಕಾರಣವಾಗಿದೆ. ಇಲ್ಲಿರುವಂಥ ಸೈಂಟಿಸ್ಟ್ಗಳು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋ ಸಂಶೋಧನೆಗಳು, ಅವ್ರು ಮಾಡ್ತಾ ಇರೋಂಥ ಪ್ರಯೋಗಗಳು ನಮ್ಮ ಮನುಕುಲಕ್ಕೆ ಅನುಕೂಲವಾಗ್ತಾ ಇದೆ. ನಮ್ಮ ಭಾರತವ ಇಡೀ ಜಗತ್ತೇ ನಮ್ಮ ಕಡೆ ನೋಡೋಂಗೆ ಮಾಡ್ತಾ ಇದೆ. ಎರಡನೇದು ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ BEL ಸಂಸ್ಥೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ. BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸ್ವಲ್ಪ ಮಾತಾಡ್ತಾ ಬರ್ತೀನಿ. ಇದರ ಕೇಂದ್ರ ಕಚೇರಿ ಕೂಡ ಬೆಂಗಳೂರಾಗಿದೆ. ಕ್ವಶನ್ ರೈಸ್ ಮಾಡ್ತಾನೆ, BELನ ಕೇಂದ್ರ ಕಚೇರಿ ಎಲ್ಲಿದೆ? ಬೆಂಗಳೂರಲ್ಲಿದೆ. ಈ ಬೆಂಗಳೂರಾಗಿರುವಂಥ BELನ ಕೆಲಸ ಏನಂದರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ಗೆ ಎಕ್ವಿಪ್ಮೆಂಟ್ಸ್ಗಳನ್ನು ಪ್ರೊವೈಡ್ ಮಾಡ್ತದೆ, ಎಲೆಕ್ಟ್ರಾನಿಕ್ ಗುಡ್ಸ್ಗಳನ್ನು ಪ್ರೊವೈಡ್ ಮಾಡ್ತದೆ. ಇದ್ರ ಇನ್ನೊಂದು ಭಾಳ ವಿಶೇಷವಾದ ಕೊಡುಗೆ ಅಂದರೆ EVM ಅನ್ನು ಉತ್ಪಾದನೆ ಮಾಡಿ ಕೊಡ್ತಾ ಬಂದಿದೆ, ಡೆವಲಪ್ ಮಾಡಿದೆ. EVM ಅನ್ನು ನಮ್ಮ ಎಲೆಕ್ಷನ್ ಕಮಿಷನ್ನವರು ಬಳಕೆ ಮಾಡ್ತಾ ಇರುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಸನ್ನು ಈ BELನವರು ತಯಾರಿಸಿರೋದು. ಈ BELನ ಈ ಉತ್ಪನ್ನದಿಂದ EVMನಿಂದಾಗಿ ಬ್ಯಾಲೆಟ್ ಪೇಪರ್ಗಳು ಬಳಕೆ ಮಾಡೋದು ಕಡಿಮೆ ಆಗಿದೆ, ಪೇಪರ್ನ ಉಳಿಕೆ ಆಗ್ತಾ ಇದೆ. ಮತ್ತು ಈ EVMಗಾಗಿ ಅನೇಕ ದೇಶಗಳು ಕೂಡ ನಮಗೆ EVM ಕೊಡಿ ಅಂತೇಳಿ ಬೇಡಿಕೆಗಳನ್ನು ಇಟ್ಟಿವೆ ಮತ್ತು ಪರ್ಚೇಸ್ ಮಾಡ್ತಾ ಇದ್ದಾವೆ. ಇಂಥ ಸಂಸ್ಥೆ ನಮ್ಮ ದೇಶದ ಪ್ರಗತಿಗೆ ಕಾರಣವಾಗಿದೆ. ಇದರ ಕೇಂದ್ರ ಕಚೇರಿ ಕೂಡ ಬೆಂಗಳೂರಲ್ಲಿದೆ. ಏರೋಸ್ಪೇಸ್ ಮತ್ತು ಡಿಫೆನ್ಸ್ಗೆ ರಿಲೇಟೆಡ್ ಆಗಿ ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ಗಳನ್ನು ಪ್ರೊವೈಡ್ ಮಾಡ್ತದೆ. ಮೂರನೇ ಸಂಸ್ಥೆ ಎಂದಾಗ ಹಾಗಾದರೆ HAL ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದರ ಕೇಂದ್ರ ಕಚೇರಿ ಕೂಡ ಬೆಂಗಳೂರಲ್ಲಿದೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಸರ್, ಏನು ಮಾಡ್ತದೆ ಇದು? ಹಾಗಾದರೆ ಯುದ್ಧ ವಿಮಾನಗಳನ್ನು ತಯಾರು ಮಾಡೋದು. ಯುದ್ಧ ವಿಮಾನಗಳನ್ನು ನಾವು ತುಂಬ ಅವಲಂಬಿಸ್ಬಿಟ್ಟಿದ್ದು. ಯುದ್ಧ ವಿಮಾನಕ್ಕೆ ಸುಖೋ ಇರ್ಬೋದು, ಸುಮಾರು ಬೇರೆ ಬೇರೆ ಮಿಗ್ ಇರ್ಬೋದು, ಬೇರೆ ಬೇರೆ ಥರದ ಯುದ್ಧ ವಿಮಾನವನ್ನು ಹರ್ಕ್ಯುಲಸ್ ಇರ್ಬೋದು, ವಿದೇಶದಿಂದ ಆಮದು ಮಾಡ್ಕೊತಾ ಇದ್ದು, ಅವರಿಂದ ತರಿಸ್ಕೊತಾ ಇದ್ದು, ಸಾವಿರಾರು ಕೋಟಿಗಳನ್ನು ವೆಚ್ಚ ಮಾಡ್ತಾ ಇದ್ದು. ಆದರೆ ಈ ಸಂಸ್ಥೆ ಸ್ವದೇಶವಾಗಿ ನಮ್ಮ ಯುದ್ಧ ವಿಮಾನಗಳನ್ನು ತಯಾರು ಮಾಡಿ ನಮ್ಮ ಸೇನೆಗೆ ಒದಗಿಸ್ತಾ ಇದೆ. ಅವರಿಗೆ ಒಂದು ಎಕ್ಸಾಂಪಲ್, ತೇಜಸ್ ಅಂತೇಳಿ ಯುದ್ಧ ವಿಮಾನವನ್ನು ತಯಾರು ಮಾಡಿದೆ. ತೇಜಸ್ ಅಂತೇಳಿ ಯುದ್ಧ ವಿಮಾನವನ್ನು ಅಭಿವೃದ್ಧಿಪಡಿಸಿರೋರು ನಮ್ಮ HALನವರು. ಇದರಿಂದ ನಾವು ಅವಲಂಬನೆ ಕಡಿಮೆ ಆಗ್ತಾ ಇದೆ. ಜೊತೆಗೆ ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡ್ತದೆ. ಹೆಲಿಕಾಪ್ಟರ್ಗಳು ಅಂದರೆ ಅವು ನಮ್ಮ ಯುದ್ಧ ಹೆಲಿಕಾಪ್ಟರ್ಗಳು. ಈ ಯುದ್ಧ ಹೆಲಿಕಾಪ್ಟರ್ಗಳಂದರೆ ಫಾರ್ ಎಕ್ಸಾಂಪಲ್ ಧ್ರುವ ಇದೆ. ಆ ಧ್ರುವನ ತಯಾರು ಮಾಡಿದ್ದಾರೆ. HAL ಧ್ರುವ ಅಂತ ಕರಿತೀವಿ. ಮಲ್ಟಿಪರ್ಪಸ್ಗೆ ಬೇಕಾಗಿರುವಂಥ ಹೆಲಿಕಾಪ್ಟರ್ನ ತಯಾರು ಮಾಡಿದೆ. ಹಾಗಾದರೆ ಈ ಸಾಲನ್ನು ಹೇಳ್ತಾ ಹೋದರೆ ನಮ್ಮ ದೇಶದ ಪ್ರಗತಿಗೆ ಕಾರಣವಾದ ಅನೇಕ ಸಂಸ್ಥೆಗಳಿವೆ. ಮುಂದೆ ಬರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಬಂದರೆ ಹಾಗಾದರೆ BHEL ಇದೆ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್. BHEL ಇದರ ಕೇಂದ್ರ ಕಚೇರಿ ನವದೆಹಲಿನಲ್ಲಿದೆ. ಹಾಗಾದರೆ DRDO ಇದೆ. DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನಮ್ಮ ಸೇನೆಗೆ ಬೇಕಾದಂಥ, ಮೂರು ಪಡೆಗೆ ಬೇಕಾದಂಥ ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡ್ತದೆ. ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿನಲ್ಲಿದೆ. ಮಿಸೈಲ್ಸ್ಗಳನ್ನು ಡೆವಲಪ್ ಮಾಡ್ತದೆ. ಇವತ್ತ ಪೃಥ್ವಿ, ಅಗ್ನಿ, ಆಕಾಶ್, ತ್ರಿಶೂಲ್ ಈ ಥರದವೆಲ್ಲ ನಮ್ಮ DRDOನವರು ಡೆವಲಪ್ ಮಾಡಿರೋದು. ಇಂಥವನ್ನೆಲ್ಲ ಡೆವಲಪ್ ಮಾಡೋದ್ರ ಮುಖಾಂತರ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ತಾ ಇದ್ದಾರೆ. 21ನೇ ಶತಮಾನವನ್ನು ಭಾರತೀಯರ ಶತಮಾನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಈ ಎಲ್ಲ ಸಂಸ್ಥೆಗಳಿಗಿಂತ ಭಾಳಷ್ಟು ಕೊಡುಗೆ ಕೊಟ್ಟು ಇಡೀ ಜಗತ್ತನ್ನೇ ತಮ್ಮ ಕಡೆಗೆ ಸೆಳೀತಾ ಇರುವಂಥ ಒಂದು ಸಂಸ್ಥೆ ಅಂತ ಅಂದರೆ ನಡೆಸ್ತಾ ಇಸ್ರೋ ಸಂಸ್ಥೆ. ಹಾಗಾದರೆ ಇಸ್ರೋ ಸಂಸ್ಥೆ ಇದು ಕೂಡ ಬೆಂಗಳೂರಲ್ಲಿದೆ. ಈ ಬೆಂಗಳೂರಿಗಿರುವಂಥ ಇಸ್ರೋ ಸಂಸ್ಥೆ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡ್ತಾ ಇದೆ. ಜೊತೆಗಿದು ವಿಶೇಷವಾಗಿ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಇಡೀ ಜಗತ್ತಿನಲ್ಲೇ ಕೆಲವು ಅದ್ವಿತೀಯವಾದಂಥ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಈ ಮೂಲಕ ಭಾರತದ ಭೂಪಟವನ್ನು ಜಗತ್ತಿನ ಭೂಪಟದಲ್ಲಿ ರಾರಾಜಿಸುವಂತೆ ಮಾಡಿದೆ. ಹಾಗಾದರೆ ಭಾರತದತ್ತ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದೆ. ಆ ಕೆಲಸವನ್ನು ಮಾಡಿರುವಂಥ ಮತ್ತೊಂದು ಸಂಸ್ಥೆ ಇಸ್ರೋ ಸಂಸ್ಥೆ. ಸ್ಪರ್ಧಾರ್ಥಿಗಳೇ, ನೀವು ಅರ್ಥ ಮಾಡ್ಕೋಬೇಕು. ಈ ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ ಪ್ರಶ್ನೆಗಳನ್ನು ರೈಸ್ ಮಾಡ್ತಾನೆ. ಬೆಮ್ಮೆಲ್ ಇದೆ, ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತೇಳಿ ಬೆಂಗಳೂರು ಅದರ ಕೇಂದ್ರ ಕಚೇರಿ. ಈ ಥರದ್ದು CFTRI ಇದೆ, ಮೈಸೂರಲ್ಲಿದೆ.
ಈ ಸಂಸ್ಥೆಗಳ ಬಗ್ಗೆ ನೋಡ್ಕೋಬೇಕು ನೀವು. ಯಾತಕ್ಕೆ ಅಂದರೆ ಇವನ್ನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆನ ತೆಗಿತಾನೆ. ಯಾರಾದರೂ PSIಗೆ ಪ್ರಬಂಧ ಬರಿಬೇಕಾದ್ರೆ ಅಭಿವೃದ್ಧಿ ಜಾಗತಿಕವಾಗಿ ಭಾರತದ ಅಭಿವೃದ್ಧಿ ಆಗ್ತಾ ಇರುವಂಥ ಭಾರತ ಅಥವಾ ವಿಜ್ಞಾನ ತಂತ್ರಜ್ಞಾನದಲ್ಲಿ ಭಾರತ ಅಂತ ಕೇಳಿದಾಗ ಪೀಠಿಕೆ ಸಂದರ್ಭದಲ್ಲಿ ಇವನ್ನೆಲ್ಲ ಬಳಸ್ಕೋಬೋದು. ಜೊತೆಗೆ ಭಾಳ ಮುಖ್ಯವಾದಂದರೆ ಈ ಸಂಸ್ಥೆಗಳ ಹೆಡ್ ಕ್ವಾರ್ಟರ್ಗಳನ್ನು ಕೇಳ್ತಾರೆ, ಭಾಳ ಕ್ಲೀನಾಗಿ ನೋಡ್ಕೋಬೇಕು. ಆಗ ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇಸ್ರೋಗೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಇದು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಮುಂಚೂಣಿಲ್ಲುವಂಥ ಸಂಸ್ಥೆ. ಜಗತ್ತಿನಲ್ಲಿ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಅನೇಕ ಅದ್ವಿತೀಯಗಳನ್ನು ಸಾಧಿಸಿದೆ. ಜೊತೆಗೆ ಬೇರೆ ದೇಶಗಳು ಮಾಡಿರುವಂಥ ಅನೇಕ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಗಳನ್ನು ನಿರ್ಮಾಣ ಮಾಡಿದೆ. ಅದು ಆ ಕೀರ್ತಿ ಇಸ್ರೋಗೆ ಬರ್ತದೆ. ಬೆಂಗಳೂರಲ್ಲಿ ಅದು ಸ್ಥಾಪನೆ ಆಗಿರುವಂಥದ್ದು. ಈಗ ನಾನು ಸ್ವಲ್ಪ ಇಸ್ರೋಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಹೇಗೆ ಇಸ್ರೋ ಬೆಳ್ಕೊಂಬಂತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಬರ್ತೀನಿ. 1947 1947 ಭಾರತಕ್ಕೆ ಸ್ವತಂತ್ರ ಬಂತು. ಆಗಸ್ಟ್ 15ನೇ ತಾರೀಕು, ಆಗಸ್ಟ್ 15. ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಮಂತ್ರಿ ಆಗಿದ್ದರು. ಅವ್ರಿಗೊಂದು ವಿಷಯ ಗೊತ್ತಿತ್ತು, ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬೆಳಿಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದ್ರೆ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಬೋದು ಅಂತ ಅರಿವು ಅವ್ರಿಗಿತ್ತು. ಯಾತಕ್ಕೆ ಅಂದರೆ ರಷ್ಯಾ ಬೇರೆ ಬೇರೆ ದೇಶಗಳ ಬಗ್ಗೆ ಅವ್ರಿಗೆ ಹೆಚ್ಚಿನ ಒಡನಾಟ ಇತ್ತು. 1946ರಲ್ಲೇ ಒಂದು ಪದವನ್ನು ಟಂಕಿಸಿದ್ರು. ಆ ಪದದ ಹೆಸರೇ ಸೈಂಟಿಫಿಕ್ ಟೆಂಪರ್ ಅಂತ. ಸೈಂಟಿಫಿಕ್ ಟೆಂಪರ್ ಸಾಮಾನ್ಯವಾಗಿ ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿಬಿಟ್ರೆ ಈ ಪದವನ್ನು ಟಂಕಿಸಿದವ್ರು ಯಾರು ಅಂತ ಕೇಳಿದ್ರೆ ಸುಮಾರು ಜನ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತದೆ. ಒಬ್ಬ ಸೈಂಟಿಸ್ಟ್ ಬಗ್ಗೆ ಬರೆದು ಬಿಡ್ತಾರೆ. ಒಂದೇ ಒಂದು ಆಪ್ಷನ್ ಫ್ರೇಮ್ ಮಾಡ್ತೀನಿ. ಈ ಕೆಳಗಿನ ಯಾರು ಮೊಟ್ಟ ಮೊದಲ ಬಾರಿಗೆ ಸೈಂಟಿಫಿಕ್ ಟೆಂಪರ್ ಅನ್ನೋ ಪದವನ್ನು ಟಂಕಿಸಿದ ಅಥವಾ ಬಳಕೆ ಮಾಡಿದವರು ಅಂತ ಕೇಳಿದ್ರೆ ಸರ್ CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಫೋರ್ತ್ ಬಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರು. ಎಲ್ಲರೂ ಕೂಡ ಯಾವ್ದು ಹಾಕಲ್ಲ ಅಂದರೆ ನೆಹರುಗೆ ಹಾಕಲ್ಲ. ಯಾತಕ್ಕೆ ಅಂದರೆ ಇವ್ರು ಆರ್ಟ್ಸು, ಉಳಿದವರೆಲ್ಲ ಸೈನ್ಸು ಅಂತ. ನಿಮಗೆ ಗೊತ್ತಿರಲಿ, ಇವ್ರು ಆರ್ಟ್ಸೇ ಆದರೂ ಕೂಡ ಈ ಪದ ಟಂಕಿಸಿದವರು ಸೈಂಟಿಫಿಕ್ ಟೆಂಪರ್ ಅಂತ ನೆಹರೂರವರು. ನಮ್ಮ ಸಂವಿಧಾನದ 4ನೇ ಎ ಭಾಗದಲ್ಲಿ, 4th ಎ ಭಾಗದಲ್ಲಿ ನಾವು ಮೂಲಭೂತ ಕರ್ತವ್ಯಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹೊಂದೋದನ್ನು ನಮ್ಮ ಪ್ರಜೆಗಳ ಕರ್ತವ್ಯವನ್ನಾಗಿ ಮಾಡಿದ್ದೀವಿ. 42ನೇ ತಿದ್ದುಪಡಿ 1976 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾ ಬಂದು ಅಮೆಂಡ್ ಮಾಡಿ ಅದರೊಳಗಡೆ 51 ಏನಲ್ಲಿ ಈ ಅಂಶವನ್ನು ಸೇರ್ಪಡೆ ಮಾಡಿದ್ದಾರೆ. ಅಲ್ಲಿಗರ್ಥ ಈ ನೆಲದಲ್ಲಿ ಬದುಕೋನಿಗೆ ಪ್ರತಿಯೊಬ್ಬನಿಗೂ ಮೌಢ್ಯಗಳಿರಬಾರ್ದು, ವೈಜ್ಞಾನಿಕ ಮನೋಭಾವವನ್ನು ಹೊಂದಿರಬೇಕು. ಹಾಗಾದರೆ ಇಂಥ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಗೊತ್ತಿದ್ದಂಥ ನೆಹರೂರವರು ಒಂದು ಕರೆ ಕೊಡ್ತಾರೆ. ಇಬ್ಬರು ವಿಜ್ಞಾನಿಗಳಿಗೆ ಒಂದು ಕರೆ ಕೊಡ್ತಾರೆ. ಅವರು ಯಾರವರು ವಿಜ್ಞಾನಿಗಳಿಬ್ಬರು? ಹಾಗಾದರೆ ನಮ್ಮ ದೇಶವನ್ನು 20 ವರ್ಷ, ಈಗೇನು 20 ವರ್ಷ ಮುಂದೆ ಬಂದಿದ್ದೀವಿ, ಅದಕ್ಕೆ ಮೂಲ ಕಾರಣವಾದಂಥ ಇಬ್ಬರು ಮಹಾನ್ ವಿಜ್ಞಾನಿಗಳಿದ್ದಾರೆ. ಆ ವಿಜ್ಞಾನಿಗಳು ಯಾರ್ಯಾರು ಅಂದರೆ ಆ ವಿಜ್ಞಾನಿಗಳಿಗೆ ಕರೆ ಕೊಡ್ತಾರೆ. ನೀವೇನಾದರೂ ಮಾಡಿ ನಮ್ಮ ದೇಶಕ್ಕೆ ವಿಜ್ಞಾನಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಇಲ್ಲಿ ಸಂಶೋಧನೆಗಳ ಮಾಡಬೇಕು ಅಂತ. ನಿಮಗೆ ಗೊತ್ತಿರಲಿ, ಜಗತ್ತೇ ಕೈ ಬೀಸಿ ಕರಿತಾ ಇದೆ ಅವರನ್ನು. ಆದರೂ ಕೂಡ ನಮ್ಮಲ್ಲಿ ಸೌಲಭ್ಯಗಳ ಕೊರತೆ ಇದ್ದರೂ ಕೂಡ ಅವರು ಈ ದೇಶದಲ್ಲೇ ಉಳಿದು ಅನೇಕ ಸಂಶೋಧನೆಗಳ ಮಾಡಿ ಭಾರತದ ಭೂಪಟವನ್ನು ಅಥವಾ ಭಾರತದ ಧ್ವಜವನ್ನು ಜಗದ್ವಿಖ್ಯಾತಗೊಳಿಸ್ತಾ ಬರ್ತಾರೆ. ಹಾಗಾದರೆ ಅಂಥ ವಿಜ್ಞಾನಿಗಳು ಯಾರ್ಯಾರು ಅಂದರೆ ಮೊದಲನೇದು ಬಂದಾಗ ಹಾಗಾದರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಎರಡನೇದು ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇನ್ನೊಬ್ಬರು ಹೋಮಿ ಜಹಾಂಗೀರ್ ಬಾಬಾರವರು. ಈ ಇಬ್ಬರು ಕೂಡ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಸರಿ ಸರ್, ಹೋಮಿ ಜಹಾಂಗೀರ್ ಬಾಬಾ ಮತ್ತು ಇವ್ರಿಗೆ ಕರೆ ಕೊಟ್ಟಾಗ ಏನು ಮಾಡ್ತಾ ಬಂದರು? ನಾವೇನಾದರೂ ಈ ದೇಶಕ್ಕೆ ಏನಾದ್ರು ಕೊಡಿ, ನಂಬಕ್ಕೆ ಅಸಾಧ್ಯ. ನಮ್ಮಲ್ಲಿ ಪ್ರತಿಭೆಗಳಿದ್ದೇವೆ, ಏನು ಮಾಡ್ತವೆ? ಪಲಾಯನವಾಗ್ತವೆ. ಒಂದಷ್ಟು ನಾಲೆಡ್ಜ್ ಇದ್ದು ಬಿಟ್ಟರೆ ಹೊರಟೋಗ್ಬಿಡ್ತಾರೆ. ನಮ್ಮಲ್ಲಿ ಗೊತ್ತಿರಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆ, IIT. ಇದು ಕೂಡ ನಮ್ಮ ದೇಶದ ಪ್ರಗತಿಗೆ ಶ್ರಮಿಸ್ತಾ ಇರೋ ಸಂಸ್ಥೆ. IIT ನಮ್ಮ ದೇಶಕ್ಕೆ ಒಟ್ಟು 23 IITಗಳಿವೆ. 2016ರಲ್ಲಿ ಧಾರವಾಡದಲ್ಲಿ ಕೂಡ ನಮ್ಮ ರಾಜ್ಯಕ್ಕೆ ಒಂದು IIT ಸ್ಥಾಪನೆ ಆಗಿದೆ.
2016 ಏಕೈಕ IIT ಕರ್ನಾಟಕದಾಗಿರುವಂಥ ಏಕೈಕ IIT. ಒಟ್ಟು 23 IITಗಳಿವೆ. 1951ಗೆ ಪಶ್ಚಿಮ ಬಂಗಾಳದ ಕಾರಕ್ಪುರದಲ್ಲಿ ಮೊಟ್ಟ ಮೊದಲ IIT ಆರಂಭ ಆಯಿತು. ಇದನ್ನು ಜ್ಞಾನ ದೇಗುಲಗಳು ಅಂತ ಕರಿತೀವಿ. ಈ IITನಲ್ಲಿ ಓದ್ತಾರಲ್ಲ, ಓದಂಥ ವಿದ್ಯಾರ್ಥಿಗಳು ಎಷ್ಟೋ ಜನ ದೊಡ್ಡ ದೊಡ್ಡ ಮೇಧಾವಿಗಳಾಗ್ತಾರೆ, ಟೆಕ್ನಾಲಜಿ ಚೆನ್ನಾಗಿ ತಿಳ್ಕೊತಾರೆ. ನಮ್ಮ ಭಾರತ ದೇಶದಲ್ಲಿ ಸೇವೆ ಸಲ್ಲಿಸಲ್ಲ. ನಮ್ಮ ತೆರಿಗೆ ಹಣದಲ್ಲಿ ನಾವು ಕಟ್ಟಿ ಓದಿಸಿರ್ತೀವಿ, ಬಟ್ ಅವರೆಲ್ಲೋ ಪ್ರತಿಭಾ ಪಲಾಯನವಾಗ್ತಾ ಬರ್ತದೆ. ಒಂದೊಂದು IITಯನ್ನು ನಡೆಸೋ ಬದಲು 500 ಶಾಲೆಗಳನ್ನು ನಡೆಸ್ಬೋದು. ಕೆಲವರು ಮಾತ್ರ ಹೋಗ್ತಾರೆ, ಇನ್ನೂ ಕೆಲವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಇವರೆಲ್ಲರೂ ಕೂಡ ನಮ್ಮ ದೇಶದಲ್ಲೇ ಸೇವೆ ಸಲ್ಲಿಸಿದ್ರೆ ಭಾರತ ದೇಶ ಇನ್ನೂ ಬಲಿಷ್ಠವಾದಂಥ ದೇಶವಾಗ್ತಾ ಬರ್ತದೆ. IITನಲ್ಲಿ ಬಂತ ಎಷ್ಟೋ ಜನ ಇಂಜಿನಿಯರ್ಸ್ಗಳು ವಿದೇಶಕ್ಕೆ ಹೋಗಿ ಸೇವೆ ಸಲ್ಲಿಸ್ತಾ ಬರ್ತಾರೆ. ಆದರೆ ಈ ಮಹಾಶಯರಿಬ್ಬರು ಕೂಡ ಭಾರತದಲ್ಲಿ ಉಳಿತಾ ಬರ್ತಾರೆ. ಜಗತ್ತೇ ತನ್ನ ಕಡೆ ಕೈ ಬೀಸಿ ಕರಿತಾ ಇದೆ. ಗೊತ್ತಿರಲಿ, ಇವತ್ತು ಕೆಲಸ ಮಾಡ್ಬೋದು ಭಾರತದಲ್ಲಿ, ಯಾಕೆಂದರೆ ಸವಲತ್ತುಗಳನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಕೊರತೆಗಳ ಮಧ್ಯದಲ್ಲಿ ಸೇವೆಯನ್ನು ಸಲ್ಲಿಸೋದು ತಾಯ್ನಾಡಿಗೆ ಭಾಳ ಮುಖ್ಯವಾದದ್ದು. ಇವರಿಬ್ಬರನ್ನು ಮಾತಾಡೋಕ್ಕಿಂತ ಮುಂಚಿತವಾಗಿ ಇನ್ನೊಬ್ಬರನ್ನು ಜ್ಞಾಪಿಸ್ಕೊಳ್ಳೇಬೇಕು. ನಾನು ಈ ಸಂದರ್ಭದಲ್ಲಿ ಧ್ಯಾನ್ ಚಂದ್ರ ಅವ್ರನ್ನ ಜ್ಞಾಪಿಸ್ಕೋಬೇಕು. 1928 ಮತ್ತು 1932ರಲ್ಲಿ ಗೋಲ್ಡ್ ಮೆಡಲ್ನ ಪಡಿತಾರೆ ಹಾಕಿನಲ್ಲಿ. ಹಾಕಿ ಮಾಂತ್ರಿಕ ಅಂತ ಕರಿತಾ ಬರ್ತೀವಿ. ಅವ್ರ ಆಟವನ್ನು ನೋಡ್ತಾ ಇರ್ಬೇಕಾದ್ರೆ ಹಿಟ್ಲರ್ ಕರೀತಾರೆ, ಬಂದು ನನ್ನ ದೇಶಕ್ಕೆ ಆಡ್ಬಿಡು, ನಿನಗೆ ಒಳ್ಳೆ ಉದ್ಯೋಗ ಕೊಡ್ತೀನಿ, ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತಾರೆ. ಸರಿಯಾದಂಥ ಸವಲತ್ತುಗಳಿಲ್ಲ, ಶೂ ಇಲ್ಲ ಸರಿಯಾದ್ದು, ಅವರನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ. ಆದರೂ ಕೂಡ ತಾಯ್ನಾಡಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಧ್ಯಾನ್ ಚಂದ್ರ ಅವ್ರು ಏನು ಬರ್ತಾರೆ, ನಾನು ಹಾಡಿದ್ರೆ ಭಾರತಕ್ಕಾಗೆ ಆಡೋದು ಅಂತಾರೆ. ಅವರ ಜ್ಞಾಪಕಾರ್ಥವಾಗಿ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಆಗಸ್ಟ್ 29 ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ. ಧ್ಯಾನ್ ಚಂದ್ರ ಅವರ ಹುಟ್ಟಿದ ದಿನ. ಅದಕ್ಕಾಗಿ ನಮ್ಮಲ್ಲಿ ಒಂದು ವಾಡಿಕೆ ಬಂದುಬಿಟ್ಟಿದೆ, ನಮ್ಮದು ರಾಷ್ಟ್ರೀಯ ಕ್ರೀಡೆ ಯಾವುದು ಅಂದರೆ ಹಾಕಿ ಅಂತ ಕರಿತೀವಿ. ಅವತ್ತಿಂದ ನಮ್ಮ ಕಾನ್ಸೆಪ್ಟೇ ಚೇಂಜ್ ಆಗೋತ್ತು, ಹಾಕಿ ಬಂದುಬಿಡ್ತು. ಅದಕ್ಕೆ ಮೂಲ ಕಾರಣ ಧ್ಯಾನ್ ಚಂದ್ರ ಅವರು. ಆ ಧ್ಯಾನ್ ಚಂದ್ರ ಅವರ ಹುಟ್ಟಿದ ದಿನವನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಡೇನಾಗಿ ಮಾಡಿ ಅವತ್ತು ಕ್ರೀಡಾರಂಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂಥ ಅಥವಾ ಸಾಧಕರನ್ನು ಗುರುತಿಸಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ನೀಡ್ತಾ ಬರ್ತೀವಿ. ಅದೇ ಥರ ಈ ಇಬ್ಬರು ಮಹಾಶಯರನ್ನು ಜ್ಞಾಪಿಸ್ಕೋಬೇಕು. ವಿಕ್ರಮ್ ಸಾರಾಭಾಯಿ. ಈ ವಿಕ್ರಮ್ ಸಾರಾಭಾಯಿ ಅವರು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಕೊಡುಗೆ ನೀಡ್ತಾ ಬಂದರು. ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಅದಕ್ಕೆ ಇವರನ್ನು ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರೀತಾರೆ. ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್. ಈ ಕೆಳಗಿನ ಯಾರನ್ನ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕರೆದಿದ್ದಾರೆ ಅಂದರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರನ್ನು. ಇವರು ಸಂಸ್ಥಾಪಕ ಮುಖ್ಯಸ್ಥರಾಗಿ ಇಸ್ರೋಗೆ ಕಾರ್ಯನಿರ್ವಹಿಸಿದ್ದಾರೆ. ಇವರ ಕೊಡುಗೆ ಅಪಾರ ಇದೆ, ಮುಂದೆ ಮಾತಾಡ್ತಾ ಬರ್ತೀನಿ. ಅದೇ ಥರ ಹೋಮಿ ಜಹಾಂಗೀರ್ ಬಾಬಾರವರು ನ್ಯೂಕ್ಲಿಯರ್ ಎನರ್ಜಿಗೆ ಕೊಡುಗೆ ನೀಡ್ತಾ ಬರ್ತಾರೆ. ನ್ಯೂಕ್ಲಿಯರ್ ಎನರ್ಜಿ, ಪರಮಾಣು ಶಕ್ತಿಗಾಗಿ. ಹಾಗಾದರೆ ಪರಮಾಣು ಶಕ್ತಿಗಾಗಿ ಕೆಲಸ ಮಾಡಿ 1956ರಲ್ಲಿ ಹಾಗಾದರೆ ಮೊದಲು ಅಟಾಮಿಕ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತಾ ಬರ್ತದೆ ಬಾಂಬೆನಲ್ಲಿ. ನಂತರ ಈಗ ನಾವು ಹೋಮಿ ಜಹಾಂಗೀರ್ ಬಾಬಾರವರ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ದೀವಿ ಇವರ ಹೆಸರಲ್ಲಿ. ಇವರು ನಿಧನವಾದ ನಂತರ ಇಲ್ಲಿ ರಿಸರ್ಚ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ತಯಾರು ಮಾಡ್ತಾರೆ, ಅಭಿವೃದ್ಧಿಪಡಿಸ್ತಾರೆ. ಅಪ್ಸರಾ ನ್ಯೂಕ್ಲಿಯರ್ ರಿಯಾಕ್ಟರ್. ಇವತ್ತು ನಮ್ಮ ದೇಶ ಪರಮಾಣು ಸ್ಥಾವರಗಳನ್ನು ಸ್ಥಾಪನೆ ಮಾಡಿದೆ ಅಂದರೆ ದ ಕ್ರೆಡಿಟ್ ಈಸ್ ಗೋಸ್ ಟು ದ ಹೋಮಿ ಜಹಾಂಗೀರ್ ಬಾಬಾ. ಮೂಲತಃವಾಗಿ ಇದಕ್ಕೆ ಬುನಾದಿ ಆಗ್ತಂಥವ್ರು. ಜಗತ್ತಲ್ಲಿ ಎಲ್ಲ ಕಡೆಯೂ ಕೂಡ ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಕೆ ಮಾಡ್ತಾ ಇದ್ದಾರೆ, ನಾವು ಬೆಳೆಸೋಣ ಅಂತ. ಅದಕ್ಕೆ ಇವರನ್ನು ದಿಸ್ ಎ ಫಾದರ್ ಆಫ್ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್, ಭಾರತದ ಪರಮಾಣು ಕಾರ್ಯಕ್ರಮಗಳ ಪಿತಾಮಹ ಅಂತ ಕರಿತಾ ಬರ್ತೀವಿ. ಪರಮಾಣು ಕಾರ್ಯಕ್ರಮಗಳ ಪಿತಾಮಹ ಯಾರು ಅಂತ ಅಂದರೆ ಪರಮಾಣು ಕಾರ್ಯಕ್ರಮಗಳ ಪಿತಾಮಹ ಹೋಮಿ ಜಹಾಂಗೀರ್ ಬಾಬಾ. ಸ ಫಾದರ್ ಆಫ್ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್. ಹಾಗಾದ್ರೆ ಇವತ್ತ ನಮ್ಮಲ್ಲಿ ಪರಮಾಣು ಅಣುಸ್ಥಾವರಗಳು ಆರಂಭವಾಗಿದೆ. ತಾರಾಪುರ ಮಹಾರಾಷ್ಟ್ರದಲ್ಲಿ, ಕಲ್ಪಕಂ ತಮಿಳುನಾಡು, ಕಾಕ್ರಾಪುರ ಗುಜರಾತು, ನರೋರ ಉತ್ತರ ಪ್ರದೇಶ, ರಾವತ್ ಭಟ್ ರಾಜಸ್ಥಾನ, ಕರ್ನಾಟಕದಲ್ಲಿ ಕೈಗಾ, ಉಡುಕುಲಮ್ಮು ತಮಿಳುನಾಡು 7 ಅಣುಸ್ಥಾವರಗಳು ಸ್ಥಾಪನೆ ಆಗಿ
22 ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಅದಕ್ಕೆಲ್ಲ ಮೂಲ ಕಾರಣ ಡಾಕ್ಟರ್ ಓಮಿ ಜಹಾಂಗೀರ್ ಬಾಬಾರವರು. ಈ ಓಮಿ ಜಹಾಂಗೀರ್ ಬಾಬಾರವ್ರ ಬಗ್ಗೆ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಪಾಠ ಎತ್ಕೊಂಡಾಗ, ವಿಕಿರಣಶೀಲತೆ ಪಾಠ ಎತ್ಕೊಂಡಾಗ, ರೇಡಿಯೋ ಆಕ್ಟಿವಿಟಿ ಚಾಪ್ಟರ್ ಎತ್ಕೊಂಡಾಗ ಡಿಸ್ಕಸ್ ಮಾಡ್ತೀನಿ. ಆದರೆ ನನ್ನ ಏರಿಯಾ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವ್ರನ್ನ ಎತ್ಕೊಂಡು ಸ್ಪೇಸ್ ಕಾರ್ಯಕ್ರಮವನ್ನು ಮಾತಾಡಬೇಕು, ಭಾರತದಲ್ಲಿ ಹೇಗೆ ಬಾಹ್ಯಾಕಾಶ ಕಾರ್ಯಕ್ರಮಗಳು ನಡೀತಾ ಬಂತು ಅಂತೇಳಿ. ಕಮ್ ಟು ದ ಟಾಪಿಕ್. ಆದರೆ ಈಗ ಇಬ್ಬರು ವ್ಯಕ್ತಿಗಳು ಸಿಕ್ಕಿದ್ರು, ಒಬ್ಬರು ಬಾಹ್ಯಾಕಾಶದ ಕಡೆಗೆ, ಇನ್ನೊಬ್ಬರು ಪರಮಾಣು ಕಾರ್ಯಕ್ರಮದ ಬಗ್ಗೆ. ಈಗ ನೆಹರು ಅವ್ರಿಗೆ ಅನ್ನಿಸ್ತು ಏನಾದರೂ ಮಾಡಿ ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಆರಂಭ ಮಾಡಬೇಕು ಅಂತೇಳಿ. 1962 1962 1962 ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತ, ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತ ಒಂದು ಸಮಿತಿಯನ್ನು ಆರಂಭ ಮಾಡ್ತಾರೆ. ಅದಕ್ಕೆ ವಿಕ್ರಮ್ ಸಾರಾಭಾಯಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾ ಬರ್ತಾರೆ. ಇವರ ನೇತೃತ್ವದಲ್ಲಿ ಸಮಿತಿ ಟು ಕಂಡಕ್ಟ್ ಸ್ಪೇಸ್ ಪ್ರೋಗ್ರಾಮ್ಸ್, ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನು ನೇಮಕ ಮಾಡ್ತಾರೆ. ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್. ನಮ್ಮಲ್ಲಿ ಅಷ್ಟು ಹಣಕಾಸಿನ ಬೆಂಬಲವಿಲ್ಲ, ಒಂದು ಸಂಶೋಧನೆ ಮಾಡಲಿ ಅಂತ ಬಿಟ್ಟರು. ಆದರೆ ಈಗ ವಿಕ್ರಮ್ ಸಾರಾಭಾಯಿ ಅವ್ರಿಗೆ ಅನ್ನಿಸ್ತು ಈ ಸಂಶೋಧನೆ ಮಾಡಬೇಕಾದ್ರೆ ಹಾಗಾದರೆ ರಾಕೆಟ್ಟು ಪರೀಕ್ಷೆಗಳನ್ನು ಮಾಡಬೇಕು, ನಾವು ರಾಕೆಟ್ ತಂತ್ರಜ್ಞಾನ ತಿಳ್ಕೋಬೇಕು. ಅದಕ್ಕಾಗಿ ಅವರು ಕೇರಳದ ತುಂಬಾದ ಬಳಿಗೆ ಹೋಗ್ತಾರೆ. ತುಂಬಾದ ಬಳಿ ಹೋಗಿ ಒಬ್ಬ ಪಾದ್ರಿ ಹತ್ರ ಹೋಗಿ ಕೇಳ್ತಾ ಬರ್ತಾರೆ, ನಮಗೊಂದು ಸ್ವಲ್ಪ ಜಾಗ ಕೊಡಿ. ಯಾತಕ್ಕಾಗಿ ತುಂಬಾ ಎತ್ಕೊಂಡ್ರು ಅಂದರೆ ಸದರನ್ ಟಿಪ್ ಭಾರತದ ದಕ್ಷಿಣದ ತುದಿಯಾಗಿದೆ, ಮತ್ತು ಮ್ಯಾಗ್ನೆಟಿಕ್ ಪೋಲ್ ಇದೆ, ಅಲ್ಲಿ ಮ್ಯಾಗ್ನೆಟಿಕ್ ಪೋಲ್ಗೆ ಹತ್ತಿರವಾಗಿದೆ. ಆದ್ದರಿಂದ ಈ ತುಂಬವನ್ನು ಆಯ್ಕೆ ಮಾಡಿದ್ರು. ಆದರೆ ಈಗ ವಿಜ್ಞಾನಿಗಳು ಪಾದ್ರಿ ಹತ್ರ ಹೋಗಿದ್ದಾರೆ, ಅವರೊಂದು ಕೋಕೋನಟ್ ಗಾರ್ಡನ್ನ ಬಿಟ್ಕೊಟ್ರು. ಈಗ ರಿಸರ್ಚ್ ಮಾಡಬೇಕಾಗಿದೆ, ಸ್ಪೇಸ್ಗೆ ಸಂಬಂಧಪಟ್ಟಂತೆ ರಾಕೆಟ್ಗಳ ತಂತ್ರಜ್ಞಾನವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈಗ 1963 1963 ನಿಕಿ ಅಪಾಚೆ ಅನ್ನುವಂಥ ಒಂದು ರಾಕೆಟನ್ನು, ಸೌಂಡಿಂಗ್ ರಾಕೆಟ್, ಇದು ಮೂಲತಃ ಅಮೆರಿಕಾದ ರಾಕೆಟ್. ಈ ರಾಕೆಟನ್ನು ತಂದು ಇಲ್ಲಿ ಪರೀಕ್ಷೆಗೆ ಒಳಪಡಿಸ್ತಾರೆ. ನಮಗೆ ಹೊಸ ಸೈಕಲ್ ತರೋಕ್ಕಾಗಲಿಲ್ಲ ಅಂದರೆ ಹಳೇದು ಅರ್ಧ ಇಸ್ಕೊಂಬಂದು ಟ್ರೈ ಮಾಡ್ತೀವಲ್ಲ, ಆ ಟೈಪಲ್ಲಿ ಆಯಿತು. ಹಾಗಾದರೆ ಯಾವ ಮಟ್ಟಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ರಾಕೆಟನ್ನು ಡೆವಲಪ್ ಮಾಡುವಂಥ ತಂತ್ರಜ್ಞಾನವೂ ಇಲ್ಲ, ಅಷ್ಟು ಸಾಮರ್ಥ್ಯವೂ ಇಲ್ಲ. ನಾವು 63 ಆಗಿನ ಯುದ್ಧ ಮುಗಿದಿತ್ತು, ಇಂಡೋಸಿನೋ ವಾರ್, ಭಾರತ ಮತ್ತು ಚೀನಾ ಯುದ್ಧ ಮುಗಿದಿದೆ. ಹಸಿವು, ಬಡತನ ತಾಂಡವಾಡ್ತಾ ಇದೆ. ಹಸಿರು ಕ್ರಾಂತಿ ಆಗಿಲ್ಲ. ಇನ್ನು 65 ನಾರ್ಮನ್ ಬೋರ್ಲಾಗ್ ಬಂದು ಹಸಿರು ಕ್ರಾಂತಿ ಆಗ್ತಾ ಬರೋದು. 65ಕ್ಕೆ ಮತ್ತೆ ಶ್ವೇತಕ್ರಾಂತಿ ಕೂಡ ಆಗ್ತಾ ಬರ್ತದೆ. ಹಸಿರು ಕ್ರಾಂತಿ, ಶ್ವೇತಕ್ರಾಂತಿಗಳಾಗಿಲ್ಲ, ಹಸಿವು ಇದೆ. ಹಾಗಾದರೆ ಭಾರತ ದೇಶ ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವನ್ನು ಮಾಡಬೇಕಾಗಿದೆ. 62 ಭಾರತ ಚೀನಾ ಯುದ್ಧ, 65ಕ್ಕೆ ಭಾರತ ಪಾಕಿಸ್ತಾನ ಯುದ್ಧ. ಈ ಮಧ್ಯದಲ್ಲಿ ನಾವು ವಿಜ್ಞಾನವನ್ನು ಬೆಳೆಸಬೇಕಾಗಿದೆ. ವಿಕ್ರಮ್ ಸಾರಾಭಾಯಿ ಅವರು ಇರೋ ಸೌಲಭ್ಯಗಳನ್ನು ಬಳಸಿ, ನಿಕಿ ಅಪಾಚೆಯನ್ನು ಬಳಸಿ ತಂತ್ರಜ್ಞಾನವನ್ನು ಬೆಳೆಸೋದಕ್ಕೆ ಆರಂಭ ಮಾಡ್ತಾ ಬಂದರು. ಕೊನೆಗೆ 1969 1969 ಆಗಸ್ಟ್ 15 1969 ಆಗಸ್ಟ್ 15 ಇಂದಿರಾ ಗಾಂಧಿಯವರು, ಅಂದಿನ ಪ್ರಧಾನಮಂತ್ರಿ ಆದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು INCSRನ್ನು, ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚನ್ನು ಇನ್ಕಾರ್ಪೊರೇಟೆಡಿಂದ ವಿಲೀನಗೊಳಿಸಿ ಒಂದು ಸಂಸ್ಥೆಯನ್ನು ಆರಂಭ ಮಾಡ್ತಾ ಬಂದರು. ದಟ್ ಈಸ್ ದ ಇಸ್ರೋ ಸಂಸ್ಥೆನ ಆರಂಭ ಮಾಡ್ತಾ ಬಂದರು. ಹಾಗಾದರೆ ಈ ಇಸ್ರೋ ಸಂಸ್ಥೆ ಸ್ಥಾಪನೆ ಆದ ವರ್ಷ 1969 ಆಗಸ್ಟ್ 15. ಈಗ ಒಂದು ಕಮಿಟಿ ಇದ್ದಿದ್ದು ಒಂದು ಸಂಸ್ಥೆ ಆಗ್ತಾ ಬಂತು. ಕೇಂದ್ರ ಕಚೇರಿಯನ್ನು ತಂದು ಬೆಂಗಳೂರಿಗೆ ಕೊಡ್ತಾ ಬಂದರು. ಹಾಗಾದರೆ ಬೆಂಗಳೂರಿಸ್ದ ಹೆಡ್ ಕ್ವಾರ್ಟರ್ ಕೇಳಿದ್ದಾನೆ, ಇಸ್ರೋದ ಕೇಂದ್ರ ಕಚೇರಿಯಲ್ಲಿದೆ ಅಂತ. ಯಾವ ಈ ಕಮಿಟಿಗೆ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದಂಥ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರೇ ಸಂಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರು. ಹಾಗಾದರೆ ಇಸ್ರೋದ ಸಂಸ್ಥಾಪಕ ನಿರ್ದೇಶಕರು ಯಾರು ಅಂದರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ಅವರೇ ನಮ್ಮ ಇಸ್ರೋದ ಸಂಸ್ಥಾಪಕ ಅಧ್ಯಕ್ಷರು.
ಇವರ ಕೊಡುಗೆ ಅಪಾರ. ಅದಕ್ಕೆ ಇವರನ್ನು ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಯಾವಾಗ ಇಸ್ರೋ ಸಂಸ್ಥೆ ಸ್ಥಾಪನೆ ಆಯಿತೋ ಇಸ್ರೋಗೆ ಹಣಕಾಸಿನ ನೆರವನ್ನು ನೀಡ್ತಾ ಬಂದರು. ಬಡ್ಜೆಟ್ಟಲ್ಲಿ ಹಣವನ್ನು ಅಲೋಕೇಟ್ ಮಾಡೋದಕ್ಕೂ ಆರಂಭ ಮಾಡ್ತಾ ಬಂದರು. ಅಲ್ಲಿಗರ್ಥ ಸ್ಪೇಸ್ ಪ್ರೋಗ್ರಾಮ್ಸ್ಗಳು ಇಲ್ಲಿಂದ ಆರಂಭವಾಗ್ತಾ ಬಂದು ನಮ್ಮ ಭಾರತ ದೇಶದ ಸ್ಪೇಸ್ ಪ್ರೋಗ್ರಾಮ್ಸ್ಗಳು ಆರಂಭ 69ರಿಂದ ಆರಂಭ ಆಗ್ತಾ ಬಂತು. ಈಗ ಹಣಕಾಸಿನ ನೆರವು ಸಿಗ್ತಾ ಇದ್ದಂಗೆ ನಮ್ಮಲ್ಲಿ ಇಸ್ರೋಗೆ ಒಂದು ಬಲ ಬಂತು. ಕೆಲವು ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಬೋದು, ಸ್ಪೇಸ್ ಪ್ರೋಗ್ರಾಮ್ಸನ್ನು ಕೈಗೊಳ್ಬೋದು ಅನ್ನುವಂಥ ಭರವಸೆ ಮೂಡ್ತಾ ಬಂತು. ಈಗ ನಮ್ಮ ಇಸ್ರೋಗೆ ಒಂದು ಬಲ ಬಂತು. ಈ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋದ ವಿಸ್ತೃತ ರೂಪ ಕೇಳ್ತಾ ಬರ್ತಾನೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನು. ಇಸ್ರೋದ ವಿಸ್ತೃತ ರೂಪ ಬರೀರಿ ಅಂತ ಕೇಳ್ತಾ ಬರ್ತಾನೆ. ಸ್ಪರ್ಧಾರ್ಥಿಗಳು ಗಮನಿಸಬೇಕು, ಪ್ರತಿಯೊಂದು ಅಬ್ರಿವೇಷನ್ಸ್ಗೂ ಕೂಡ ಫುಲ್ ಫಾರ್ಮ್ ಕೇಳ್ತಾನೆ. ಇಲ್ಲಿ ನಾನು ಏನು ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಘಟನೆ ಅಥವಾ ಸಂಸ್ಥೆ ಅನ್ಬೋದು, ಸಂಸ್ಥೆ ಅನ್ಬೋದು. ಕನ್ಫ್ಯೂಷನ್ ಏನು ಮಾಡ್ತಾನೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತಾ ಇದ್ದೀನಿ ನಾನೀಗ. ಇಲ್ಲಿ ಏನೇನು ಆಡ್ಬೋದು ಅಂದರೆ ಈ ಇಸ್ರೋ ಕೊಟ್ಬಿಟ್ಟು 4 ಆಪ್ಷನ್ಸಾಗೆ ಎರಡನೇದು ಬಂದಾಗ ಇಂಡಿಯನ್ ಸ್ಯಾಟಲೈಟ್ ರಿಸರ್ಚ್ ಆರ್ಗನೈಸೇಷನ್ ಕೊಡ್ತಾನೆ. ನೀವು ಎಕ್ಸಾಮಾಗಿ ಕೂತ್ಕೊಂಡಾಗ ಏನು ಅನಿಸುತ್ತೆ ಗೊತ್ತಾ, ಇಸ್ರೋ ಅಂದರೆ ಸಟ್ಲೈಟು ಅಂದರೆ ಇಸ್ರೋ. ಆನ್ಸರನ್ನು ಇದು ಕಾಟ್ ಬಂದುಬಿಡ್ತೀರಾ. ಮನೆಗೆ ಬಂದಾಗ ನೋಡ್ತೀರಾ, ಎಸ್ ಅಂದರೆ ಸಟ್ಲೈಟ್ ಅಲ್ವಾ, ಹಂಗಾರೆ ಸ್ಪೇಸಾ? ನೀವು ಗಮನಿಸಬೇಕು, ಈ ಪದದ ಅರ್ಥವನ್ನು ತಿಳ್ಕೋಬೇಕು. ಸ್ಪೇಸ್ ಅನ್ನೋದು ಬ್ರಾಡರು, ಸಟ್ಲೈಟ್ ನ್ಯಾರು. ಸ್ಪೇಸ್ ಪ್ರೋಗ್ರಾಮ್ಸಲ್ಲಿ ಸಟ್ಲೈಟ್ ಅನ್ನೋ ಒಂದು ಕಾರ್ಯಕ್ರಮ ಇದೆ ಅಷ್ಟೇ. ಸ್ಪೇಸ್ ಅನ್ನೋದು ವಾಸ್ಟು. ಆ ಸಂಸ್ಥೆ ಕೇವಲ ಸಟ್ಲೈಟ್ ಮಾಡ್ತಾ ಇಲ್ಲ, ಇವತ್ತು ಅನೇಕ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದೆ. ಹಾಗಾದರೆ ಈ ಇಸ್ರೋದವರು ನಮ್ಮ ಡಿಫೆನ್ಸಿಗೆ ಬೇಕಾದಂಥ ಅನೇಕ ಜಾಕೆಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಹೊಸ ಉತ್ಪನ್ನಗಳನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಪದವನ್ನು ಬಳಸೋದ್ರಿಂದ ಸೀಮಿತವಾಗ್ತದೆ. ಇನ್ನೂ ಒಂದು ಕೊಟ್ಟರೆ, ನನ್ನ ಕೈ ಕೊಟ್ಟರೆ ಸಣ್ಣದು ಬದಲಾವಣೆ ಮಾಡಿ ತೋರಿಸ್ಬಿಡ್ತೀನಿ. ಇಸ್ರೋದ ವಿಸ್ತೃತ ರೂಪ ಅಂದರೆ ಮೊದಲೆರಡು ಪದ ಕರೆಕ್ಟ್ ಮಾಡ್ತೀನಿ, ಮೂರನೇ ಪದ ಮಿಸ್ ಮಾಡ್ತೀನಿ. ಇಂಡಿಯನ್ ಸ್ಪೇಸ್ ರಿಸೋರ್ಸ್ ಆರ್ಗನೈಸೇಷನ್. ನೀವು ಓದ್ತಾ ಇರ್ಬೇಕಾದ್ರೆ ಏನು ಮಾಡ್ತೀರಾ, ಆನ್ಸರ್ ಮಾಡಬೇಕಾದ್ರೆ ಮೊದಲೆರಡನ್ನೂ ನೋಡ್ತೀರಾ, ಮೂರನೇ ಪದ ನೋಡಲ್ಲ. ರಿಸೋರ್ಸ್ ಇಲ್ಲ ಅಲ್ಲಿ. ದೇ ಆರ್ ಕಂಡಕ್ಟಿಂಗ್ ದ ರಿಸರ್ಚ್ ರಿಗಾರ್ಡಿಂಗ್ ದ ಸ್ಪೇಸ್. ಒಂದೊಂದು ಅಕ್ಷರ ನಾನು ಈಗೇನು ಹೇಳ್ತಾ ಇದ್ದೀನಿ ಅಂದರೆ ಕೇವಲ ಇಸ್ರೋ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಮುದ್ರಾ ಕೊಡ್ತಾನೆ, ನೀತಿ ಕೊಡ್ತಾನೆ, ಸಾರ್ಕ್ ಅಂತ ಕೊಡ್ತಾನೆ. ಆ ಕೊಟ್ಟಾಗ ಯಾವ ಅಕ್ಷರ ಯಾವ ಪದವನ್ನು ಎಂಟು ಬ್ರಿಕ್ಸ್ ಅಂತ ಕೊಡ್ತಾನೆ. ಬೀನಾಗ ಬೇಕಾದಷ್ಟು ಬರೋದು, ಬಾಂಗ್ಲಾದೇಶ ಬರೋದು, ಬ್ರೆಜಿಲ್ಲೇ, ರಷ್ಯಾ, ಇಂಡಿಯಾ, ಚೀನಾ ಬದಿಗೆ ಸಿ ಬದಿಗೆ ಕಾಂಬೋಡಿಯಾ ಕೊಡ್ಬೋದು. ಅವನು ಚೀನಾ ಬರಬೇಕು. ಎಸ್ಗೆ ಅನೇಕ ರಾಷ್ಟ್ರಗಳು, ದಕ್ಷಿಣ ಸೂಡಾನು ಬರ್ಬೋದು, ಸೌತ್ ಆಫ್ರಿಕಾ ಬರುತ್ತೆ. ಎಸ್ ಅಂದಾಗ ಬ್ರಿಕ್ಸ್ ಅಂದಾಗ ಬ್ರೆಜಿಲ್ಲು, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಅದ್ರ ಬದಿಗೆ ಇವನ್ನ ಬೇರೆ ಬೇರೆ ಕೊಡ್ಬೋದು. ಇಲ್ಲಿ ನಾನು ಏನು ಪರಿಚಯ ಮಾಡ್ತಾ ಇದ್ದೀನಿ ಅಂದರೆ, ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ನಡುತ್ತೀರಾ, ಮತ್ತು ಎರಡನೇದು ಹೆಂಗೆ ನೋಡಬೇಕು ಅದನ್ನು ಭಾಳ ಸೂಕ್ಷ್ಮ ಗಮನಿಸಬೇಕಾಗಿದೆ. ಒಂದು ಮಾಡಲ್ ಕೊಟ್ಟಿದ್ದೀನಿ, ಬೇರೆಯವ್ರು ನೋಡ್ಬೇಕಾದ್ರೆ ಅನ್ಬೇಕು ಈ ಅಕ್ಷರದಲ್ಲಿ ಏನು ಚೇಂಜಸ್ ಮಾಡೋ ಸಾಧ್ಯತೆ ಇದೆ. ಅವನು ನಮಗೆ ಎಕ್ಸಾಮ್ಸನ್ನು ಕೊಡ್ಬೇಕಾರೆ ನಾನು ಯಾವ ಅಕ್ಷರದಲ್ಲಿ ಡೂಪಾಗ್ಬೋದು ನೋಡಿ. ಇಲ್ಲ ಇನ್ಯಾವತ್ತೂ ಕೂಡ ನಿಮಗೆ ಮಿಸ್ ಆಗ ಇದಿಲ್ಲ. ಯಾಕೆಂದರೆ ಸಟ್ಲೈಟ್ ಅಲ್ಲ, ಸ್ಪೇಸ್. ಅದು ಸಟ್ಲೈಟ್ ಇಸ್ ದ ಪಾರ್ಟ್ ಆಫ್ ದ ಸ್ಪೇಸ್ ಅಂತ ಗೊತ್ತಾಯಿತು. ಈಗ ನಮ್ಮ ಇಸ್ರೋ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ನಿಮಗೊಂದು ಗಮನಿಸಿ, ಈ ಇಸ್ರೋ ಸಂಸ್ಥೆ 1969ಕ್ಕೆ ಅಸ್ತಿತ್ವಕ್ಕೆ ಬಂತು. ಇದಕ್ಕಿಂತ ಮುಂಚಿತವಾಗಿ ಜಗತ್ತಿನ ಅನೇಕ ದೇಶಗಳಲ್ಲಿ ಅನೇಕ ಬಾಹ್ಯಾಕಾಶ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗಾದರೆ ನಮ್ಮ ಮಗು ಈಗ ಜನನವಾಗಿದೆ, ನಮ್ಮ ಅಂಗಡಿ ಈಗ ತೆಗೆದಿದೆ. ಅದಕ್ಕಿಂತ ಮೊದಲೇ ಸಂಶೋಧನೆಗಳನ್ನು ಬಾಹ್ಯಾಕಾಶದಲ್ಲಿ ಅನೇಕ ಅದ್ವಿತೀಯಗಳನ್ನು ಸಾಧಿಸಿರುವಂಥ ಸಂಸ್ಥೆಗಳಿವೆ. ಅವರೊಂದಿಗೆ ಸೆಣಸಾಡಬೇಕಾಗಿದೆ ನಮ್ಮ ಇಸ್ರೋ. ಈ ಭಾರತದ ಇಸ್ರೋ ಅವರೊಂದಿಗೆ ಸೆಣಸಾಡಬೇಕಾಗಿದೆ. ಆಲ್ರೆಡಿ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮುಂತಿದ್ದಾರೆ. ಗೊತ್ತಿರಲಿ ನಿಮಗೆ, ಲೇಟಾಗಿ ಹುಟ್ಟಿತು, ಲೇಟೆಸ್ಟ್ ಆಯಿತು. ಲೇಟಾಗಿ ಹುಟ್ಟಿರೋ ಲೇಟೆಸ್ಟು ಕಾರಣ ನಮ್ಮ ದೇಶಕ್ಕೆ ದೊಡ್ಡ ದೊಡ್ಡ ವಿಜ್ಞಾನಿಗಳಿದ್ದಾರೆ, ಡೆಡಿಕೇಟೆಡ್ ಪರ್ಸನ್ಸ್ ಇದ್ದಾರೆ,
ಹಗಲು ರಾತ್ರಿ ಶ್ರಮಿಸುವಂಥ ವಿಜ್ಞಾನಿಗಳಿದ್ದಾರೆ, ಸಂಶೋಧಕರಿದ್ದಾರೆ. ಅವರ ಶ್ರಮದ ಫಲ ಇವತ್ತ ಇಡೀ ಜಗತ್ತಿನಲ್ಲೇ ಇಸ್ರೋ ಸಂಸ್ಥೆ ಒಂದು ಮುಂಚೂಣಿಯಲ್ಲಿದೆ. ಹಾಗಾದರೆ ನಮ್ಮ ದೇಶವರು ತುಂಬ ಬುದ್ಧಿವಂತರು. ನಾವು ಸೊನ್ನೆಯನ್ನು ಕೂಡ ಕಂಡುಹಿಡ್ಕೊಟ್ಟಂಥವ್ರು. ಬ್ರಹ್ಮಗುಪ್ತ ಮೊಟ್ಟ ಮೊದಲ ಬಾರಿಗೆ ಸೊನ್ನೆಯನ್ನು ಕಂಡುಹಿಡಿದು. ಸೊನ್ನೆ ಗೊತ್ತಿಲ್ಲ ಅಂದರೆ ಇವತ್ತು ನಂಬರ್ ಸಿಸ್ಟಮ್ಮೇ ಅಸ್ತವ್ಯಸ್ತ ಆಗ್ಬಿಡೋದು. ಭಾರತೀಯರ ಕೊಡುಗೆ ಅಪಾರವಾಗಿದೆ. ಜೊತೆಗೆ ಈ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಇವ್ರು ಯಾರ್ಯಾರಲ್ಲೇ ಮುಂದಿದ್ದರು ಅಂದರೆ ಅಮೆರಿಕಾದ ನಾಸಾ, ಅಮೆರಿಕ ದೇಶದ ನಾಸಾ ಆಲ್ರೆಡಿ ಮುಂದಿದೆ. ನಾಸಾ ಸಂಸ್ಥೆ ನಾಸಾ ಅಂದಾಗ ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ನ್ಯಾಷನಲ್ ಏರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ಸ್ ವಾಷಿಂಗ್ಟನ್ನಾಗಿದೆ. ಹಂಗಾರೆ ಇವನು ಆಲ್ರೆಡಿ ಅಲ್ಲೇ 58ಗೆ ಎಕ್ಸ್ಪ್ಲೋರರ್ ಅನ್ನುವಂಥ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದ್ದಾನೆ. ನಮ್ಮ ಅಂಗಡಿ ಈಗ ತೆಗೆದೈತಿ, ನಮ್ಮ ಮಗು ಈಗ ಜನನವಾಗೈತಿ. 69ಕ್ಕೆ ನಮ್ಮ ಇಸ್ರೋ ಸ್ಥಾಪನೆ ಆದರೆ ಆಲ್ರೆಡಿ ನಾಸಾದವರು ಸುಮಾರು ಕಾರ್ಯಕ್ರಮಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಗೊತ್ತಿರಲಿ, ರಷ್ಯಾ ದೇಶ ಮೊಟ್ಟ ಮೊದಲ ಬಾರಿಗೆ ಉಪಗ್ರಹನ ಉಡಾವಣೆ ಮಾಡಿದೆ. ರಾಸ್ ಕಾಸ್ಮಾಸ್ ಅಂತ ಕರಿತೀವಿ, RKA, ರಾಸ್ ಕಾಸ್ಮಾಸ್ ಸ್ಟೇಟ್ ಕಾರ್ಪೊರೇಷನ್ ಫಾರ್ ಸ್ಪೇಸ್ ಆಕ್ಟಿವಿಟೀಸ್ ಅಂತ. ಇನ್ನು ಶಾರ್ಟ್ ಫಾರ್ಮಗೆ ರಾಸ್ ಕಾಸ್ಮಾಸ್ ಅಂತ ಕರೀತಾರೆ. ರಷ್ಯಾದು RKA. ಇವರಲ್ಲೇ ಆಲ್ರೆಡಿ ಸ್ಪೇಸ್ ಕಾರ್ಯಕ್ರಮದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. 1957ಗೆ ಸ್ಪುಟ್ನಿಕ್ ಅನ್ನುವಂಥ ಮೊಟ್ಟ ಮೊದಲ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡಿದ್ದಾರೆ. ಒಂದು ನಾಯಿಯನ್ನು ಕಳಿಸಿ ಬಂದಿದ್ದಾರೆ. ಆದರೆ ನಾವಿನ್ನೂ ಕೂಡ ನಮ್ಮ ಸಂಸ್ಥೆನ ಆರಂಭನೆ ಮಾಡಿಲ್ಲ. ಇವರು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದರೂ ಕೂಡ ಇಸ್ರೋ ಸಂಸ್ಥೆ ಮಾಡಿಲ್ಲ. ಹಾಗಾದರೆ ಮೂರನೇದು ಬಂದಾಗ ಚೀನಾ ದೇಶದ ಸಂಸ್ಥೆ CNSA, ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ಸ್, ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ನಾಲ್ಕನೇದು ಬಂದಾಗ ಜಪಾನ್ ಸಂಸ್ಥೆ ಜಾಕ್ಸಾ, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ. ಎಕ್ಸ್ಪ್ಲೋರೇಷನ್ ಎಕ್ಸ್ ಅಂದಾಗ ಎಕ್ಸ್ಪ್ಲೋರೇಷನ್ ಬರ್ತದೆ, ಇಲ್ವಲ್ಲ ಅಂತ ಯೋಚನೆ ಮಾಡಿಬಿಟ್ಟಿರ, ಜಾಕ್ಸಾ. ಹಾಗಾದರೆ ಇನ್ನೊಂದಿದೆ ಯುರೋಪ್ ಯೂನಿಯನ್ನ ರಾಷ್ಟ್ರಗಳು ಸೇರಿಕೊಂಡೊಂದು ಬಾಹ್ಯಾಕಾಶ ಸಂಸ್ಥೆಯನ್ನು ಕಟ್ಕೊಂಡಿವೆ, ಯುರೋಪ್ ಸ್ಪೇಸ್ ಏಜೆನ್ಸಿ. ಇದು 22 ರಾಷ್ಟ್ರಗಳ ಒಂದು ಒಕ್ಕೂಟ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯುರೋಪ್ ಯೂನಿಯನ್ ಇರೋದು 28 ರಾಷ್ಟ್ರಗಳದು. ಅದರಾಗ ಒಂದು ಎಕ್ಸಿಟ್ ಆಗ್ತಾ ಇದೆ ಬ್ರಿಟನ್ನು. ಬಾಹ್ಯಾಕಾಶ ಸಂಸ್ಥೆಯ ಸಹಭಾಗಿತ್ವ ಹೊಂದಿರೋ 22 ಮಾತ್ರ. 28 ಯುರೋಪ್ ಯೂನಿಯನ್ ಆಗಿದ್ದವು, ಬ್ರಿಟನ್ ಎಕ್ಸಿಟ್ ಆಗ್ತಾ ಇದೆ. ಯೂರೋ ನಾಣ್ಯವನ್ನು ಹೊಂದಿರೋ 19, ಬಾಹ್ಯಾಕಾಶಕ್ಕೆ ಸಹಭಾಗಿತ್ವ ಹೊಂದಿರೋ 22 ಮಾತ್ರ. ದೇರ್ ಆರ್ 22 ಕಂಟ್ರೀಸ್ ಆರ್ ದೇರ್. ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಮತ್ತೆ ಬಿಡಿಸ್ತಾ ಇದ್ದೀನಿ ಇಲ್ಲಿಗ. ಈ ಎಲ್ಲ ಸಂಸ್ಥೆಗಳು ಕೂಡ ಆಲ್ರೆಡಿ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಇಡ್ತಾ ಇದ್ದಾವೆ. ಈಗಿನ್ನು ನಮ್ಮ ಸಂಸ್ಥೆ ಉಗಮ ಆಗಿದೆ. ಯಾವ ಸಂಸ್ಥೆ ಅದು? ಇಸ್ರೋ. ಅವರು ಎಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಇವರು ಪಾದ್ರಿ ಹತ್ರವ ಒಂದು ತೋಟದ ಹತ್ರ ಜಾಗ ಇಸ್ಕೊಂಡು ನಟ್ಟು ಬಟ್ಟು ತಯಾರು ಮಾಡ್ತಿದ್ವಿ, ತಿರುಗಿಸ್ತಾ ಇದ್ದೀವಿ. ಯಾವುದು ನಿಕ್ಕಿ ಅಪಾಚೆ ಅನ್ನುವಂಥ ರಾಕೆಟನ್ನು ತಂದು ನಮ್ಮ ಸೈಂಟಿಸ್ಟು ಸೈಕಲ್ ಮೇಲೆ ನುಕ್ಕೊಂಡು ಹೋಗ್ತಾವ್ರೆ. ಎತ್ತಿನ ಗಾಡಿ ಮೇಲೆ ಉಪಗ್ರಹಗಳನ್ನು ನಾವು ತಾಂಡೋಗ್ತಾ ಇದ್ದೀವಿ. ಸೋಗೆ ಗರಿ ಹಾಕ್ಕೊಂಡು ನಟ್ಟು ಬೋಲ್ಟು ತಿರುಗಿಸ್ತಾ ಇದ್ದೀವಿ. ಅವ್ರು ಎಸಿಲ್ಲವ್ರೆ, ನಾವು ಸೋಗೆ ಗರಿಯನ್ನು ಇಟ್ಕೊಂಡು ಮೇಲೆ ಕೂತ್ಕೊಂಡು ನಟ್ಟು ಬೋಲ್ಟು ತಿರುಗ್ತಾ ಇದ್ದೀವಿ. ಅವ್ರದ್ದು ಎಸಿ, ನಮ್ಮದು ಎಸಿನೇ, ಬಟ್ ಕಂಡೀಷನ್ ಇಲ್ಲ ಅಷ್ಟೇ, ಆ ಮಟ್ಟದಲ್ಲಿದೆ. ಹಾಗಾದರೆ ಇಂಥ ಲೇಟಾಗಿ ಉಗಮವಾದಂಥ ನಮ್ಮ ಸಂಸ್ಥೆ ಇವತ್ತ ಇವರು ಮಾಡಿರುವ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಮಂಗಳಯಾನ ಮಾಡಿದೆ. ಜಗತ್ತಿನ 4 ಸಂಸ್ಥೆಗಳಲ್ಲಿ ನಾವು ಕೂಡ ಒಬ್ಬರು. ಅದನ್ನು ಏಷ್ಯಾದಲ್ಲೇ ಮೊದಲ ಸಂಸ್ಥೆ. ನಿಮ್ಮ ನಂಬಕ್ಕೆ ಅಸಾಧ್ಯ, ರಷ್ಯಾ ದೇಶ 37 ಉಪಗ್ರಹಗಳನ್ನು ಉಡಾವಣೆ ಮಾಡಿ ಏಕಕಾಲಕ್ಕೆ ದಾಖಲೆ ಮಾಡಿತ್ತು. 104 ಏಕಕಾಲಕ್ಕೆ ಉಡಾವಣೆ ಮಾಡಿ ನಮ್ಮ ಇಸ್ರೋ ಸಂಸ್ಥೆ ಆ ದಾಖಲೆಯನ್ನು ಮುರಿದಿದೆ. ಇವ್ರು ಯಾರ್ಯಾರು ಏನೇನು ದಾಖಲೆಗಳು ಮಾಡಿದೋ ಸುಮಾರು ದಾಖಲೆಗಳನ್ನು ಭಾರತದ ಇಸ್ರೋ ಮುರಿದಿದೆ ಮತ್ತು ಹೊಸ ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಆ ಸಂಸ್ಥೆಯೇ ನಮ್ಮ ಇಸ್ರೋ ಸಂಸ್ಥೆ. ಇವತ್ತು ಪ್ರಶ್ನೆ ಕೇಳಬಹುದು, ಹಂಗಾರೆ ನಮ್ಮ ಇಸ್ರೋ ಉಗಮ ಆಗೋದಕ್ಕಿಂತ ಮುಂಚಿತವಾಗಿ ಇವರೇನೇನು ದಾಖಲೆ ಮಾಡಿದ್ರು?
ಆ ಮುರಿಯೋದಕ್ಕಿಂತ ಮುಂಚಿತವಾಗಿ ಏನೇನು ದಾಖಲೆ ಮಾಡಿದ್ರು ಗೊತ್ತಾಗಬೇಕಲ್ಲ. ಹಾಗಾದರೆ ಇಸ್ರೋ ಸಂಸ್ಥೆ ಸ್ಥಾಪನೆ ಆಗೋದಕ್ಕಿಂತ ಮುಂಚಿತವಾಗಿ ಜಗತ್ತಿನ ಬಾಹ್ಯಾಕಾಶ ಸಾಧನೆಗಳ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದು 1957ರಲ್ಲಿ 1957. ನಾನು ಮಾತಾಡ್ತಾ ಇರೋದು ನಮ್ಮ ಸಂಸ್ಥೆ ಸ್ಥಾಪನೆ ಆಗೋಕ್ಕಿಂತ ಮುಂಚಿತವಾಗಿ ಜಾಗತಿಕವಾಗಿ ಸಾಧನೆ ಮಾಡಿರುವಂಥದ್ದು. ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಬೇರೆ ಬೇರೆ ದೇಶಗಳು ಮಾಡಿರುವಂಥದ್ದು. ಅಕ್ಟೋಬರ್ 4ರಂದು, ಅಕ್ಟೋಬರ್ 4 ರಷ್ಯಾ ದೇಶ ಸ್ಪುಟ್ನಿಕ್ಕನ್ನು ಉಡಾವಣೆ ಮಾಡ್ತು. ಸ್ಪುಟ್ನಿಕ್ 1 ಉಡಾವಣೆ ಮಾಡ್ತಾ ಬಂತು. ಹಾಗಾದರೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವುದು ಅಂದರೆ ಸ್ಪುಟ್ನಿಕ್ 1 ಅಂತ. ಭೂಮಿಗೆ ಸ್ವಾಭಾವಿಕ ಉಪಗ್ರಹ ಚಂದ್ರ, ಕೃತಕ ಉಪಗ್ರಹ. ಹಾಗಾದರೆ ಯಾವ ದೇಶ ಉಡಾವಣೆ ಮಾಡಿದ್ದಂದರೆ ರಷ್ಯಾ ದೇಶ. ಇದು ಜಗತ್ತಿನ ಮೊಟ್ಟ ಮೊದಲ ಕೃತಕ ಉಪಗ್ರಹ. ಜಗತ್ತಿನ ಮೊದಲ ಕೃತಕ ಉಪಗ್ರಹ ಅಂದರೆ ಕೃತಕ ಉಪಗ್ರಹ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಆರ್ಯಭಟ ಯೋಚನೆ ಮಾಡಬೇಡಿ. ಆರ್ಯಭಟ ಭಾರತದ್ದು, ನಾನು ಮಾತಾಡ್ತಾ ಇರೋದು ವರ್ಲ್ಡ್ ವೈಡು. ನಮ್ಮ ಇಸ್ರೋ ಸ್ಥಾಪನೆ ಆಗಿಲ್ಲ. ಇಸ್ರೋ 69ಕ್ಕಾಗೋದು. ಹಾಗಾದರೆ 1957 ನವೆಂಬರ್ 3ರಂದು ಇದೇ ರಷ್ಯಾ ದೇಶ ಬಾಹ್ಯಾಕಾಶಕ್ಕೆ ಸ್ಪುಟ್ನಿಕ್ 2 ಉಪಗ್ರಹದಲ್ಲಿ ನೌಕೆಯಲ್ಲಿ ನಾಯಿಯನ್ನು ಕಳಿಸ್ತಾ ಬರ್ತಾರೆ. ಹ್ಯೂಮನ್ನ ಕಳಿಸೋದಕ್ಕಿಂತ ಮೊದಲು ಒಂದು ಅನಿಮಲನ್ನು ಕಳಿಸ್ಬೇಕಾಯ್ತು. ಅದರ ಹೆಸರು ಲೈಕಾ ಎನ್ನುವಂಥ ನಾಯಿಯನ್ನು ಕಳಿಸ್ತಾ ಬರ್ತಾರೆ. ಲೈಕಾ ಎನ್ನುವಂಥ ನಾಯಿ. ಹಾಗಾದರೆ ಈ ಲೈಕಾ ಅನ್ನುವಂಥ ನಾಯಿಯನ್ನು ಕಳಿಸ್ತಾ ಬಂದರು. ಪ್ರಶ್ನೆ ಪತ್ರಿಕೆಯಲ್ಲಿ ತೆಗಿತಾನೆ, ಬಾಹ್ಯಾಕಾಶಯಾನ ಮಾಡಿದಂಥ ಮೊದಲ ಪ್ರಾಣಿ ಯಾವುದು ಅಂತ ಕೇಳ್ತಾನೆ. ನಾಯಿ. ಅದರ ಹೆಸರು ಲೈಕಾ ನಾಯಿಯನ್ನು ಕಳಿಸ್ತಾ ಬಂದರು. ಇನ್ನು ನಮ್ಮ ಇಸ್ರೋ ಸಂಸ್ಥೆ ಆರಂಭವಾಗಿಲ್ಲ. 1900 ಇವ್ರು ಯಾವಾಗ ಮಾಡ್ತಾ ಬಂದರೋ ಅಮೆರಿಕಾದವ್ರಿಗೆ ನಾವು ಏನಾರು ಬಾಹ್ಯಾಕಾಶ ಸಂಶೋಧನೆ ಮಾಡಲೇಬೇಕು, ಕಾರ್ಯಕ್ರಮ ಕೈಗೊಳ್ಳಬೇಕು ಅನ್ನಿಸ್ತು. ಯಾಕೆಂದರೆ ಎರಡರ ನಡುವೆ ಶೀತಲ ಸಮರ ನಡೀತಾ ಇದೆ. 2ನೇ ಮಹಾಯುದ್ಧ ನಿಂತ ಮೇಲೆ 2 ಬಣಗಳಾಗ್ತಾ ಬಂತು. ರಷ್ಯಾ ಬೆಂಬಲಿತ ಮತ್ತು ಅಮೆರಿಕ ಬೆಂಬಲಿತ. ಪ್ರತಿಷ್ಠೆ ಆರಂಭ ಆಯಿತು. ರಷ್ಯಾ ಕೃತಕ ಉಪಗ್ರಹ ಉಡಾವಣೆ ಮಾಡ್ತಿದ್ದಂಗೆ ಅಮೆರಿಕ ನಾನು ಮಾಡಬೇಕು ಅಂತ 1958ರಲ್ಲಿ 1958ರಲ್ಲಿ ಅಮೆರಿಕ ದೇಶ ಎಕ್ಸ್ಪ್ಲೋರರ್ ಅನ್ನುವಂಥ ಒಂದು ಉಪಗ್ರಹವನ್ನು ಉಡಾವಣೆ ಮಾಡ್ತು. ಪ್ರಶ್ನೆ ತೆಗೆದಿದ್ದಾನೆ, ಅಮೆರಿಕಾದ ಮೊಟ್ಟ ಮೊದಲ ಉಪಗ್ರಹ ಯಾವುದು ಅಂತ. ಕೃತಕ ಉಪಗ್ರಹ ಎಕ್ಸ್ಪ್ಲೋರರ್. ರಷ್ಯಾದ್ದು ಸ್ಪುಟ್ನಿಕ್. ಅದಕ್ಕೆ ಇವರು ಉಡಾವಣೆ ಮಾಡ್ತಾ ಬಂದರು ಎಕ್ಸ್ಪ್ಲೋರರ್ನ. ನಾವಿನ್ನೂ ಆ ಹಂತದಲ್ಲಿಲ್ಲ. ಎಕ್ಸ್ಪ್ಲೋರರು ಅಮೆರಿಕ ದೇಶದ್ದು, ನಾಸಾದವರು ಉಡಾವಣೆ ಮಾಡಿರುವಂಥದ್ದು. ಈಗ ರಷ್ಯಾ ದೇಶ 1961ನಲ್ಲಿ 1961ರಲ್ಲಿ ವಾಸ್ಟಾಕ್ 1 ನೌಕೆ ಇದು. ಈ ನೌಕೆ ಮೂಲಕ ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾ ಬರ್ತದೆ. ಅವರೇ ಯೂರಿ ಗಗರಿನ್. ಏನು ಸರ್ ಇವರು? ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಯಾನ ಮಾಡಿದಂಥ ಮೊದಲ ವ್ಯಕ್ತಿನೇ ಯೂರಿ ಗಗರಿನ್. ಯಾವ ದೇಶ ಅಂದರೆ ಮತ್ತೆ ಒನ್ಸ್ ಅಗೈನ್ ರಷ್ಯಾದವರು. ನೌಕೆ ಹೆಸರು ವಾಸ್ಟಾಕ್ 1 ಅಂತ. ಈ ನೌಕೆಯಲ್ಲಿ ಪ್ರಯಾಣ ಬೆಳೆಸ್ತಾ ಮೊದಲ ಗಗನಯಾತ್ರಿ, ಜಗತ್ತಿನ ಮೊದಲ ಗಗನಯಾತ್ರಿ. ಕನ್ಫ್ಯೂಸ್ ಆಗ್ತೀರಾ? ಗಗನಯಾತ್ರಿ ಮೊದಲು ಯಾರು ಅಂತ ಅಂದಾಗ ರಾಕೇಶ್ ಶರ್ಮಾ ಬಂದರೆ ಭಾರತೀಯ. ಇದು ಬಂದಾಗ ವರ್ಲ್ಡಲ್ಲಿ ಮೊದಲ ಬಾರಿಗೆ ಈ ಭೂಮಿಯನ್ನು ಬಿಟ್ಟು ಬಾಹ್ಯಾಕಾಶದ ಕಡೆಗೆ ಹೋದಂಥ ಮೊದಲ ವ್ಯಕ್ತಿನೇ ರಾಕೇಶ್ ಶರ್ಮಾ. ಭಾರತೀಯರಲ್ಲಿ. ವರ್ಲ್ಡಲ್ಲಿ ಯಾರು ಅಂದರೆ ಯೂರಿ ಗಗರಿನ್. ರಷ್ಯಾ ದೇಶದವರು ವಾಸ್ಟಾಕ್ 1 ಅಂತ. 1963ರಲ್ಲಿ 1963ರಲ್ಲಿ ಅದೇ ರಷ್ಯಾ ದೇಶದವರೇ ವಾಸ್ಟಾಕ್ 6 ಅನ್ನುವಂಥ ನೌಕೆಯಲ್ಲಿ ವ್ಯಾಲೆಂಟೈನಾ ಟೆರೆಸ್ಕೋವಾ ಅಂತ ಟೆರೆಸ್ಕೋವಾ ಅನ್ನುವಂಥ ಹೆಣ್ಮಗಳನ್ನು ಕಳಿಸ್ತಾ ಬರ್ತಾರೆ. ಹಾಗಾದರೆ ಇದು ಕೂಡ ರಷ್ಯಾನೇ. ನೌಕೆ ವಾಸ್ಟಾಕ್ 6 ಅಂತ. ಇವರು ಹೋಗಿದ್ದು ಬಾಹ್ಯಾಕಾಶಕ್ಕೆ. ಹಾಗಾದರೆ ಜಗತ್ತಿನಲ್ಲಿ ಬಾಹ್ಯಾಕಾಶಯಾನ ಮಾಡಿದ ಮೊದಲ ಮಹಿಳೆ, ಬಾಹ್ಯಾಕಾಶಯಾನ ಮಾಡಿದ ಗಗನಯಾತ್ರಿ ಅಥವಾ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಅಂದರೆ
ಮಾಡಿದ ಮೊದಲ ಮಹಿಳೆ ಯಾರು ಅಂದರೆ ವ್ಯಾಲೆಂಟೈನಾ ಟೆರೆಸ್ಕೋವಾ. ಕನ್ಫ್ಯೂಸ್ ಮಾಡ್ಕೊತೀರಾ? KPSCನಲ್ಲಿ ಕ್ವಶನ್ ಕೇಳಿದ್ದ. ಬಾಹ್ಯಾಕಾಶಯಾನ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿ ಕಲ್ಪನಾ ಚಾವ್ಲಾ ಬರ್ತಾರೆ. ನಮ್ಮ ದೇಶದ ಇಬ್ಬರು ಹೆಣ್ಮಕ್ಳು ಈ ಸಾಧನೆ ಮಾಡಿದ್ದಾರೆ, ಕಲ್ಪನಾ ಚಾವ್ಲಾ ಮತ್ತು ಸುನೀತಾ ವಿಲಿಯಮ್ಸ್. ಕಲ್ಪನಾ ಚಾವ್ಲಾ ಮತ್ತು ಸುನೀತಾ ವಿಲಿಯಮ್ಸ್ ಬಗ್ಗೆ ಮುಂದೆ ಮಾತಾಡ್ತೀನಿ ಇಸ್ರೋದಲ್ಲಿ. ಬಟ್ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ಅಂತ ಕ್ಲಿಯರ್ ಮಾಡ್ತಾ ಇದ್ವಿ. ವ್ಯಾಲೆಂಟೈನಾ ಟೆರೆಸ್ಕೋವಾ ಅನ್ನೋರು ಮೊದಲ ಮಹಿಳೆ, ರಷ್ಯಾದವರು ಬಾಹ್ಯಾಕಾಶಯಾನ ಮಾಡಿದಂಥ ಮೊದಲ ಮಹಿಳೆ. ವ್ಯಕ್ತಿಗಳು ಬಂದಾಗ ಯೂರಿ ಗಗರಿನ್. ಈಗ 1969ರಲ್ಲಿ 1969 ಜುಲೈ 20 ಭಾರತೀಯ ಕಾಲಮಾನ ಜುಲೈ 21. ಸರ್ ಜುಲೈ 20 ಅದ್ಯಾಕೆ? ವೆಸ್ಟಲ್ಲಿದೆ, ಅದು ನಮ್ಮದು ಈಸ್ಟಲ್ಲಿದೆ. ಭೂಮಿ ಪೂರ್ವದ ಕಡೆ ಸುತ್ತಾ ಇರಬೇಕಾದ್ರೆ ನಮಗೆ ಪೂರ್ವದಲ್ಲಿದ್ದೀವಿ, ಅದರಿಂದ 82.5 ಡಿಗ್ರಿ ಪೂರ್ವ ರೇಖಾಂಶ ಇರೋದ್ರಿಂದ ನಮಗೆ ಬೇಗ ಟೈಮ್ ಆಗ್ತದೆ. ಹಾಗಾದರೆ 21 ಅಮೆರಿಕಾದ 20. ಏನು ಸರ್ ಇದು? ಅಪೋಲೋ 11ನಲ್ಲಿ ನೌಕೆ ಇದು ನಾವೆಲ್ಲಲ್ಲಿ ನಮ್ಮ ಅಮೆರಿಕಾ ದೇಶ ಒಂದು ನೌಕೆಯನ್ನು ಕಳಿಸ್ತಾ ಬರ್ತದೆ. ಆ ನೌಕೆಯಲ್ಲಿ 3 ಜನ ಗಗನಯಾತ್ರಿಗಳು ಹೋಗ್ತಾರೆ. ಅವರು ಚಂದ್ರನ ಮೇಲೆ ಪಾದವನ್ನು ಇಡ್ತಾ ಬರ್ತಾರೆ. ಹಾಗಾದರೆ ಚಂದ್ರನ ಮೇಲೆ ಪಾದ ಇಟ್ಟಂಥ ಮೊದಲ ವ್ಯಕ್ತಿ ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಪಾದ ಇಡ್ತಾರೆ, ಮೊದಲ ವ್ಯಕ್ತಿ. ಫಸ್ಟ್ ಪರ್ಸನ್. ಯಾವ ದೇಶದವರು ಅಂತ ಕೇಳಿದ್ರೆ ಅಮೆರಿಕ. ಹಾಗಾದ್ರೆ ಯಾವುದು? ಅಪೋಲೋ 11 ಇದು ಲಾಸ್ಟ್ ಇಯರು ದೆ ಕಂಪ್ಲೀಟೆಡ್ ದ 50 years ಸೆಲೆಬ್ರೇಷನ್ಸ್ ಆಯಿತು. 50ನೇ ವರ್ಷದ ಆಚರಣೆ. ಚಂದ್ರನ ಮೇಲೆ ಪಾದ ಇಟ್ಟ ಮೇಲೆ 50 ವರ್ಷ ಆಗಿದೆ. 2019ಕ್ಕೆ ಈ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಅಮೆರಿಕಾದ ಗಗನಯಾತ್ರಿ ಚಂದ್ರನ ಮೇಲೆ ಪಾದ ಇಟ್ಟ. ಒಂದು ಪ್ರಶ್ನೆ ನನಗೆ ಜ್ಞಾಪಕ ಬರ್ತಾ ಇದೆ, ಸೈನ್ಸಲ್ಲಿ ಕೇಳಿದ್ದ. ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಅಪೋಲೋ 11ಗೆ ಹೋಗಿ ಚಂದ್ರನ ಮೇಲೆ ಪಾದ ಇಡಬೇಕಾರೆ ನೌಕೆಯಿಂದ ಜಿಗಿದರೆ ಯಾಕೆ ಅಂತ ಮೊದಲ ಆಪ್ಷನ್ ಕೊಟ್ಟಿದ್ದ. ತುಂಬ ಖುಷಿಯಾಗಿ ಜಿಗಿದ್ರು ಅಂತ ಅಲ್ಲ, ಅವ್ರು ಜಿಗಿದಿದ್ದು ಯಾಕೆ ಅಂದರೆ ಗೊತ್ತಿರಲಿ, ಗುರುತ್ವ ಕಡಿಮೆ ಇತ್ತು. ಚಂದ್ರನ ಗುರುತ್ವ ಭೂಮಿಯ ಗುರುತ್ವದ 1/6 ಇದೆ. ಭೂಮಿಯ ಗುರುತ್ವದ 1/6 ಗುರುತ್ವಕ್ಕೂ ಗ್ರಾವಿಟೇಷನ್ಸ್ಗೂ ವೆಯ್ಟ್ಗೂ ಸಂಬಂಧ ಇರ್ತದೆ. ಒಂದು ವಸ್ತುಗೆ ತೂಕ ಬರಬೇಕಂದ್ರೆ ಗ್ರಾವಿಟೇಷನ್ಸ್ ಭಾಳ ಇಂಪಾರ್ಟೆಂಟು. ಇಲ್ಲಿ 60 kg ತೂಗುವಂಥ ವ್ಯಕ್ತಿ ಇದ್ರಾಗೆ ಚಂದ್ರನಲ್ಲಿ ಬರೀ 10 kg ತೂಗ್ತಾನೆ. 1/6 ಯಾರು? ಚಂದ್ರನ ಗುರುತ್ವ. ಯಾರಿಗೆ ಹೋಲಿಕೆ ಮಾಡಿಕೊಂಡಾಗ ಹಾಗಾದರೆ ಭೂಮಿಯ ಗುರುತ್ವದ ಹೋಲಿಕೆ ಮಾಡಿಕೊಂಡ್ರೆ ಹಾಗಾದರೆ ಚಂದ್ರನ ಗುರುತ್ವ 1/6. ಅಲ್ಲಿಗೆ ಮಾಸ್ ಚೇಂಜ್ ಆಗಲ್ಲ, ದ್ರವ್ಯರಾಶಿ ಚೇಂಜ್ ಆಗಲ್ಲ, ತೂಕ ಚೇಂಜ್ ಆಗ್ತದೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ, ಮೊದಲ ಪಾದ ಇಟ್ಟವನು ಯಾರು ಅಂದರೆ ಯಾರ್ದು ಅಂದರೆ ನೀಲ್ ಆರ್ಮ್ಸ್ಟ್ರಾಂಗ್ದು. 2ನೇ ಪಾದ ಇತ್ತೀಚೆಗೆ ಬರ್ತಾ ಇರೋದು ನೀಲ್ ಆರ್ಮ್ಸ್ಟ್ರಾಂಗ್ ಬಿಟ್ಬಿಟ್ಟಿದ್ದಾರೆ. 2ನೇ ಪಾದ ಯಾರ್ದು ಅಂತ ಕೇಳ್ತಾರೆ. 2ನೇ ಪಾದ ಅಂದರೆ ತುಂಬ ಜನ ಎಕ್ಸಾಮ್ಸ್ ಬರೀಬೇಕಾದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ದೇ ಆಗ್ತಾರೆ. ಒಂದು ಪಾದ ಇಟ್ಟ ಮೇಲೆ 2ನೇದು ಇಡಲೇಬೇಕು, ಪ್ರಶ್ನೆ ಬೇರೆ. ವ್ಯಕ್ತಿಗತವಾಗಿ ಕೌಂಟ್ ಮಾಡಿದಾಗ ಅವನು ಒಂದಾಗ್ತಾನೆ. 2ನೇ ವ್ಯಕ್ತಿಯಿಂದಾಗ ಬುಜ್ ಆಲ್ಡ್ರಿನ್ ಅನ್ನೋನು 2ನೇ ಪಾದ ವ್ಯಕ್ತಿಗತವಾಗಿ ಬಂದಾಗ 2ನೇ ಪಾದ. ಹಾಗಾದರೆ 2ನೇ ಪಾದ ಯಾರ್ದು ಅಂದರೆ ಬುಜ್ ಆಲ್ಡ್ರಿನ್ದು. ಇನ್ನೊಬ್ಬ ಕೋಲಿನ್ ಅನ್ನೋನು ನೌಕೆನಲ್ಲೇ ಕುಂತಿದ್ದಾನೆ. 3 ಜನ ಹೋಗಿದ್ದಾರೆ, ನೌಕೆನಲ್ಲೇ ಕುಂತಿದ್ದಾರೆ. ಮೊದಲ ವ್ಯಕ್ತಿ ಯಾರು ಅಂದರೆ ನೀಲ್ ಆರ್ಮ್ಸ್ಟ್ರಾಂಗು. 2ನೇ ವ್ಯಕ್ತಿ ಯಾರು ಅಂದರೆ ಬುಜ್ ಆಲ್ಡ್ರಿನ್ನು. ತುಂಬ ಬಾರಿ ಕ್ವಶನ್ ಪೇಪರ್ಗಳು ರೈಸ್ ಆಗಿದೆ. ಲಾಸ್ಟ್ ಇಯರ್ ಅಂತೂ ತುಂಬ ಪ್ರಶ್ನೆ ಪತ್ರಿಕೆಗಳು ರಿಪೀಟ್ ಆಯ್ತು. ಯಾಕೆಂದರೆ 50 years ಕಂಪ್ಲೀಷನ್ ಆಗಿತ್ತು. ಈಗ ನಮ್ಮ ದೇಶದಲ್ಲಿ ಯಾವುದೇ ಅಚೀವ್ಮೆಂಟ್ಸ್ ಇಲ್ಲ. ಯಾಕಿಲ್ಲ ಅಂದರೆ ನಾವು ಈಗಿನ್ನ ಆರಂಭ ಮಾಡಿದ್ದೀವಿ. ಅಲ್ಲಿಗರ್ಥ ನಿಮಗೆ ಗೊತ್ತಾಯಿತು, ಜಗತ್ತಿನ 5 ಬಾಹ್ಯಾಕಾಶ ಸಂಸ್ಥೆಗಳು ಬೇಕಾದಷ್ಟು ಸಾಧನೆ ಮಾಡಿದರೂ ಕೂಡ ನಮ್ಮ ಇಸ್ರೋ ಇನ್ನೂ ಸ್ಥಾಪನೆ ಆಗಿರಲಿಲ್ಲ. ಆದರೆ 69 ಆಗಸ್ಟ್ 15ನೇ ತಾರೀಕು ಸ್ಥಾಪನೆ ಆದ ನಮ್ಮ ಇಸ್ರೋ ಸಂಸ್ಥೆ ಈ 5 ಸಂಸ್ಥೆಗಳನ್ನು ಮೀರಿ ಬೆಳೀತಾ ಇದೆ. ಕೆಲವೊಮ್ಮೆ ಅಮೇರಿಕಾದ ನಾಸಾ ಕೂಡ ಮಾಡಿದಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಇಸ್ರೋ ಸಂಸ್ಥೆ ಕೈಗೊಂಡಿದೆ. ಗೊತ್ತಿರಲಿ, ಇವರು 1969ಕ್ಕೆ ಚಂದ್ರನ ಮೇಲೆ ಪಾದ ಇಟ್ಟಿದ್ದಾರೆ.
ನಾವು 2008 ಅಕ್ಟೋಬರ್ 22ಕ್ಕೆ ಚಂದ್ರಯಾನ 1 ಮಾಡಿದ್ದೀವಿ. ಆದರೂ ಕೂಡ ನಾವು ತಂದಿರುವಂಥ ಫೋಟೋಗಳನ್ನು ಇವತ್ತು ನಾಸಾದವರು ಅವರ ರಿಸರ್ಚ್ಗೆ ಬಳಸ್ಕೊತಾ ಇದ್ದಾರೆ. ಇಂಪ್ಯಾಕ್ಟ್ ಪ್ರೋಬ್ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟನ್ನು ಕಳಿಸಿದ್ದು, ತುಂಬ ಉಪಯುಕ್ತವಾದಂಥ ಡಿವೈಸ್ ಅದು ಚಂದ್ರಯಾನ 1ಗೆ. ಹಾಗಾದರೆ ಇವತ್ತು ಅಮೇರಿಕಾದ ಸಂಶೋಧನೆಗಳು ನಮ್ಮ ಮುಂದೇನೇನೂ ಅಲ್ಲ, ಆ ಮಟ್ಟಕ್ಕೆ ಬೆಳೀತಾ ಇದ್ದೀವಿ. ಇಸ್ರೋ ಇವತ್ತು ಜಗತ್ತನ್ನೇ ಭಾರತದತ್ತ ನೋಡುವಂತೆ ಮಾಡ್ತಾ ಬಂದಿದೆ. ಇದು ಭಾಳ ಮುಖ್ಯವಾದಂಥ ಅಂಶ. ಹಾಗಾದರೆ ಈ ಇಸ್ರೋ ಹೇಗೆಲ್ಲ ಬೆಳೀತು ಮತ್ತು ಏನು ಕಾರ್ಯಕ್ರಮ ಕೈಗೊಳ್ತು ಅಂತ. 69 ಆಗಸ್ಟ್ 15ಕ್ಕೆ ಇಸ್ರೋ ಬಂತು ಅಂತ ಹೇಳಿದೆ. ಈಗ ಸಣ್ಣದಾಗಿ ಜಗತ್ತಿನ ಬಾಹ್ಯಾಕಾಶ ಕಾರ್ಯಕ್ರಮಗಳ ಸಣ್ಣ ಒಂದು ತುಣುಕನ್ನು ನೋಡ್ತಾ ಬರೋಣ. ನಂತರ ನಾನು ಇಸ್ರೋದ ಕಾರ್ಯಕ್ರಮಗಳ ಬಗ್ಗೆ ಕೈಗೆತ್ಕೊತೀನಿ. ಮೊದಲು ಇವನ್ನ ಉಪಗ್ರಹಗಳು, ವರ್ಲ್ಡ್ ವೈಡ್ ಆಗಿರುವಂಥ ಉಪಗ್ರಹಗಳನ್ನೆಲ್ಲ ನೋಡ್ತಾ ಬರೋಣ. ಯಾವ್ಯಾವು ಅಂತ ಒಂದು ಸಣ್ಣ ತುಣುಕನ್ನು ನಾನು ತೋರಿಸ್ತಾ ಬರ್ತೀನಿ, ನೋಡ್ತಾ ಬರೋಣ. ಇದು ಸ್ಪುಟ್ನಿಕ್ ಅನ್ನೋ ಉಡಾವು, ಸ್ಪುಟ್ನಿಕ್. ಹಾಗಾದರೆ ಸ್ಪುಟ್ನಿಕ್ ಅನ್ನೋದು ಇದು ರಷ್ಯಾದವರು 1957ರಲ್ಲಿ ಅಕ್ಟೋಬರ್ 4ರಂದು ಉಡಾವಣೆ ಮಾಡಿದ ಮೊಟ್ಟ ಮೊದಲ ಉಪಗ್ರಹ. ಹಾಗಾದರೆ ರಷ್ಯಾ ದೇಶದ ಉಪಗ್ರಹವಾದಂಥ ಸ್ಪುಟ್ನಿಕ್ಕು ಜಗತ್ತಿನ ಮೊಟ್ಟ ಮೊದಲ ಕೃತಕ ಉಪಗ್ರಹ. ರಷ್ಯಾದವರು ಉಡಾವಣೆ ಮಾಡಿದೆ ಅಂತ ಹೇಳಿದೆ. ಇದೇ ಉಪಗ್ರಹವನ್ನು ಮೊಟ್ಟ ಮೊದಲ ಬಾರಿಗೆ ಉಡಾವಣೆದು. ಇದು ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಬಾರಿ ರಿಪೀಟ್ ಆಗಿದೆ, ನೋಡ್ಕೋಬೇಕಾಗಿದೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇದು ಲೈಕಾ 1957 ನವೆಂಬರ್ 3ರಂದು ಹಾಗಾದರೆ ಸ್ಪುಟ್ನಿಕ್ 2ಇಂದ ಉಡಾವಣೆ ಮಾಡಿದಂಥ ಕಳಿಸಿದಂಥ ನಾಯಿ ಹೆಸರು ಲೈಕಾ. ಹಾಗಾದರೆ ಈ ಅನಿಮಲನ್ನು ಕಳಿಸ್ತಾ ಬಂತು. ಕೆಲವೇ ಗಂಟೆಗಳಲ್ಲಿ ನಿಧನವಾಗುತ್ತೋ. ಇದು ಮುಂದಿನ ಹ್ಯೂಮನ್ನನ್ನು ಕಳಿಸೋದಕ್ಕೆ ಸಹಾಯ ಆಯಿತು. ಈಗ ನಮ್ಮ ಭಾರತದವರು 2022ಕ್ಕೆ ಮಾನವ ಸಹಿತ ಯಾನ ಮಾಡಬೇಕು ಅಂದರೆ 2022 ತುಂಬ ಇಂಪಾರ್ಟೆಂಟ್ ಇಯರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗ್ತದೆ. ಅದಕ್ಕೆ ಅನೇಕ ಕಾರ್ಯಕ್ರಮಗಳ ಗುರಿಯನ್ನು 2022 ಹಾಕ್ಕೊಂಡಿದ್ದೀವಿ. ಸರ್ವರಿಗೂ ಸೂರು ಕಾರ್ಯಕ್ರಮ ಮತ್ತು ಮಾನವ ಸಹಿತವಾದಂಥ ಯಾನ ಮಾಡುವಂಥದ್ದು ಎಲ್ಲವೂ ಕೂಡ ನಾವು ಇದಕ್ಕೆ ಹಾಕ್ಕೊಂಡಿದ್ದೀವಿ, 2022ಕ್ಕೆ ಹಾಕ್ಕೊಂಡಿದ್ದೀವಿ. ಇದು ಲೈಕಾ ಅನ್ನುವಂಥ ನಾಯಿ, ಫಾಸ್ಟ್ ಅನಿಮಲ್. ಹಾಗಾದರೆ ಬಾಹ್ಯಾಕಾಶಯಾನ ಮಾಡಿದಂಥ ಮೊದಲ ಪ್ರಾಣಿ ಯಾವುದು ಅಂದರೆ ನಾಯಿ ಹೆಸರು ಲೈಕಾ. ನೀವೊಂದು ಲೈಕ್ ಹಾಕಬೇಕು. ಇವರು ಯೂರಿ ಗಗರಿನ್ 1961ರಲ್ಲಿ ಬಾಹ್ಯಾಕಾಶಯಾನ ಮಾಡಿದಂಥ ಮೊದಲ ವ್ಯಕ್ತಿ. ಬಿಲಾಂಗ್ಸ್ ಟು ದ ರಷ್ಯಾ. ವಾಸ್ಟಾಕ್ 1ನಲ್ಲಿ ಪ್ರಯಾಣ ಮಾಡ್ತಾರೆ. ಜಗತ್ತಿನಲ್ಲೇ ಯಾರಾದರೂ ಮೊದಲ ಬಾರಿಗೆ ಈ ಭೂಮಂಡಲವನ್ನು ಬಿಟ್ಟು ಬಾಹ್ಯಾಕಾಶದ ಕಡೆಗೆ ಸಾಗಿದರೆ ಇದೇ ವ್ಯಕ್ತಿ ಯೂರಿ ಗಗರಿನ್. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ವ್ಯಾಲೆಂಟೈನಾ ಟೆರೆಸ್ಕೋವಾ 1963ನಲ್ಲಿ ಮೊದಲ ಮಹಿಳೆ. ಈ ಸಾಲಿಗೆ ಕಲ್ಪನಾ ಚಾವ್ಲಾ ಸೇರ್ತಾರೆ, ಸುನೀತಾ ವಿಲಿಯಮ್ಸ್ ಸೇರ್ತಾರೆ. ಸುನೀತಾ ವಿಲಿಯಮ್ಸ್ ಬಗ್ಗೆ ಅಗಾಧವಾದ ಮಾಹಿತಿ ಇದೆ. ಸ್ಪೇಸ್ ವಾಕ್ ಮಾಡ್ತಾರೆ ಅವರು ಮೇಡಮ್ಮು. ನಮ್ಮ ಕಲ್ಪನಾ ಚಾವ್ಲಾರವರು ಕೊಲಂಬಿಯಾ ಅನ್ನುವಂಥ ನೌಕೆಯಲ್ಲಿ ಅದು ಉರಿದು ಬಿದ್ದು ಸತ್ತೋಗ್ಬಿಡ್ತಾರೆ. ಆ ಹೆಣ್ಮಗಳು ನಮ್ಮ ದೇಶದವರು. ಅವರಿಬ್ಬರನ್ನ ಮಾತಾಡೋಣ. ಈಗ ಸದ್ಯಕ್ಕೆ ಇವ್ರ ಬಗ್ಗೆ 63 ವಾಸ್ಟಾಕ್ 6ಅಲ್ಲಿ ಪ್ರಯಾಣ ನಡೆಸ್ತಾ ಬರ್ತಾರೆ. ಮೊದಲ ಮಹಿಳೆ ಅಂದರೆ ವ್ಯಾಲೆಂಟೈನಾ ಟೆರೆಸ್ಕೋವಾ. ಹಾಗಾದರೆ 1969ರಲ್ಲಿ ಹಾಗಾದರೆ ಜುಲೈ 20 ಅಮೆರಿಕಾದ ಕಾಲಮಾನದಲ್ಲಿ ಹಾಗಾದರೆ ಅಪೋಲೋ 11ನಲ್ಲಿ ಪ್ರಯಾಣ ಮಾಡ್ತಾ ಬರ್ತಾರೆ. ಅದು ಜುಲೈ 20, 69. ನೀಲ್ ಆರ್ಮ್ಸ್ಟ್ರಾಂಗ್, ಬುಜ್ ಆಲ್ಡ್ರಿನ್, ಕೋಲಿನ್. ಅಪೋಲೋ 11 ಅದು ವೆಹಿಕಲ್, ನೌಕೆ. ಅದು ಚಂದ್ರನ ಮೇಲೆ ಮೊದಲು ಪಾದ ಇಟ್ಟಂಥ ವ್ಯಕ್ತಿ ಅಂದರೆ ನೀಲ್ ಆರ್ಮ್ಸ್ಟ್ರಾಂಗು. ಯಾಕೆ ನಗದ ಅಂದರೆ ಗ್ರಾವಿಟೇಷನ್ಸ್ ಕಡಿಮೆ ಇತ್ತು, ಭೂಮಿಗೆ ಹೋಲಿಕೆ ಮಾಡ್ಕೊಂಡು 1/6. ಇವ್ರ ಬಗ್ಗೆ ನಾನು ಒಂಚೂರು ಮಾತಾಡ್ತೀನಿ. ಇದು ಕೂಡ ಜಾಗತಿಕವಾಗಿ ಸೂಯಜ್ ಅನ್ನುವಂಥ ನೌಕೆಯಲ್ಲಿ 1984ರಲ್ಲಿ ಸೂಯಜ್ ಅನ್ನುವಂಥ ನೌಕೆಯಲ್ಲಿ ರಷ್ಯಾದಿಂದ ಒಂದು ಗಗನಯಾತ್ರಿಗಳು ಹೋಗ್ತಾರೆ. ಅದರಲ್ಲಿ ನಮ್ಮ ದೇಶದ ರಾಕೇಶ್ ಶರ್ಮಾ ಹೋಗ್ತಾರೆ. ಹಾಗಾದರೆ ರಾಕೇಶ್ ಶರ್ಮಾ ನಮ್ಮ ದೇಶದ ಮೂಲತಃ ಇಂಡಿಯನ್ ಏರ್ಫೋರ್ಸ್ನವರು ಇದ್ದಂಥವ್ರು. ರಷ್ಯಾದಲ್ಲಿ ಕೆಲಸ ಮಾಡ್ತಿದ್ರು. ಇವರು ಬಾಹ್ಯಾಕಾಶಯಾನ ಮಾಡ್ತಾರೆ. ನಮ್ಮ ದೇಶದಿಂದ ಹೋಗಿಲ್ಲ, ಇಸ್ರೋದಿಂದ ಹೋಗಿಲ್ಲ. ಅವರು ಹೋಗಿದ್ದು ರಷ್ಯಾದ ಬಾಹ್ಯಾಕಾಶ ಕೇಂದ್ರದಿಂದ ಹೋಗಿದ್ದು. ಅವರ ಭಾರತದ ಮೊದಲ ವ್ಯಕ್ತಿ ಯಾರು ಅಂದರೆ ರಾಕೇಶ್ ಶರ್ಮಾ. 1984ರಲ್ಲಿ ಹೋಗಿರೋದು. ಸೂಯಜ್ ನೌಕೆಯಲ್ಲಿ ರಷ್ಯಾದವರು. ಹೆಸರು ರಾಕೇಶ್ ಶರ್ಮಾ.
ಹಾಗಾದ್ರೆ ಕ್ವಶನ್ ತೆಗಿತಾನೆ, ಭಾರತದಲ್ಲಿ ಮೊದಲ ಬಾರಿಗೆ ಬಾಹ್ಯಾಕಾಶಯಾನ ಮಾಡಿದಂಥ ಮೊದಲ ವ್ಯಕ್ತಿ ಯಾರು ಅಂದರೆ ರಾಕೇಶ್ ಶರ್ಮಾ. ಇಟ್ಸ್ ಬಿಲಾಂಗ್ಸ್ ಟು ದ ರಷ್ಯಾದವರು. ಹಾಗಾದರೆ ಸೂಯಜ್ ಅನ್ನುವಂಥ ನೌಕೆನಲ್ಲಿ ಹೋಗ್ತಾರೆ. 84ರಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಬರ್ತಾರೆ. ಇಂದಿರಾ ಗಾಂಧಿ ಅವರು ಕೇಳ್ತಾರೆ, ಭಾಳ ಖುಷಿ ಆಗ್ತದೆ, ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ಹೋಗಿದ್ದೆಲ್ಲ ನನ್ನ ಭಾರತ ಕಾಣ್ತಾ ಅಂದ. ಆಗ ರಾಕೇಶ್ ಶರ್ಮಾ ಭಾಳ ಚೆನ್ನಾಗಿ ಹೇಳ್ತಾರೆ, ಮೇಡಮ್ ಖುಷಿ ಆಗುತ್ತೆ ಅವ್ರಿಗೂ, ನಾನು ಭಾರತವನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ ಅಂತೇಳಿ. ಅವ್ರು ಕೇಳಿದಾಗ ಹೇಳ್ತಾರೆ, ಮೇಡಮ್ ಸಾರೇ ಜಹಾನ್ ಸೆ ಅಚ್ಚ ಅಂತಾರೆ. ಮೊಹಮ್ಮದ್ ಇಕ್ಬಾಲ್ ಬರೆದಂಥ ಹಾಡನ್ನು ಆಡ್ತಾ ಬರ್ತಾರೆ, ಸಾರೇ ಜಹಾನ್ ಸೆ ಅಚ್ಚ ಅಂತ. ರಾಕೇಶ್ ಶರ್ಮಾ ಭಾರತೀಯ, ಬಟ್ ರಷ್ಯಾದಿಂದ ಬಾಹ್ಯಾಕಾಶಕ್ಕೆ ಎಲ್ಲಿಂದಲ್ಲ ಹೋಗಿರಲಿ, ನನ್ನ ದೇಶದವ್ರು ಹೋಗಿದ್ದರಿಂದ ಬಾಹ್ಯಾಕಾಶ ಯಾನ ಮಾಡಿದಂಥ ಮೊದಲ ಭಾರತೀಯ ವ್ಯಕ್ತಿ ಯಾರು ಅಂದರೆ ನಾವು ಬರಿಬೇಕಾದ್ದು ರಾಕೇಶ್ ಶರ್ಮಾರನ್ನ ಬರಿಬೇಕು. ಇದು ಭಾಳ ಮುಖ್ಯವಾದಂಥವು. ಇದುವರೆಗೂ ಮಾತಾಡಿರೋವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರುವಂಥ ಮೊದಲುಗಳು ಎಲ್ಲ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಡೆದಿರುವಂಥ ಮೊದಲುಗಳು. ಮೊದಲ ಕೃತಕ ಉಪಗ್ರಹ ಗೊತ್ತಾಯಿತು, ಮೊದಲ ವ್ಯಕ್ತಿ ಗೊತ್ತಾಯಿತು, ಮೊದಲ ಮಹಿಳೆ ಗೊತ್ತಾಯಿತು, ಮೊದಲ ಪ್ರಾಣಿ ಗೊತ್ತಾಯಿತು, ಚಂದ್ರನ ಮೇಲೆ ಪಾದ ಇಟ್ಟರು ಗೊತ್ತಾಯಿತು, ಅಮೇರಿಕಾದ ಮೊದಲ ಯಾನ ಗೊತ್ತಾಯಿತು, ಇದ್ಯಾವುದು ಅಂತ ಉಪಗ್ರಹ ಯಾವುದು ಅಂತ ಗೊತ್ತಾಯಿತು. ಇದೆಲ್ಲದೂ ಕೂಡ ಗಮನಿಸಬೇಕಾದಂಥ ಅಂಶ. ಈಗ ನಾನು ಇಸ್ರೋ ಕಡೆಗೆ ಹೋಗ್ತಾ ಇದ್ದೀನಿ. ಇಸ್ರೋಗೆ ಸಂಸ್ಥೆ ಆರಂಭವಾಗಿದೆ 1969 ಆಗಸ್ಟ್ 15ನೇ ತಾರೀಕು. ಈ ಇಸ್ರೋದ ಮುಖ್ಯಸ್ಥರಾಗಿ ವಿಕ್ರಮ್ ಸಾರಾಭಾಯ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಏನಾದರೂ ಮಾಡಿ ಹಣಕಾಸಿನ ನೆರವು ಸಿಕ್ತು, ಈಗ ಬಾಹ್ಯಾಕಾಶ ಕಾರ್ಯಕ್ರಮ ಕೈಗೊಳ್ಳಬೇಕು. 1975 ಏಪ್ರಿಲ್ 19ರಂದು, ಏಪ್ರಿಲ್ 19 1975 ಏಪ್ರಿಲ್ 19ನೇ ತಾರೀಕು ಒಂದು ಉಪಗ್ರಹನ ರೆಡಿ ಮಾಡ್ತಾರೆ. ಅದರ ಹೆಸರೇ ಆರ್ಯಭಟ ಅನ್ನುವಂಥ ಒಂದು ಉಪಗ್ರಹವನ್ನು ತಯಾರು ಮಾಡ್ತಾರೆ. ಹಂಗಾರೆ ಭಾರತ ದೇಶದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವುದು ಅಂದರೆ, ಭಾರತದ ಮೊದಲ ಕೃತಕ ಉಪಗ್ರಹ, ಭಾರತ ದೇಶದ ಮೊದಲ ಉಪಗ್ರಹ ಯಾವುದು ಅಂದರೆ ಆರ್ಯಭಟ. ಮೊದಲ ಕೃತಕ ಉಪಗ್ರಹ ಆರ್ಯಭಟ. ಪ್ರಶ್ನೆ ಕೇಳಿದ್ದಾನೆ, ಅಲ್ಲಿ ಸ್ಪುಟ್ನಿಕ್, ಇಲ್ಲಿ ಆರ್ಯಭಟ. 57 1975 ಉಲ್ಟಾ ಹೊಡ್ಕೋಬೇಕು ಇಸ್ವಿನ. 57 ಆಗ್ತದೆ, ಇಲ್ಲಾಂದರೆ 75 ಆಗ್ತದೆ. ಹಾಗಾದರೆ ಇಲ್ಲಿವರೆಗೂ ನಾವು ಮಾಡಿಲ್ಲ, ಅವರೆಲ್ಲ 57ಕ್ಕೆ ಮಾಡಿದ್ದಾರೆ ಆರ್ಯಭಟ. ಈ ಆರ್ಯಭಟನ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಭಾರತೀಯ ಮ್ಯಾಥಮೆಟಿಷಿಯನ್ ಮತ್ತು ಆಸ್ಟ್ರಾನಮರ್, ಖಗೋಳಶಾಸ್ತ್ರಜ್ಞ. ಜಗತ್ತಿನಲ್ಲೆಲ್ಲರೂ ಕೂಡ ಟಾಲಮಿ ಅಂಥವರೆಲ್ಲ ಭೂಕೇಂದ್ರ ಸಿದ್ಧಾಂತವನ್ನು ಹೇಳ್ತಾ ಬಂದರೆ, ನಮ್ಮ ಆರ್ಯಭಟ ಅವರು ಮೊದಲ ಬಾರಿಗೆ ವರ್ಲ್ಡಲ್ಲಿ ಸೌರ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದ್ರು. ಸೂರ್ಯಂಗೆ ಹೆಚ್ಚು ಗುರುತ್ವ ಇದೆ, ಎಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತ ಇದ್ದಾವೆ ಅಂತ ಮೊದಲ ಬಾರಿಗೆ ಜಗತ್ತಿಗೆ ಪರಿಚಯ ಮಾಡಿದವರೇ ಆರ್ಯಭಟ. ಅದನ್ನು ಕೊಪರ್ನಿಕಸ್ ಅವರು ಸೌರ ಕೇಂದ್ರ ಸಿದ್ಧಾಂತದಲ್ಲಿ ಪ್ರತಿಪಾದಿಸ್ತಾ ಬರ್ತಾರೆ. ಬಟ್ ಬುನಾದಿ ಮಾತ್ರ ಆರ್ಯಭಟ್ಟಂದು. ಕೆಪ್ಲರ್ ಅವರು ಗ್ರಹಗಳ ಚಲನೆ ಬಗ್ಗೆ ಹೇಳ್ತಾ ಬರ್ತಾರೆ. ಅದಕ್ಕೆಲ್ಲ ಬುನಾದಿ ಹಾಕಿದಂಥವರು ಆರ್ಯಭಟ. ಈ ಆರ್ಯಭಟ ಅವರ ಹೆಸರಿನಲ್ಲೇ ಭಾರತದ ಮೊದಲ ಕೃತಕ ಉಪಗ್ರಹವನ್ನು ಉಡಾವಣೆ ಮಾಡಲಾಗುತ್ತೆ. ನೀವು ಗಮನಿಸಬೇಕು, ಉಪಗ್ರಹಗಳಲ್ಲಿ 2 ಅಂಶಗಳನ್ನು ಗಮನಿಸಬೇಕು. ಏನೇನದು ಇಲ್ಲಿ ನೋಡ್ತಾ ಬನ್ನಿ. ಒಂದೇದು ಬಂದಾಗ, ಒಂದು ಈ ಕಡೆ ಇದು ರಾಕೆಟ್, ಇದು ಉಪಗ್ರಹ. ಮೇಯ್ನ್ 2 ಭಾಗ. ರಾಕೆಟು ಈ ಉಪಗ್ರಹವನ್ನು ತಾಂಡೋಗಿ ಕಕ್ಷಕ್ಕೆ ಕೊಂಡಿಸುತ್ತೆ. ಅಲ್ಲಿಗೆ 2 ಭಾಗ ಬೇಕೇ ಬೇಕು. ಒಂದು ವೆಹಿಕಲ್ಲು ಅದನ್ನೇ ನಾವು ರಾಕೆಟ್ ಅಂತ ಕರಿತೀವಿ. ಅದು ಏನನ್ನು ಹೊತ್ತೊಯ್ಯುತ್ತೆ ಅಂದರೆ ಉಪಗ್ರಹವನ್ನು, ಸೆಟಲೈಟನ್ನು ಕೊಂಡೊಯ್ಯುತ್ತೆ. ಈಗ ನಮ್ಮ ಹತ್ರ ತಯಾರಾಗಿರೋದು ಆರ್ಯಭಟ ಅನ್ನೋದು ಉಪಗ್ರಹ. ನಮ್ಮ ಹತ್ರ ಏನಿಲ್ಲ ಅಂದರೆ ರಾಕೆಟ್ ಇಲ್ಲ. ಇನ್ನು ರಾಕೆಟನ್ನು ನಾವು ಡೆವಲಪ್ ಮಾಡಿಲ್ಲ, ನಮಗೆ ಕೇವಲ ಉಪಗ್ರಹ ಮಾತ್ರ ಆಗೈತೆ. ಈಗ ರಾಕೆಟ್ ಬೇಕು ಮತ್ತು ಉಡಾವಣಾ ತಾಣ ಬೇಕು. ಅದಕ್ಕಾಗಿ ನಮ್ಮ ಭಾರತ ಅತ್ಯಂತ ಹೆಚ್ಚು ನಿಕಟವಾದಂಥ ಸಂಬಂಧವನ್ನು ಹೊಂದಿದ್ದು ರಷ್ಯಾದೊಂದಿಗೆ. ಹಾಗಾದರೆ ಈ ರಾಕೆಟ್ಗೆ ಅಲ್ಲಿಗೆ ಹೋಗ್ತಾರೆ. ಹಾಗಾದರೆ ಕಾಸ್ಮೋಸ್ ಅನ್ನುವಂಥ ವೆಹಿಕಲನ್ನು ರಷ್ಯಾದಿಂದ ಇದು ಮಾಡ್ತಾರೆ. ವಿಚ್ ಇಸ್ ದ ವೆಹಿಕಲ್ ಅಂದರೆ, ಅಥವಾ ರಾಕೆಟ್ ಅಂದರೆ ಕಾಸ್ಮೋಸ್ ಅಂತ. ಯಾವ ದೇಶದ್ದು ಅಂದರೆ ರಷ್ಯಾದ್ದು. ಇದು ರಾಕೆಟ್ಟು. ಕಾಸ್ಮೋಸ್ ಅನ್ನೋದು ರಷ್ಯಾದ್ದು. ಇಲ್ಲಿ ಹೋದ್ಮೇಲೆ ನಮ್ಮ ಉಪಗ್ರಹವನ್ನು ಇಟ್ಕೊಂಡು ಅಲ್ಲಿಗೆ ಹೋದು ಅಲ್ಲೇ ಕಾಪುಸ್ತಿನಿಯಾರನ್ನು ಸ್ಥಳದಿಂದ ಉಡಾವಣೆ ಮಾಡಲಾಗುತ್ತೆ. ಉಡಾವಣಾ ತಾಣ ಇದು, ಉಡಾವಣಾ ಸ್ಥಳ. ಆ ಉಡಾವಣಾ ಸ್ಥಳದಿಂದ ನಾವು ನಮ್ಮ ಉಪಗ್ರಹವನ್ನು ಉಡಾವಣೆ ಮಾಡ್ತೀವಿ.
ಭೂವೀಕ್ಷಣ ಉಪಗ್ರಹ ಅದು. ವೆಹಿಕಲ್ಲು ರಾಕೆಟ್ಟು ಕಾಸ್ಮೋಸು, ಪ್ಲೇಸು ಕಾಪುಸ್ತಿನಿಯಾರ್. ಈಗ ಮತ್ತೆ ಭಾಸ್ಕರ 1 ಮತ್ತೆ ಉಡಾವಣೆ ಮಾಡಿದ್ರು. ಭಾಸ್ಕರ 1 ಇದು ಭಾಸ್ಕರ 1 ಅಂದಾಗ ಮತ್ತೆ ಒನ್ಸ್ ಅಗೇನ್ ರಷ್ಯಾಕ್ಕೆ ಹೋದೋ, ಅಲ್ಲಿನ ವೆಹಿಕಲ್ಲು, ಅಲ್ಲಿನ ತಾಣ. ನಮಗಿನ್ನೂ ರಾಕೆಟಲ್ಲಿ ಸ್ವಾವಲಂಬನೆ ಬಂದಿಲ್ಲ. ಈಗ ಇಸ್ರೋಗೆ ಒಬ್ಬರು ಹೀರೋ ಬರ್ತಾರೆ. ಯಾರು ಹೀರೋ ಅಂದರೆ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ನಂತರ ಅವರು DRDOಗೆ ಹೋಗ್ತಾರೆ. ಅಲ್ಲೂ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ. ಮಿಸೈಲ್ಸ್ಗಳೆಲ್ಲ ಡೆವಲಪ್ ಆಗಿರೋದು ಅದಕ್ಕೆ ಕಾರಣ ನಮ್ಮ APJ ಅಬ್ದುಲ್ ಕಲಾಂ ಅವರು. ಅದಕ್ಕೆ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇಸ್ರೋದಲ್ಲಿ ಮೊದಲು ಸೇವೆ ಸಲ್ಲಿಸಿ ನಂತರ DRDOಗೆ ಹೋಗ್ತಾರೆ. ಅಲ್ಲಿ ಸೈಂಟಿಸ್ಟ್ ಆಗಿ ಮತ್ತೆ ಭಾರತದ 11ನೇ ರಾಷ್ಟ್ರಪತಿಗಳಾಗ್ತಾ ಬರ್ತಾರೆ. DRDOನಲ್ಲಿ ಪೋಖ್ರಾನ್ 2ನಲ್ಲೂ ಭಾಳ ಪಾತ್ರ ವಹಿಸ್ತಾರೆ. ಇಲ್ಲಿ ಇಸ್ರೋದಲ್ಲಿದ್ದಾರೆ. ಅವ್ರಿಗೊಂದು ಆಸೆ ಬಂತು, ನಾವ್ಯಾಕೆ ರಾಕೆಟ್ಗಾಗಿ ಅಲ್ಲಿಗೆ ಹೋಗಬೇಕು, ನಾವೇ ರಾಕೆಟ್ ಡೆವಲಪ್ ಮಾಡೋಣ, ರಾಕೆಟ್ ತಂತ್ರಜ್ಞಾನ ನಮಗಿಲ್ವೇ, ನೋಡಿ ಬಿಡೋಣ ಅಂದರು. ಆಗ ಇಸ್ರೋದ ಚೇರ್ಮನ್ನು ಸತೀಶ್ ಧವನ್ರವರು, ಡಾಕ್ಟರ್ ಸತೀಶ್ ಧವನ್ರವರು 1972ರಿಂದ 84ರವರೆಗೆ ಅವರು ಕಾರ್ಯನಿರ್ವಹಿಸ್ತಾರೆ. ಈ ಸತೀಶ್ ಧವನ್ರವ್ರನ್ನ ಕೇಳ್ತಾರೆ, ಸರ್ ನಾವೇನಾರು ಮಾಡಿ ರಾಕೆಟನ್ನು ಡೆವಲಪ್ ಮಾಡೋಣ, ಸರ್ಕಾರದೊಂದಿಗೆ ಮಾತಾಡಿ ಎಲ್ಲ ಬೆಂಬಲ ಸಿಗ್ತಾ ಬರ್ತದೆ. ಆಗ ನಮ್ಮ ದೇಶದ ಸ್ವದೇಶಿ ರಾಕೆಟನ್ನು ಡೆವಲಪ್ ಮಾಡ್ತಾರೆ. ಅದರ ಹೆಸರೇ SLV ಅಂದರೆ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಉಪಗ್ರಹ ಉಡಾವಣಾ ವಾಹಕ. ಭಾರತದ ಮೊದಲ ಇದ್ಯಾವುದು ಅಂದರೆ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಲು. ಈಗ ವೆಹಿಕಲನ್ನು ಅಭಿವೃದ್ಧಿಪಡಿಸ್ಬಿಡ್ತು ಭಾರತ ದೇಶದ್ದು, ಸ್ವದೇಶಿ ಇಸ್ರೋ ನಿರ್ಮಿತವಾದದ್ದು. ನಮಗೇನು ಭಯ ಇನ್ನು, ಆಲ್ರೆಡಿ ನಮಗಲ್ಲೇ ಇದು ಗೊತ್ತಾಗಿದೆ. ಈಗ ಒಂದು ಉಪಗ್ರಹವನ್ನು ರೆಡಿ ಮಾಡಿದ್ರು. ಅದರ ಹೆಸರು ರೋಹಿಣಿ ಉಪಗ್ರಹ. ನೆಕ್ಸ್ಟು ನಮ್ಮದೇ ಆದಂಥ ವೆಹಿಕಲ್ ಕೂಡ ಇದೆ. ಮೊದಲು ರಾಕೆಟ್ಗೆ ಬೇರೆಯವ್ರ ಕಡೆ ಹೋಗ್ತಿದ್ದೋ, ಇವತ್ತು ರಾಕೆಟು ನಮ್ಮದೇ ರೆಡಿ ಆಯಿತು. ಈಗ ಇದನ್ನು ಕುಂಡ್ರಿಸಿ ನಾವು ಕಳಿಸ್ಬೇಕು, ಇಲ್ಲಿಗೆ ಅಂತರಿಕ್ಷ ಕಳಿಸ್ಬೇಕಾಗಿದೆ. ಎಲ್ಲ ಸಿದ್ಧತೆಗಳಾಯಿತು. ಎಲ್ಲಿಂದ ಕಳಿಸ್ಬೇಕು, ನಮಗೆ ಅವಶ್ಯಕತೆ ಇಲ್ಲ, ವಿದೇಶಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲೇ ಆಂಧ್ರ ಪ್ರದೇಶದ ಅರಿಕೋಟಕ್ಕೆ ತಗೊಂಡು ಹೋಗ್ತಾ ಬಂದರು. ಅಲ್ಲಿ ಆ ತಾಣದಿಂದ ಉಡಾವಣೆ ಮಾಡಬೇಕು ಅಂತ. ಶ್ರೀಹರಿಕೋಟದಲ್ಲಿ ಮೊಟ್ಟ ಮೊದಲು ಉಡಾವಣೆ ಮಾಡಿರೋದು ಎಲ್ಲಿಂದ ಅಂದರೆ ಯಾವುದನ್ನು ರೋಹಿಣಿಯನ್ನು SLV ಮೂಲಕ. ಇದಕ್ಕಿನ್ನೂ ಸತೀಶ್ ಧವನ್ ಅಂತ ಕೊಟ್ಟಿಲ್ಲ. ಆಂಧ್ರದ ಶ್ರೀಹರಿಕೋಟದಾಗಿರುವಂಥ ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಅಂತ ಕರಿತಾ ಬರ್ತೀವಿ. 2002ರಿಂದ ರೀನೇಮ್ ಮಾಡಿದ್ದಾರೆ ಅವರ ಸ್ಮರಣಾರ್ಥವಾಗಿ. ಆದರೆ ಮೊದಲು ಶ್ರೀಹರಿಕೋಟದಲ್ಲಿ ಈ ರಾಕೆಟನ್ನು ಬಳಸಿ ಇದನ್ನು ಬಿಡುಗಡೆ ಮಾಡಲಾಯಿತು. 1979ರಲ್ಲಿ 1979ನಲ್ಲಿ ಈ ತಾಣದಿಂದ ಈ ವೆಹಿಕಲನ್ನು ಬಳಸಿ ಉಡಾವಣೆ ಮಾಡಲಾಯಿತು. ಸಂತೋಷದ ವಿಚಾರ, ಇಡೀ ಭಾರತೀಯರಿಗೆ ಹೆಮ್ಮೆ ವಿಚಾರ. ನಮ್ಮದೇ ವೆಹಿಕಲ್ಲು, ನಮ್ಮದೇ ಇದು ಉಡಾವಣೆ ಆಗ್ತದೆ ಅಂತ ಹೊರತು. ಈ ಶ್ರೀಹರಿಕೋಟ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ, ಆಂಧ್ರ ಪ್ರದೇಶದ ಕರಾವಳಿ ಭಾಗದಲ್ಲಿ. ಇಲ್ಲಿಂದ ಉಡಾವಣೆ ಮಾಡಿದ್ರು. ನಮ್ಮ ವೆಹಿಕಲನ್ನು ಹೊತ್ಕೊಂಡು ಸ್ವದೇಶಿ ನಿರ್ಮಿತವಾದಂಥ ಉಪಗ್ರಹ ನಮ್ಮದೇ ತಾಣದಿಂದ ಉಡಾವಣೆ ಮಾಡಿದಾಗ ಸುಮಾರು ದೂರಕ್ಕೆ ಹೋಗಿದ್ದು ಒತ್ತಿ ಉರಿದು ಬಂಗಾಳ ಕೊಲ್ಲಿ ಬಿದ್ದುಬಿಡ್ತು. ಲಕ್ಷಾಂತರ ರೂಪಾಯಿ ವೆಚ್ಚದ, ಇನ್ನೂ ಅಷ್ಟು ಆರ್ಥಿಕವಾಗಿ ಸಬಲತೆ ಹೊಂದಿಲ್ಲ ನಾವು. ಆದರೂ ಕೂಡ ಸುಟ್ಟೋಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗ್ತಾ ಬಂತು. ಇದನ್ನು ತಡ್ಕೊಳೋ ಶಕ್ತಿ ಕೂಡ ಭಾಳ ಕಡಿಮೆ. ಇಡೀ ನ್ಯೂಸ್ ಪೇಪರ್ನಲ್ಲೆಲ್ಲ ನುಗ್ತಾ ಬಂದರು. ಏನಂತ, ಇಷ್ಟು ಲಕ್ಷಾಂತರ ರೂಪಾಯಿನ ತಗೊಂಡೋಗಿ ಬಂಗಾಳ ಕೊಲ್ಲಿಗೆ ಹಾಕಿದ್ರಲ್ಲ ಅಂತ. ಪ್ರಾಜೆಕ್ಟ್ ಡೈರೆಕ್ಟ್ರು ಡಾಕ್ಟರ್ APJ ಅಬ್ದುಲ್ ಕಲಾಂ, ಚೇರ್ಮನ್ನು ಸತೀಶ್ ಧವನ್ರವರು. ಒಮ್ಮೆ ಇಂಟರ್ವ್ಯೂನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಬಂದರು, ಯಾರನ್ನು ಉತ್ತಮವಾದ ನಾಯಕ ಅಂತ ಕರಿತೀರಾ ಅಂತ ಕೇಳಿದ್ರೆ ಈ ಸಂದರ್ಭವನ್ನು ಸೊಗಸಾಗಿ ಕಲಾಂ ಅವರು ಹೇಳ್ತಾ ಬಂದರು. ಏನದು, ಯಾರನ್ನು ನಾಯಕ ಅಂತ ಕರಿತೀಯ ಅಂದರೆ, ಯಾರು ಸೋಲಾದಾಗ ನಷ್ಟವಾದಾಗ ಯಾರು ಹೆಗಲು ಹೊತ್ಕೊತಾರೋ ಅವನು ನಾಯಕ. ಒಂದು ಸಂಸ್ಥೆಯಲ್ಲಿ ನಷ್ಟವಾದಾಗ ಅಥವಾ ಸೋಲಾದಾಗ ಅದನ್ನು ತಾನು ಹೆಗಲ ಮೇಲೆ ತಗೊಂಡು
ಯಶಸ್ಸಾದಾಗ ಎಲ್ಲಿಗೂ ಹಂಚ್ತಾನೋ ಅವನನ್ನು ನಾಯಕ ಅಂತ ಕರಿತೀವಿ ಅಂದರು. ಸಂದರ್ಭ ಅಂದರೆ ಯಾವಾಗ ಎಲ್ಲ ಟಿ ವಿ ಇದು ಪೇಪರ್ನವ್ರು ಬಂದರು, ಪೇಪರ್ನವ್ರು ಬತ್ತಿದ್ದಂಗೆ, ಪೇಪರ್ನವರು ಟಿ ವಿ ಅಲ್ಲ ಪೇಪರ್ನವರು ಬತ್ತಿದ್ದಂಗೆ ಸತೀಶ್ ಧವನ್ರವರು ಅವರು ಇಂಟ್ರ್ಯೂ ಕೊಟ್ಟರು. ಎಡವಿದ್ದೀವಿ, ನಮಗೆ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ಅನೇಕ ವಿಫಲತೆಗಳಾಗ್ತವೆ. ವಿಜ್ಞಾನದಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಆಗ ಮಾತ್ರ ಯಶಸ್ಸನ್ನು ಕಾಣಕ್ಕೆ ಸಾಧ್ಯ. ಇಂಥ ಯಶಸ್ಸಿನ ನಡೆ ಸಾಗ್ತಾ ಇರ್ಬೇಕಾದ್ರೆ ಸೋಲುಗಳು ಸಹಜವಾಗಿ ಆಗ್ತವೆ. ಮುಂದಿನ ದಿನಗಳಲ್ಲಿ ಇದಾಗೋದನ್ನು ತಪ್ಪಿಸಿ ಏನು ತಪ್ಪಾಗಿದೆ ಸರಿ ಮಾಡಿಕೊಂಡು ನಮ್ಮ ದೇಶವನ್ನು ಸ್ವಾವಲಂಬತೆ ಸಾಗಿಸ್ತೀವಿ ಅಂತ ಹೇಳ್ತಾ ಬರ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಬ್ದುಲ್ ಕಲಾಂ ಹತ್ರ ತೋರಿಸಲ್ಲ. ನಂತರ ಅಬ್ದುಲ್ ಕಲಾಂಗೆ ಹೇಳ್ತಾ ಬರ್ತಾರೆ, ಬಿಡಬೇಡಿ ನೀವು ಮುಂದುವರಿಸಿದಾಗ 1980 ಅದೇ ಕಲಾಂ ಅವರು ಇದೇ ರೋಹಿಣಿಯನ್ನು ಏನು ತಪ್ಪಾಗಿತ್ತು ಅದನ್ನೆಲ್ಲ ಸರಿ ಮಾಡಿಕೊಂಡು SLV ಮೂಲಕ ಉಡಾವಣೆ ಮಾಡ್ತಾರೆ. ಆಗ ಯಶಸ್ಸನ್ನು ಕಾಣುತ್ತೆ. 1980 ನಮ್ಮ ರೋಹಿಣಿ ಅನ್ನುವಂಥ ಉಪಗ್ರಹ ನಮ್ಮ SLV ಮೂಲಕನೇ ಉಡಾವಣೆ ಆಗ್ತಾ ಬರ್ತದೆ, ಕಕ್ಷೆಗೆ ಹೋಗಿ ಕುತ್ಕೊತದೆ, ಯಶಸ್ವಿ ಆಗ್ತಾ ಬರ್ತದೆ. ಆಗ ಮತ್ತೆ ಯಶಸ್ಸಾದಾಗ ಪತ್ರಕರ್ತರು ಬರ್ತಾರೆ ಹುಡುಕೊಂಡು. ಆಗ ಸತೀಶ್ ಧವನ್ರವರೇ ಇಸ್ರೋದ ಅಧ್ಯಕ್ಷರಾಗಿದ್ದರು. ಸಾರ್, ಭಾರತ ಅದ್ವಿತೀಯವಾದ ಸಾಧನೆ ಮಾಡಿದೆ, ನಿಜವಾಗ್ಲೂ ಕೂಡ ಇದೊಂದು ಮೈಲಿಗಲ್ಲು ಅಂತ ಹೇಳ್ತಾ ಬರ್ತಾರೆ. ಇದಕ್ಕಾಗಿ ಇಂಟ್ರ್ಯೂವನ್ನು ಕಲಾಂ ಹತ್ರ ತೆಗೆದುಕೊಳ್ಳಿ ಅಂತ ಹೇಳ್ತಾ ಬರ್ತಾರೆ. ಸೋತಾಗ ತಾನು ಹೆಗಲಮಾಗಿ ಹೊತ್ಕೊಂಡು ಗೆದ್ದಾಗ ಹಂಚ್ತಾರಲ್ಲ, ಇದು ನಿಜವಾದ ನಾಯಕನ ಗುಣಲಕ್ಷಣವಾಗಿದೆ ಅಂತ ಹೇಳ್ತಾ ಬರ್ತಾರೆ. ಅಬ್ದುಲ್ ಕಲಾಂ ಮಾತ್ರ ಈ ಥರದ ಹೇಳೋಕ್ಕೆ ಸಾಧ್ಯವಾಗುತ್ತೆ. ಒಮ್ಮೆ BBC ಅವರು ಒಂದು ಸಾರಿ ಒಂದು ಪ್ರಶ್ನೆ ಕೇಳ್ತಾ ಬರ್ತಾರೆ. ಇವತ್ತು ಕೂಡ ಅದು ದಾಖಲೆ ಆಗಿದೆ. ಯಾವುದಾದ್ರು ಸಂದರ್ಭದಲ್ಲಿ ಮಗುವಿಗೆ ಅಳ್ತಾ ಇರ್ಬೇಕಾರೆ ಅಥವಾ ನೋವಾದಾಗ ತಾಯಿ ನಗುತ್ತಾಳ ಅಥವಾ ಅಳಬೇಕಾದ್ರೆ ನಗುತ್ತಾಳ ಅಂದರೆ ಎಸ್, ಒಂದು ಸಂದರ್ಭ ಇದೆ. ಹೆರಿಗೆ ಆದಾಗ ಅಥವಾ ಮಗು ಜನನವಾದಾಗ ಆ ತಾಯಿ ಅಳ್ತಾ ಇದ್ರೂ ಕೂಡ ನಗುತ್ತಾಳೆ. ಯಾಕೆಂದರೆ ನನ್ನ ಮಗು ಆರೋಗ್ಯವಾಗಿದೆ, ಬದುಕಿದೆ ಅನ್ನೋದನ್ನು ಗೊತ್ತಾಗ್ತದೆ, ಖುಷಿ ಆಗ್ತದೆ ಅವಳಿಗೆ. ಅದೊಂದು ಸಂದರ್ಭ ಬಿಟ್ಟರೆ ಇನ್ಯಾವತ್ತೂ ಕೂಡ ಯಾವ ತಾಯಿಯೂ ತನ್ನ ಮಗುವಿಗೆ ಅಳ್ತಾ ಇರಬೇಕಾದ್ರೆ ಅಥವಾ ನೋವಾದಾಗ ಖುಷಿ ಪಡಲ್ಲ. ಆದರೆ ಜನನವಾದಾಗ ಮಾತ್ರ ಅಳ್ತಾ ಇರಬೇಕಾದ್ರೂ ಕೂಡ ಆ ಆನಂದದಲ್ಲಿ ನಗ್ತಾಳೆ. ಅದೊಂದೇ ಒಂದು ಸಂದರ್ಭ ಅಂತ ಹೇಳ್ತಾ ಬರ್ತಾರೆ. ಈ ಕಲಾಂ ಅವರು ಮುನ್ನುಗ್ಗಿ ಮಾಡಿದ್ರಿಂದ ನಮ್ಮ ದೇಶ ರಾಕೆಟ್ನಲ್ಲೂ ಕೂಡ ಮುಂಚೂಣಿಲಿ ಬಂತು. ಆದರೆ ಈ ರಾಕೆಟ್ ರೆಡಿ ಆದೋ ಮತ್ತು 2 ಇದಾಗ್ತಾ ಬಂತು. ಆದರೆ ಉಡಾವಣಾ ಪ್ಲೇಸು ರೆಡಿ ಆಗ್ತಾ ಬಂತು. ಭಾರತ ದೇಶದ ಇಸ್ರೋ ಅನೇಕ ಸವಲತ್ತುಗಳಿಲ್ಲದಾಗೂ ಕೂಡ ಹೇಗೆ ಬೆಳೀತಾ ಬಂತು, ಪ್ರಸ್ತುತವಾಗಿ ಜಗತ್ತಿನ ಬಲಿಷ್ಠವಾದಂಥ ಬಾಹ್ಯಾಕಾಶ ಸಂಸ್ಥೆಯಾಗಿ ಹೊರಹೊಮ್ಮುತ್ತಾ ಬಂದಿದೆ. ಹಿಂದಿನ ದಿನಗಳಲ್ಲಿ ನಮ್ಮ ಇಸ್ರೋ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸಿತು ಅದರ ಇತಿಹಾಸವನ್ನು ಸ್ವಲ್ಪ ನೋಡ್ತಾ ಬರೋಣ. ಮೊದಲನೇದ ಬಂದಾಗ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಇಸ್ರೋದ ಸಂಸ್ಥಾಪಕ ಅಧ್ಯಕ್ಷರು. ಇವರು ನಮ್ಮ ಭಾರತದ ಇಸ್ರೋಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು 1919 ಆಗಸ್ಟ್ 12 ಜನನವಾಯಿತು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ 2019 100 ವರ್ಷವನ್ನು ಶತಮಾನೋತ್ಸವನ ಆಚರಣೆ ಆಯಿತು, ಜನ್ಮ ಶತಮಾನೋತ್ಸವ. ಆ ಹಿನ್ನೆಲೆ ಒಳಗಡೆ ಕಳೆದ ಬಾರಿ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದರು. ಡಾಕ್ಟರ್ ವಿಕ್ರಮ್ ಸಾರಾಭಾಯಿಯವ್ರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ ಅಂತ, ಸ್ಪೇಸ್ ಪ್ರೋಗ್ರಾಮ್ ಬಾಹ್ಯಾಕಾಶ ಕಾರ್ಯಕ್ರಮಗಳ ಪಿತಾಮಹ ಅಂತ ಕರಿತೀವಿ ಪ್ರೋಗ್ರಾಮ್. ಇವರು ವಿಕ್ರಮ್ ಸಾರಾಭಾಯಿ ಅವರು ಇವರ ಸ್ಮರಣಾರ್ಥವಾಗಿ ತುಂಬಾದಲ್ಲಿರುವಂಥ ಈಕ್ವೆಟೋರಿಯಲ್ ರಾಕೆಟ್ ಲಾಂಚಿಂಗ್ ಸೆಂಟರ್ಗೆ ಇವರ ಹೆಸರನ್ನು ಕೊಡ್ತಾ ಬಂದಿದ್ದೀವಿ. ರಾಕೆಟ್ ಪರೀಕ್ಷಾ ಕೇಂದ್ರ ಅದು. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಇವರು ಇಸ್ರೋದ ಮುಖ್ಯಸ್ಥರಾಗಿದ್ದಂಥವರು. 1962 ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚನ್ನು ರಚನೆ ಮಾಡಿದಾಗ ಅದರ ನೇತೃತ್ವವನ್ನು ವಹಿಸಿದಂಥವ್ರು. ಹಾಗಾದರೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರವಾದಂಥದ್ದು. ನಂತರ ಬರ್ತಾ ಬಂದಾಗ ಮುಂದೆ ಬಂದರೆ ನಮ್ಮ ಭಾರತದ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಒಂದು ಚರ್ಚ್ ಹತ್ರ ಹೋಗಿ ಕೇಳ್ತಾ ಬಂದರು ಅಂತ ಹೇಳ್ತಾ ಬಂದೆ. ಚರ್ಚ್ ಇದೆ, ಜೊತೆಗೆ ತೋಟದ ಜಾಗದಲ್ಲಿ ಉಪಗ್ರಹಗಳನ್ನು ಪರೀಕ್ಷೆ ಮಾಡೋದು, ರಾಕೆಟ್ಗಳನ್ನು ಪರೀಕ್ಷೆ ಮಾಡಬೇಕಾಗಿದೆ. ಆಗ ತುಂಬ ಬಳಿಗೆ ಹೋಗಿ ಒಬ್ಬ ಪಾದ್ರಿ ಹತ್ರ ಕೇಳ್ತಾರೆ ಅಂತ ಹೇಳಿದ್ದೆ. ಆ ಪಾದ್ರಿಗೆ ಕೊಟ್ಟಂಥ
ಜಾಗ ಇದು. ಇಲ್ಲಿ ಯಾತಕ ಕೊಟ್ಟರು ಅಂದರೆ ಮ್ಯಾಗ್ನೆಟಿಕ್ ಪೋಲ್ ಇದೆ, ನಮ್ಮ ಭಾರತ ದೇಶದ ಸದರನ್ ಟಿಪ್ ಆಗಿದೆ, ಮ್ಯಾಗ್ನೆಟಿಕ್ ಪೋಲ್ಗೆ ಹತ್ತಿರವಾಗಿದೆ, ಭೂಮಿಯ ಮ್ಯಾಗ್ನೆಟಿಕ್ ಪೋಲ್ಗೆ ಕಾಂತೀಯ ಧ್ರುವಕ್ಕೆ ಹತ್ತಿರವಾಗಿದೆ. ಅದರಿಂದ ಈ ತಾಣವನ್ನು ಆಯ್ಕೆ ಮಾಡ್ತಾ ಬಂದರು. ಇಲ್ಲಿ ಒಂದು ಪರೀಕ್ಷೆಯನ್ನು ಮಾಡಿದ್ದಾರೆ ತೋಟದ ಒಳಗಡೆ. ಆ ಪರೀಕ್ಷೆ 1963ಗೆ ನಿಕಿ ಅಪಾಚೆ ಅನ್ನುವಂಥ ರಾಕೆಟನ್ನು ಪರೀಕ್ಷೆ ಮಾಡಿದ್ದು. ಆ ರಾಕೆಟ್ ಸೌಂಡಿಂಗ್ ರಾಕೆಟು ಅಮೆರಿಕಾದಿಂದ ತಂದಿದ್ದು. ಇದು ಭಾಳ ಮುಖ್ಯವಾದಂಥ ಒಂದು ಸ್ಥಳ. ನಮ್ಮ ಭಾರತದ ಇಸ್ರೋದವರು ಈ ಸ್ಥಳದಲ್ಲಿ ಆರಂಭ ಮಾಡ್ತಾ ಬಂದರು ತಮ್ಮ ಪರೀಕ್ಷೆಗಳನ್ನು. ನಮ್ಮದು ಇಲ್ಲಿಂದ ಆರಂಭ ಆಯ್ತಾ ಬಂತು ನಮ್ಮ ಜರ್ನಿ, ಇಸ್ರೋದ ಜರ್ನಿ. ಮುಂದೆ ಬರ್ತಾ ಇದ್ದೀನಿ. ಮುಂದಿನ ಇದು ಬಂದಾಗ ನಮ್ಮ ಸೈಂಟಿಸ್ಟ್ಗಳು ಆಗಿನ ಕಾಲದಾಗೆ ಜಗತ್ತಿನ ನಾಸಾ, ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಗಳು, ಜಪಾನ್ನವೆಲ್ಲ ಮುಂದುವರೆದು ಅನೇಕ ಇದನ್ನು ಮಾಡ್ತಾ ಬಂದರೆ, ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರೆ, ನಾವಿನ್ನೂ ಕೂಡ ರಾಕೆಟಿನ ಬಿಡಿ ಭಾಗಗಳನ್ನು ಸೈಕಲ್ಲೇ ಕ್ಯಾರಿ ಮಾಡ್ತಾ ಇದ್ದೀವಿ. ಇದು ಇಂಡಿಕೇಟ್ ಮಾಡ್ತಾ ಇದೆ ನಾವು ಎಷ್ಟು ಹಿಂದಿದ್ದೋ ಇವತ್ತು ಎಷ್ಟು ಮುಂದಿದ್ದೀವಿ ಅನ್ನೋದನ್ನು ಪ್ರಸ್ತುತಪಡಿಸ್ತಾ ಇದೆ. ಆಗ ರಾಕೆಟ್ನ ಕೆಲವು ಭಾಗಗಳನ್ನು ನಮ್ಮ ಸೈಂಟಿಸ್ಟ್ಗಳು ಸೈಕಲ್ನಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ಇಂದಿನ ಸ್ಥಿತಿಯನ್ನು ಸ್ವಚ್ಛವಾಗಿ ಇಂಡಿಕೇಟ್ ಮಾಡ್ತಾ ಇದೆ. ಮತ್ತು ಸೈಂಟಿಸ್ಟ್ಗಳು ಭಾಗವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ತುಂಬ ಬಳಿ ಹತ್ತತ್ರ. ಈ ಸಂದರ್ಭವನ್ನು ಸೆರೆ ಹಿಡಿದಿರುವಂಥ ಚಿತ್ರ. ನಮ್ಮ ಉಪಗ್ರಹವನ್ನು ಎತ್ತಿನ ಗಾಡಿನಲ್ಲಿ ಕೊಂಡೊಯ್ತಾ ಇದ್ರು. ಅಲ್ಲಿಗೆ ಇದು ಕೂಡ ನಮ್ಮ ಇಂದಿನ ಕಥೆಯನ್ನು ಸ್ಪಷ್ಟವಾಗಿ ಸೂಚಿಸ್ತಾ ಬರ್ತದೆ. ಮುಂದೆ ಬಂದಾಗ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಅಂದಿನ ಸಂದರ್ಭದಲ್ಲಿ ರಾಕೆಟನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ನೆಲದಲ್ಲಿ ಕುಂತು ಅದನ್ನು ನಟ್ಟು ಬೋಲ್ಟನ್ನು ಟೈಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಥರದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಏನು ಹೆಚ್ಚು ಸೌಲಭ್ಯಗಳಿಲ್ಲ, ಆದರೂ ಕೂಡ ದೇಶಾಭಿಮಾನದಿಂದ ನಮ್ಮ ದೇಶಕ್ಕಾಗಿ ಏನಾದರೂ ಕೊಡಬೇಕು, ಸ್ವಾವಲಂಬಿಗಳಾಗಬೇಕು, ರಾಕೆಟ್ ತಂತ್ರಜ್ಞಾನದಲ್ಲೂ ಕೂಡ ನಾವು ಬೆಳಿಬೇಕು. ಹಾಗಾದರೆ ಲಾಂಚಿಂಗ್ ವೆಹಿಕಲನ್ನು ರಷ್ಯಾಕ್ಕೆ ಹೋಗಿ ನಾವು ಇದು ಮಾಡ್ತಾ ಬರಬಾರ್ದು, ಅವಲಂಬಿಸಬಾರ್ದು ಅಂತೇಳಿ ಸ್ವಂತವಾಗಿ ರಾಕೆಟನ್ನು ರೆಡಿ ಮಾಡೋದಕ್ಕಾಗಿ, ಹಾಗಾದರೆ SLVಯನ್ನು ಡೆವಲಪ್ ಮಾಡೋದಕ್ಕಾಗಿ ನಿರತರಾಗಿರುವಂಥ ಚಿತ್ರ ಇದು. SLV ಅಂದರೆ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಲು. ಅದನ್ನು ರಾಕೆಟನ್ನು ನಾವು ಅಭಿವೃದ್ಧಿಪಡಿಸ್ತಾ ಇರ್ಬೇಕಾದ್ರೆ ನಮ್ಮ ಕಲಾಂ ಅವರು ತೊಡಗಿರುವಂಥ ಒಂದು ದೃಶ್ಯ ಭಾಳ ಅಪರೂಪವಾದಂಥ ಚಿತ್ರಗಳಿವೆಲ್ಲ. ನೆಕ್ಸ್ಟ್ ಮುಂದೆ ಬಂದಾಗ ಸತೀಶ್ ಧವನ್ರವರು ಮತ್ತು ಯುವಕರಾಗಿದ್ದಾಗ ನಮ್ಮ ಕಲಾಂಜಿ ಮತ್ತು ಅಂದಿನ ಸತೀಶ್ ಧವನ್ರವರು. ಸತೀಶ್ ಧವನ್ ಅಂದಾಗ ನಾನು ಹೇಳ್ತಾ ಬಂದೆ 1972ರಿಂದಲೂ ಕೂಡ 1982ವರೆಗೂ ಕೂಡ ಅವರು ಕಾರ್ಯನಿರ್ವಹಿಸ್ತಾರೆ. ಸತೀಶ್ ಧವನ್ರವರು ಆಗ SLV ರೆಡಿ ಆಗಬೇಕಾದ್ರೆ ಇಸ್ರೋದ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಈ ಸಂದರ್ಭದಲ್ಲಿ ರಾಕೆಟ್ನ ಪರಿಚಯ ಮಾಡ್ತಾ ಇರೋದು, ರಾಕೆಟ್ಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇರುವಂಥದ್ದು. ನಮ್ಮ ಯಂಗಾಗಿದ್ದಂಥ ಕಲಾಂಜಿ ಅವರು ಆ ಸಂದರ್ಭದಲ್ಲಿ ನಮ್ಮ ಇಸ್ರೋದ ಅಧ್ಯಕ್ಷರೊಂದಿಗೆ ಚರ್ಚಿಸ್ತಾ ಇರುವಂಥ ಸಂದರ್ಭ ಇದು. ಮುಂದೆ ಬರ್ತಾ ಇದ್ದೀನಿ. ಇದು ಭಾರತ ದೇಶ ರೆಡಿ ಮಾಡಿದಂಥ ಮೊದಲ ಆರ್ಯಭಟ ಅನ್ನೋದು ದೇಶದ ಮೊದಲ ಕೃತಕ ಉಪಗ್ರಹ. ಸ್ಪುಟ್ನಿಕ್ ಅನ್ನೋದು ಜಗತ್ತಿನಲ್ಲಿ, ಆರ್ಯಭಟ ಅನ್ನೋದು ಭಾರತದಲ್ಲಿ 1975 ಏಪ್ರಿಲ್ 19ರಂದು ಉಡಾವಣೆ ಮಾಡಲಾಯಿತು. ಇದನ್ನು ಆರ್ಯಭಟ ಅನ್ನೋರು ನಮ್ಮ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞರು 1975 ಏಪ್ರಿಲ್ 19ರಲ್ಲಿ ಭಾರತ ದೇಶ ಈ ಉಪಗ್ರಹವನ್ನು ಉಡಾವಣೆ ಮಾಡುತ್ತೆ. ರಷ್ಯಾದ ಕಾಪುಸ್ತಿನಿಯಾರಲ್ಲಿ ಮತ್ತು ಕಾಸ್ಮೋಸ್ ಅನ್ನುವಂಥ ಲಾಂಚಿಂಗ್ ವೆಹಿಕಲಲ್ಲಿ ಉಡಾವಣೆ ಮಾಡ್ತಾ ಬರ್ತದೆ. ಇದು ನಮ್ಮ ದೇಶದ ಮೊಟ್ಟ ಮೊದಲ ಕೃತಕ ಉಪಗ್ರಹ. ಇದನ್ನು ನಾನು ಹಿಂದುಗಡೆ ಪರಿಚಯ ಮಾಡಿದ್ದೀನಿ. ಈ ಚಿತ್ರವನ್ನು ನೋಡ್ತಾ ಬಂದಾಗ ನಮಗೆ ಪೂರ್ತಿ ಸಂಪೂರ್ಣ ಚಿತ್ರಣ ಸಿಗ್ತಾ ಬರ್ತದೆ. ಮುಂದೆ ಬರ್ತಾ ಇದ್ದೀನಿ. ಇದು ರೋಹಿಣಿ ಎನ್ನುವಂಥ ಉಪಗ್ರಹ. ರೋಹಿಣಿ ಅನ್ನೋ ಉಪಗ್ರಹವನ್ನು ರೋಹಿಣಿ 1 SLV ಮೂಲಕ ಉಡಾವಣೆ ಮಾಡ್ತಾರೆ. SLV ಅನ್ನೋದು ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಲು, ನಾವೇ ತಯಾರು ಮಾಡಿದ್ದು. ಕಲಾಂಜಿ ಅವರು ಪ್ರಾಜೆಕ್ಟ್ ಡೈರೆಕ್ಟರು. ಉಡಾವಣೆ ಮಾಡಿದಾಗ ರೋಹಿಣಿ 1 1979ರಲ್ಲಿ ಫೇಲ್ಯೂರ್ ಆಗ್ತದೆ. ಆದರೆ 1980ರಲ್ಲಿ ರೋಹಿಣಿ 2 ಅನ್ನುವಂಥದ್ದು ಸಕ್ಸಸ್ ಆಗ್ತದೆ. ಥ್ರೂ ದ SLV ಮೂಲಕ ನಮ್ಮ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡ್ತೀವಿ. ಈ ಮೂಲಕ ನಾವು ಜಾಗತಿಕವಾಗಿ ನಾವು ಕೂಡ ಸ್ವಾವಲಂಬನೆ ಹೊಂದಿದ್ದೀವಿ ಮತ್ತು ನಮಗೂ ಕೂಡ ಬಾಹ್ಯಾಕಾಶದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡುವ ಸಾಮರ್ಥ್ಯವಿದೆ ಅನ್ನೋದನ್ನು ಜಗತ್ತಿಗೆ ಪರಿಚಯ ಮಾಡ್ತಾ ಬಂದರು. ರೋಹಿಣಿಯನ್ನು ಕಕ್ಷೆಗೆ ಕುಣಿಸೋದ್ರ ಮುಖಾಂತರ, ಹಾಗಾದರೆ ನಮ್ಮದೇ ಆದಂಥ ವೆಹಿಕಲಿಂದ ಇಸ್ರೋ ಮಾಡೋದ್ರ ಮುಖಾಂತರ ಸ್ವದೇಶಿ ನಿರ್ಮಿತ ಉಪಗ್ರಹ ಮತ್ತು ಸ್ವದೇಶಿ ನಿರ್ಮಿತ ಲಾಂಚಿಂಗ್ ವೆಹಿಕಲನ್ನು ಮತ್ತು ನಮ್ಮದೇ ಆದ ತಾಣದಲ್ಲಿ ಉಡಾವಣೆ ಮಾಡುವಂಥ ಸಾಮರ್ಥ್ಯ ಬಂತು. ಇದು ನಮ್ಮ ಇಸ್ರೋ ಬೆಳೆದು ಬಂದ ದಾರಿ ಆಗ್ತಾ ಬಂದಿದೆ. ನೆಕ್ಸ್ಟು ಮುಂದೆ ಈಗ ನಾನು ರಾಕೆಟ್ಗಳನ್ನು ಯಾವುದನ್ನು ಬಳಕೆ ಮಾಡ್ತಾ ಬಂದರು, ಆ ರಾಕೆಟ್ಗಳು ಯಾವ್ಯಾವುದು, ನಮ್ಮ ದೇಶದಲ್ಲಿ ಬಳಸಿದಂಥ ಭಾರತ ದೇಶವು ಅಭಿವೃದ್ಧಿಪಡಿಸಿರುವಂಥ ಲಾಂಚಿಂಗ್ ವೆಹಿಕಲ್ಸ್ಗಳು ಯಾವ್ಯಾವುದು ಮಾತಾಡ್ತಾ ಬರ್ತೀನಿ. ಲಾಂಚಿಂಗ್ ವೆಹಿಕಲ್ಸ್ ಅಂದರೆ
ಇಂದ ಹೇಳ್ತಾ ಬಂದಿದೆ. ಲಾಂಚಿಂಗ್ ವೆಹಿಕಲ್ ಅಂತಿದ್ದಂಗೆ ರಾಕೆಟ್ಗಳು ಅಂತ ಕರಿತೀವಿ. ರಾಕೆಟು ಏನನ್ನು ಹೊತ್ಕೊಂಡು ಹೋಗೋದಕ್ಕೆ, ಉಪಗ್ರಹಗಳನ್ನು ಕೊಂಡೊಯ್ಯೋದಕ್ಕೆ, ಉಪಗ್ರಹಗಳನ್ನು ನಿರ್ದಿಷ್ಟವಾದಂಥ ಕಕ್ಷೆಗೆ ಕುಂಡ್ರಿಸ್ಬೇಕಾದ್ರೆ ರಾಕೆಟ್ಗಳು ಬೇಕು. ಇವನ್ನು ಲಾಂಚಿಂಗ್ ವೆಹಿಕಲ್ಸ್ ಅಂತ ಕರಿತೀವಿ. ಲಾಂಚಿಂಗ್ ವೆಹಿಕಲ್ಸ್ ಅಂತ ಕರಿತಾ ಬರ್ತೀವಿ. ವೆಹಿಕಲ್ಸು ಹಾಗಾದರೆ ಲಾಂಚಿಂಗ್ ವೆಹಿಕಲ್ಸಲ್ಲಿ ನಮ್ಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿ ಆದಂಥದ್ದು ನಮ್ಮ ಕಲಾಂಜಿಯವರ ನೇತೃತ್ವದಲ್ಲಿ ಮತ್ತು ಸತೀಶ್ ಧವನ್ರವರು ಚೇರ್ಮನ್ ಆಗಿದ್ದಾಗ ನೇತೃತ್ವದಲ್ಲಿ ಇದಾದಂಥದ್ದು ಅಭಿವೃದ್ಧಿ ಆದಿದೆ SLV. SLV ಅಂದರೆ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ. ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ. ಲಾಂಚಿಂಗ್ ವೆಹಿಕಲ್ಲು ಇದನ್ನು ಭಾರತ ದೇಶದ ಮೊಟ್ಟ ಮೊದಲ ಉಡಾವಣಾ ವಾಹಕ ವೆಹಿಕಲ್ಲು. ಈ ವೆಹಿಕಲ್ಲು ವಿಶೇಷತೆ ಏನಂದರೆ ಭಾಳ ಮುಖ್ಯವಾದದ್ದು 1979 ರೆಡಿ ಆಯಿತು. ಬಟ್ 80ಕ್ಕೆ ಮತ್ತು 83ರವರೆಗೂ ಇದರ ಕಾಲಾವಧಿ 1980 to 83, 1980ರಿಂದ 83ರವರೆಗೆ ಆಗರೆ ಭೂವೀಕ್ಷಣ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಆಗರೆ ಇದಾದ ನಂತರ ನೆಕ್ಸ್ಟ್ ಮುಂದೆ ಬಂದಾಗ ಇದಕ್ಕಿನ್ನ ಸ್ವಲ್ಪ ಹೈಯರ್ ವರ್ಷನ್ ಆದಂಥ ASLVಯನ್ನು ಆಗರೆ ಇದನ್ನು ಉಪಗ್ರಹ ಉಡಾವಣಾ ವಾಹಕ ಅಂತ ಕರಿತೀವಿ. ASLV ಅಗ್ಯುಮೆಂಟೆಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಲು. ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಲು ಇದ್ರದ್ದೇನು ಸರ್ ವಿಶೇಷತೆ ಅಂದಾಗ ನಿಮಗೆ ಗೊತ್ತಿರಬೇಕು. 83ರಲ್ಲಿ ಮಧ್ಯಭಾಗದಿಂದ ಇದನ್ನು ಆರಂಭ ಮಾಡ್ತಾ ಬಂದರು. 1983ಯಿಂದ ಹಾಗಾದರೆ 1993ರವರೆಗೆ ಇದನ್ನು ಅಭಿವೃದ್ಧಿಪಡಿಸ್ತಾ ಬಂದರು. ಅದರ ಹೆಸರು ASLV. ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಹಾಗಾದರೆ ಗೊತ್ತಿರಲಿ ನಿಮಗೆ, ಪೇಲೋಡು ಜಾಸ್ತಿ ಬರ್ತದೆ. ಪೇಲೋಡ್ ಅಂದಾಗ ನಾವು ಸ್ಯಾಟಲೈಟ್ ಜೊತೆಯಲ್ಲಿ ಅನೇಕ ಉಪಕರಣಗಳನ್ನು ಕೊಂಡೊಯ್ತೀವಿ. ಆ ಒತ್ತೊಯ್ಯುತ್ತಲ್ಲ ಅದಕ್ಕೆ ನಾವು ಪೇಲೋಡ್ ಅಂತ ಕರಿತಾ ಬರ್ತೀವಿ. ಪೇಲೋಡು ಮತ್ತು ದೂರ ಎಷ್ಟು ದೂರ ಹೋಗುತ್ತೆ ಅನ್ನೋದು ಭಾಳ ಮುಖ್ಯವಾದದ್ದು. ದೂರ ಹೋಗ್ತಾ ಬರುತ್ತೆ. ಅಲ್ಲಿಗೆ ಅರ್ಥ ಇಲ್ಲಿ ಎಂಜಿನ್ಗಳು ಭಾಳ ಬಲಿಷ್ಠವಾದಂಥ ಎಂಜಿನ್ಗಳು ಮತ್ತು ವೆನ್ ಕಂಪೇರ್ ಟು ದ ASLVs ಅಡ್ವಾನ್ಸ್ಡ್ ಅಂತ. ಅಲ್ಲಿಗೆ ಅರ್ಥ ಅಡ್ವಾನ್ಸ್ಡು. ಹಾಗಾದರೆ ಇದರ ಬಳಕೆಯನ್ನು ಸ್ಟಾಪ್ ಮಾಡ್ತಾ ಬಂದು ನಮಗೆ ತಂತ್ರಜ್ಞಾನ ಜಾಸ್ತಿ ಗೊತ್ತಾಗ್ತಾ ಬಂತು. ಆಗ ASLVನ ಬಳಕೆ ಮಾಡ್ತಾ ಬಂತು. ಹಾಗಾದರೆ 83ರಿಂದ 93ರವರೆಗೆ ಉಡಾವಣೆ ಮಾಡಿರುವಂಥ ಉಪಗ್ರಹಗಳಲ್ಲಿ ASLV ಮೂಲಕ ಉಡಾವಣೆ ಮಾಡ್ತಾ ಬಂದಿದ್ವಿ. ಹಾಗಾದರೆ ಈಗ ಈ ಕಾಲಘಟ್ಟದಲ್ಲಿ ಮೂರದು PSLV ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತೇಳಿ PSLV. ಇದ್ರಾಗ ವರ್ಷನ್ಸ್ ಇದೆ. PSLV 1, ಹಾಗಾದರೆ C11, C37, C40, C41, 42, 43 ಈ ಥರ ವರ್ಷನ್ಸ್ ಇದೆ. ಹಾಗಾದ್ರೆ ಇವನ್ನು PSLVನೇ ಬಟ್ ಬೇರೆ ಬೇರೆ ವರ್ಷನ್ಸಲ್ಲಿ ಉಡಾವಣೆ ಮಾಡ್ತಾ ಇದ್ದೀವಿ. ಇದುವರೆಗೂ ಕೂಡ 50 ಇಂಥವನ್ನು ರಾಕೆಟ್ಗಳನ್ನು ತಯಾರು ಮಾಡಿದ್ದಾರೆ. 50 ರಾಕೆಟ್ಗಳು PSLVನಲ್ಲಿ ವರ್ಷನ್ಸ್ ಇದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ 2008 ಅಕ್ಟೋಬರ್ 22ಕ್ಕೆ ಚಂದ್ರಯಾನ 1 ಮಾಡಿದಾಗ ಹಾಗಾದರೆ PSLV C11 ಮೂಲಕ ಉಡಾವಣೆ ಮಾಡಿದರು. ಮಂಗಳಯಾನವನ್ನು ಮಾಡಬೇಕಾದ್ರೆ PSLV C25 ಮೂಲಕ ಉಡಾವಣೆ ಮಾಡಿದ್ದಾರೆ. ಹಾಗಾದರೆ 104 ಉಪಗ್ರಹಗಳನ್ನು ಉಡಾವಣೆ ಮಾಡಬೇಕಾದ್ರೆ PSLV C37 ಮಾಡಿದ್ದಾರೆ. ಅಲ್ಲಿಗೆ ಅರ್ಥ ನಾವು ಬೇರೆ ಬೇರೆ ಉಪಗ್ರಹಗಳನ್ನು ಬಳಕೆ ಮಾಡ್ತೇವೆ. ಅಲ್ಲಿಗೆ ಇದು ಸ್ಟಾಪ್ ಆಯಿತು, ಇದು ಆರಂಭ ಆಯಿತು. ಹಾಗಾದರೆ 93ರಿಂದ 1993ಯಿಂದ ನಮ್ಮ ಇಸ್ರೋದವರು PSLVಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಹಾಗಾದ್ರೆ ಇದ್ರದ್ದು ವಿಶೇಷತೆ ಏನಂದರೆ ಇದನ್ನು ವರ್ಕಿಂಗ್ ಆರ್ಸ್ ಆಫ್ ದ ಇಸ್ರೋ ಅಂತ ಕರೀತಾರೆ. ವರ್ಕಿಂಗ್ ಆರ್ಸ್ ಆಫ್ ದ ಇಸ್ರೋ ಅಂತ ಕರೀತಾರೆ. ಆರ್ಸ್ ಆಫ್ ಇಸ್ರೋ. ಯಾಕೆ ಸರ್ ಇದನ್ನು ಕರಿತಾ ಬರ್ತಾರೆ ಅಂದರೆ ಬಿಕಾಸ್ ಹೆಚ್ಚು ಬಳಕೆ ಆಗ್ತಾ ಇರೋದು ನಂಬಿಕಸ್ಥವಾದಂಥ ಒಂದು ಉಪಗ್ರಹ ಅಂದರೆ ಉಡಾವಣಾ ವಾಹಕ ಅಂದರೆ PSLV. ನಾವು ಸುಮಾರು ಇದರಲ್ಲಿ 47 ಸಕ್ಸಸ್ ಆಗಿದೆ, 2 ಫೇಲ್ಯೂರ್ ಆಗಿದೆ, 1 ಪಾರ್ಷಿಯಲಿ ಸಕ್ಸಸ್ ಆಗಿದೆ. ಅಲ್ಲಿಗೆ ಅರ್ಥ ನಾವು ಯಾವುದೇ ಉಡಾವಣೆ ಮಾಡಿದ್ರೂ ಈ ವೆಹಿಕಲಿಂದ ಕರೆಕ್ಟಾಗಿ ತಾಂಡೋಗಿ ಉಡ್ತಾ ಬರ್ತದೆ. ಆದರೆ ಇದನ್ನು ನಂಬಿಕಸ್ಥವಾಗಿದೆ. 93ರಿಂದ ಟಿಲ್ ಟುಡೇ ಬಳಕೆಯಲ್ಲಿದೆ. ಹಾಗಾದರೆ 50 ರಾಕೆಟ್ಗಳನ್ನು ಉಡಾವಣೆ ಮಾಡಿದರೆ ಬೇರೆ ಬೇರೆ ಹೆಸರಿನಲ್ಲಿ PSLV C31, 32, 33 ಈ ಥರ ಹೆಸರಿನಲ್ಲಿ. ಆದರೆ ಇದು ಅನೇಕ ಮಂಗಳಯಾನವನ್ನು ಮಾಡಿದೆ. ಹಾಗಾದರೆ ಚಂದ್ರಯಾನವನ್ನು ಮಾಡಿದೆ. ಚಂದ್ರಯಾನ 2ನಲ್ಲಿ ಬೇರೆದು ಬಳಸ್ತಾ ಬಂದಿದ್ದೀವಿ. GSLV ಬಳಸ್ತಾ ಬಂದಿದ್ದೀವಿ. ಅದು ಮಾತಾಡ್ತಾ ಬರ್ತೀನಿ. ಹಾಗಾದರೆ 50 ರಾಕೆಟ್ಗಳನ್ನು ಬಳಸ್ತಾ ಬಂದಿದ್ದಾರೆ. ಕೆಲವು ರಾಕೆಟ್ಗಳಲ್ಲಿ 104 ತನಕ ಉಪಗ್ರಹಗಳನ್ನು ಕೊಂಡೊಯ್ದಿದೆ. ನ್ಯಾನೋ ಉಪಗ್ರಹಗಳೆಲ್ಲ ಸಣ್ಣ ಸಣ್ಣ ಗಾತ್ರದ ಉಪಗ್ರಹಗಳನ್ನು ಕೊಂಡೊಯ್ದೆ. 104 ತನಕ ಕೊಂಡೊಯ್ದಿದೆ. ಅಲ್ಲಿಗೆ ಇದರೊಳಗಡೆ 100 ಉಪಗ್ರಹಗಳನ್ನು 50 ರಾಕೆಟಲ್ಲಿ ಉಡಾವಣೆ. ಒಂದೊಂದು ರಾಕೆಟಲ್ಲಿ ಸುಮಾರು ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾರೆ ಬೇರೆ ಬೇರೆ ಕಕ್ಷೆಯಲ್ಲಿ. ಮತ್ತು ಎರಡನೇದು ಬಂದಾಗ ಬೇರೆ ಬೇರೆ ದೇಶವನ್ನು ಉಡಾವಣೆ ಮಾಡ್ತಾ ಬರ್ತಾರೆ. ಆ ಸಾಮರ್ಥ್ಯ ಇದಕ್ಕಿದೆ. ಆದರೆ ಇದರದೊಂದು ಇನ್ನೊಂದು ಡಿಮೆರಿಟ್ ಏನಂದರೆ ಹೆಚ್ಚು ಭಾರವನ್ನು ಹೊರಲ್ಲ.
ಪೇಲೋಡ್ ಜಾಸ್ತಿ ಆದಾಗ ಇದು ಬರಲ್ಲ. ಅದಕ್ಕಾಗಿ 2001ರಿಂದ ಒಂದು ವಿಧದ ವೆಹಿಕಲನ್ನು ರೆಡಿ ಮಾಡಿದ್ರು. ದಟ್ ಈಸ್ GSLV ಜಿಯೋಸೈಕ್ರೋನಸ್ ಲಾಂಚಿಂಗ್ ವೆಹಿಕಲ್, ಭೂಸ್ಥಾಯಿ ಉಪಗ್ರಹ ಉಡಾವಣಾ ವಾಹಕ, ಭೂಸ್ಥಾಯಿ ಜಿಯೋಸೈಕ್ರೋನಸ್ ಲಾಂಚಿಂಗ್ ವೆಹಿಕಲ್ ಅಂತ. GSLV ಏನಂದರೆ ಇದರಲ್ಲೂ ಕೂಡ ವರ್ಷನ್ಸ್ ಬರ್ತದೆ. ಹಾಗಾದರೆ 2001ನಿಂದ ಇದರ ಬಳಕೆ ಇದೆ. ಇದರದ್ದು ಏನಂದರೆ ಕ್ರಯೋಜನಿಕ್ ಎಂಜಿನ್ಸ್ಗಳನ್ನು ಬಳಸ್ತಾ ಬರ್ತಾರೆ. ಕ್ರಯೋಜನಿಕ್ ಎಂಜಿನ್ಸನ್ನು ಬಳಸೋದ್ರಿಂದ ಅತ್ಯಂತ ಬಲಿಷ್ಠವಾದಂಥದ್ದು ಮತ್ತು ಹೆಚ್ಚು ದೂರಕ್ಕೆ ಹೋಗ್ತಾ ಬರುತ್ತೆ, ಹೆಚ್ಚು ಪೇಲೋಡನ್ನು ಬರುತ್ತೆ. 5000 kgಕ್ಕಿಂತ ಹೆಚ್ಚು ಪೇಲೋಡ್ಗಳಿದ್ರೆ ಆ ಟೈಮಲ್ಲಿ PSLV ಕೈನ ಆಗಲ್ಲ. ಅದನ್ನು ಯಾರ ಕೈಲಿ ಓಡಿಸ್ಬೇಕು ಅಂದರೆ GSLV ಕೈಲಿ ಓಡಿಸ್ಬೇಕು. ಹಾಗಾದ್ರೆ ಇದರಲ್ಲೂ ಕೂಡ ಮತ್ತೆ ವರ್ಷನ್ಸ್ ಇದೆ. GSLV MK1 ಅಂತ, ಹಾಗಾದ್ರೆ MK1, MK2 ಅಂತ, MK3 ಅಂತ. MK3 ಇಲ್ಲಿ ಬಂದಂಗೆ ಈ ಕಡೆ ಬಂದಂಗೆ ಸಾಮರ್ಥ್ಯ ಜಾಸ್ತಿ ಆಗ್ತದೆ ಮತ್ತು ಪೇಲೋಡ್ ಅವರ ಜಾಸ್ತಿ ಆಗುತ್ತೆ. GSLV MK3 ಬಾಹುಬಲಿ ಅಂತ ಕರೀತಾರೆ. ಬಾಹುಬಲಿ ಅಂದರೆ ಹೆಚ್ಚು ಓದ್ಕೊಂಡು, ಅದಕ್ಕೆ GSLV MK3 ಎಲ್ಲ ಆಗ್ತಾ ಇರೋದ್ರಿಂದ 2022ಕ್ಕೆ ಮಾಡ್ತಾ ಇರುವಂಥ ಮಾನವ ಸಹಿತವಾದಂಥ ಹಾಗಾದರೆ ಇದನ್ನು ಯಾನಕ್ಕೆ ಈ GSLVನ ಬಳಕೆ ಮಾಡ್ತಾರೆ. ಯಾಕೆಂದರೆ ಅದರೊಳಗೆ ಕ್ಯಾಪ್ಸೂಲ್ ಎಲ್ಲ ಇರಬೇಕು, ಹ್ಯೂಮನ್ಸನ್ನು ಕಳಿಸ್ಬೇಕಾಗಿದೆ, ದೊಡ್ಡದು ಬೇಕಾಗಿದೆ. ಆದ್ದರಿಂದ ನಮ್ಮ PSLV ಬಳಸಲ್ಲ. ಏನನ್ನು ಬಳಸ್ತಾರೆ? GSLV ಬಳಸ್ತಾರೆ. ಪೇಲೋಡ್ ಜಾಸ್ತಿ ಇದ್ದಾಗ. ಯಾಕೆ ಸರ್ ಪೇಲೋಡ್ ಜಾಸ್ತಿ ಇರಬೇಕು ಅಂದರೆ ಇನ್ಸ್ಟ್ರೂಮೆಂಟ್ ಜಾಸ್ತಿ ಇದ್ದಾಗ ಅದರ ಲೈಫ್ ಸ್ಪ್ಯಾನು ಜಾಸ್ತಿ ಆಗ್ತಾ ಬರ್ತದೆ, ಡ್ಯೂರೇಷನ್ ಜಾಸ್ತಿ ಇರ್ತದೆ. ಹಾಗಾದರೆ ಜಿಯೋ ಸ್ಟೇಷನರಿ ಉಪಗ್ರಹಗಳನ್ನು ಉಡಾವಣೆ ಮಾಡಿದಾಗ ಕಮ್ಯುನಿಕೇಷನ್ ಉಪಗ್ರಹಗಳು 10 ವರ್ಷ 12 ವರ್ಷದ ಕಾಲಾವಧಿ ಇರ್ತವವು. ಅವ್ರ ಲೈಫ್ ಸ್ಪ್ಯಾನ್ ಜಾಸ್ತಿ ಇರಬೇಕು ಅಂದರೆ ಪೇಲೋಡು ಮತ್ತು ಸಲಕರಣೆಗಳು ಜಾಸ್ತಿ ಇರಬೇಕು, ಕಳಿಸಿರ್ಬೇಕಾಗುತ್ತೆ. ಅಂಥ ಇನ್ಸ್ಟ್ರೂಮೆಂಟ್ಸನ್ನು ಹಾಕಿ ಕಳಿಸ್ಬೇಕಾದ್ರೆ ನಮಗೆ GSLV ಬೇಕು. ಮೊದಲು ಈ ತಂತ್ರಜ್ಞಾನ ಭಾಳ ಇರಲಿಲ್ಲ. ಕಲಾಂಜಿ ಪದೇ ಹೇಳ್ತಾ ಇದ್ರು, ನಾವೇನಾದರೂ ಮಾಡಿ GSLVನಲ್ಲಿ ತಂತ್ರಜ್ಞಾನವನ್ನು ಅಡಾಪ್ಟ್ ಮಾಡ್ಕೋಬೇಕು, ಅದನ್ನು ಬಳಸಿ. ಯಾಕೆ ಅಂತಂದರೆ ಭಾರವಾದ ಉಪಗ್ರಹಗಳನ್ನು ನಾವು ಕಳಿಸೋದಕ್ಕೆ ಕಷ್ಟವಾಗ್ತಾ ಇತ್ತು. ಯಾತಕ್ಕೆಂದರೆ GSLV ಅನೇಕ ಬಾರಿ ಫೇಲ್ಯೂರ್ ಆಗಿತ್ತು, ಸುಟ್ಟೋಗಿತ್ತು. ಆದ್ದರಿಂದ ಇತ್ತೀಚೆಗೆ ನಾವು ಉಡಾವಣೆ ಮಾಡ್ತಾ ಇರುವಂಥ ಎಲ್ಲವೂ ಕೂಡ ಸಕ್ಸಸ್ ಆಗ್ತಾ ಇದೆ. ಅಲ್ಲಿಗರ್ಥ ನಾವು ಈ ಪ್ರಸ್ತುತವಾಗಿ ಇವೆರಡನ್ನು ಬಳಕೆ ಮಾಡ್ತಾ ಇದ್ದೀವಿ. ಈ 2 ಉಪಗ್ರಹಗಳು ಕೂಡ ನಮ್ಮಲ್ಲಿ ಚಾಲ್ತಿನಲ್ಲಿದೆ. ಒಂದು ಉಪಗ್ರಹ ಉಡಾವಣಾ ಮಕ್ಕಳು, ಒಂದು PSLV, ಇನ್ನೊಂದು GSLV. ಸಾಮಾನ್ಯವಾದಂಥ ಕಡಿಮೆ ತೂಕವಾದರೆ ನಾವು ಎಲ್ಲಿಗೆ ಬೇಕಾದ್ರೂ ಕೂಡ ನಾವು ಯಾವುದನ್ನು ಕಳಿಸ್ಬೋದು ಅಂತಂದರೆ ನಾವು PSLVನ ಕಳಿಸ್ಬೋದು. ಅತ್ಯಂತ ಹೆಚ್ಚು ಭಾರವಾದರೆ ಆಗ ಕಳಿಸ್ಬೇಕಾದ್ರೆ GSLV. ಒಂಥರ ಲಾರಿ ಇದ್ದಂಗೆ ಇದು. ಹಾಗಾದ್ರೆ ಇದೊಂಥರ ಕಾರ್ ಇದ್ದಂಗೆ ಕಂಪೇರ್ ಮಾಡೋದು ಭಾಳ ಸುಲಭವಾಗಿ. ಸೈಕಲ್ ಇತ್ತು, ಸೈಕಲ್ನಿಂದ ಸ್ಕೂಟ್ರ್ ಬಂದು, ಕಾರ್ ಬಂದಿದೆ, ಲಾರಿ ಬಂದಿದೆ. ಲಾರಿದು ಒಂದು ಪ್ರಾಬ್ಲಮ್ ಏನಂದರೆ ಆಗಾಗ್ಗೆ ಕೆಟ್ಟೋಗ್ತಿತ್ತು, ಇದು ಸರಿ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನಾವು ಬಳಕೆ ಮಾಡ್ತಾ ಇರೋದು PSLV ಮತ್ತು GSLV. ವರ್ಷನ್ಸ್ಗಳು ಚೇಂಜ್ ಆಗ್ತಾ ಇದೆ. ಮುಂದಕ್ಕೆ ಬಂದಾಗ ಬಳಕೆ ಮಾಡ್ತಾ ಬಂದಾಗ ನಂಬರ್ಸನ್ನು C11, C41, C42, 43, 44, 45 ಈ ಕೊಡ್ತಾ ಬರ್ತೀವಿ. ಇದನ್ನು ಅಂಥವು 50 ಬಳಕೆ ಮಾಡಿದ್ದೀವಿ. GSLVಗಳನ್ನು ಬಳಕೆ ಮಾಡ್ತಾ ಇದ್ವಿ. GSLVಗಳು ಅಂತಂತೂ ಬಂದಾಗ ಅದರ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಇದೆ, ಪೇಲೋಡ್ ಜಾಸ್ತಿ ಆಗ್ತಾ ಇದೆ, ಸಾಮರ್ಥ್ಯ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ 3 ಹಂತದ ಇಂಜನ್ಗಳು, 4 ಹಂತದ ಇಂಜನ್ಗಳು, ಆ 3 ಹಂತದ ಇಂಜನ್ಗಳಲ್ಲೆಲ್ಲ ಹಾಗಾದರೆ ಬಳಸಿರುವಂಥ ಫ್ಯೂಯಲ್ ಕೂಡ ಬದಲಾವಣೆ, ಪ್ರೊಫೈಲೆನ್ಸ್ಗಳಲ್ಲಿ ಬದಲಾವಣೆ ತಂದಿದ್ದೀವಿ. ಕ್ರಯೋಜನಿಕ್ ಎಂಜಿನ್ಸ್ಗಳನ್ನು ಬಳಸ್ತಾ ಇದ್ವಿ. ಮೊದಲು ಇವೆರಡರಲ್ಲಿ ವಿಕಾಸ್ ಅನ್ನುವಂಥ ಎಂಜನನ್ನು ಬಳಸ್ತಾ ಇದ್ವಿ. ವಿಕಾಸ್ ಅಂದರೆ ವಿಕ್ರಮ್ ಸಾರಾಭಾಯ್ ಅಂಬಾಲಾ ಸಾರಾಭಾಯ್ ಅಂತ, ವಿಕ್ರಮ್ ಅಂಬಾಲಾ ಸಾರಾಭಾಯ್ ಅಂತೇಳಿ ವಿಕಾಸ್. ಮುಂದಿನ ಕ್ಲಾಸಲ್ಲಿ ನಾನು ಅದನ್ನು ಮಾತಾಡ್ತಾ ಬರ್ತೀನಿ. ಈಗ ನಮ್ಮ ದೇಶದಲ್ಲಿ ಒಟ್ಟು ಬಳಕೆ ಆಗಿರುವಂಥವು 4, ಈಗ ಅಸ್ತುತವಾಗಿ ಬಳಕೆ ಆಗ್ತಾ ಇರೋವು 2 PSLV ಮತ್ತು GSLV. ಇವು ನಮ್ಮ ಉಪಗ್ರಹ ಉಡಾವಣಾ ವಾಹಕಗಳು. ಈ ಮೂಲಕ ನಾವು ಸ್ವಾವಲಂಬಿಗಳಾಗಿವೆ. ದ ಕ್ರೆಡಿಟ್ ಈಸ್ ಗೋಸ್ ಟು ನಮ್ಮ ಕಲಾಂಜಿಗೆ ಹೋಗಬೇಕಾಗುತ್ತೆ. ಯಾತಕ್ಕೆ ಅಂದರೆ ನಾವು ಸ್ವಾವಲಂಬಿ ಆಗಿರೋ, ಅವರು ಬರೆದಿರುವಂಥ ವಿಷನ್ 2020 ಪುಸ್ತಕದಲ್ಲೂ ಭಾಳ ಹೇಳಿದ್ದಾರೆ. ಎಲ್ಲ ರಂಗದಲ್ಲೂ ಕೂಡ ಭಾರತ ಸ್ವಾವಲಂಬಿ ಆಗಬೇಕು. ಹಾಗಾದರೆ ನಾವು ಯಾರನ್ನೂ ಅವಲಂಬಿಸಬಾರ್ದು ಅಂತ ನಾವು ಹಾಗಾದರೆ ಮೊದಲು ಭಾರವಾದ ಉಪಗ್ರಹಗಳನ್ನು ಉಡಾವಣೆ ಮಾಡಬೇಕಾದ್ರೆ ಹಾಗಾದರೆ ಯೂರೋಸ್ಪೇಸ್ ಏಜೆನ್ಸಿ ಹೋಗಿ ಅರಿಯನ್ ಅನ್ನುವಂಥ ಲಾಂಚಿಂಗ್ ವೆಹಿಕಲಿಂದ ಉಡಾವಣೆ ಮಾಡ್ತಿದ್ವಿ. ಯಾತಕ್ಕೆ ಅಂದರೆ ನಮಗಿನ್ನೂ ಹೆಚ್ಚು ಜ್ಞಾನ GSLV ಇದಾಗ್ತಿರಲಿಲ್ಲ, ಅಥವಾ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣವಾದಂಥ ಹಿಡಿತಾ ಇರಲಿಲ್ಲ. ಈಗ ಇದು ಬಂದಿದೆ. ಇನ್ನು 2022ಕ್ಕೆ ಮಾನವ ಸಹಿತ ಇದು ಮಾಡ್ತಾ ಬರ್ತೀವಿ. ಹಾಗಾದರೆ ಭಾಳಷ್ಟು ದಾಖಲೆಗಳನ್ನು ನಿರ್ಮಾಣ ಮಾಡಿದೆ. ಕೊರತೆಗಳಿಂದ ಸೌಲಭ್ಯಗಳಿಲ್ಲದೆ ಇದ್ದಾಗ ನಾವು ನಿಧಾನವಾಗಿ ಬಂದು ಲೇಟೆಸ್ಟಾಗಿ ಬಂದಿದೆ ನಮ್ಮ ಇಸ್ರೋ ಇನ್ನೂ ಕೂಡ ಜಾಗತಿಕ ದಾಖಲೆಗಳನ್ನು ಕೂಡ ಮಾಡ್ತಾ ಬರ್ತದೆ. ಮುಂದಿನ ತರಗತಿನಲ್ಲಿ ಚಂದ್ರಯಾನದ ಬಗ್ಗೆ, ಮಂಗಳಯಾನದ ಬಗ್ಗೆ, ಚಂದ್ರಯಾನ 2 ಬಗ್ಗೆ ಮತ್ತು ಎಲ್ಲ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇನ್ನು ಒಂದೇ ಒಂದು ಸಣ್ಣದಾದಂಥ ಈ ಎಲ್ಲ ಉಪಗ್ರಹಗಳನ್ನು ಲಾಂಚಿಂಗ್ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಚಿತ್ರವನ್ನು ನೋಡ್ತಾ ಬರೋಣ. ಚಿತ್ರವನ್ನು ನೋಡಿ ಮುಂದುವರಿಸ್ತಾ ಬರ್ತೀನಿ. ಮೊದಲನೇದು ಬಂದಾಗ ಲಾಂಚಿಂಗ್ ವೆಹಿಕಲ್ಸ್ಗಳು ಯಾವ್ಯಾವುದಿದೆ. ಮೊದಲನೇದು ಬಂದಾಗ ಲಾಂಚಿಂಗ್ ವೆಹಿಕಲ್ಸಲ್ಲಿ ಫಸ್ಟು SLV ಇಂದಾಗ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್. ಇದು ಆರ್ಯಭಟ್ಟ ಆಯಿತು. ಇದು ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್
SLV ಅಂತಿದ್ದಂಗೆ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಹೇಳ್ತಾ ಬಂದೆ. SLV ಫಸ್ಟು ನಮ್ಮ ತಯಾರು ಮಾಡಿದಂಥ ವೆಹಿಕಲ್ಲೇ SLV. ಇದು ಹೆಚ್ಚು ದೂರ ಹೋಗಲ್ಲ ಮತ್ತು ಕಡಿಮೆ ಅಂತ ಭೂವೀಕ್ಷಣಾ ಉಪಗ್ರಹಗಳನ್ನು ಇದರ ಉಡಾವಣೆ ಮಾಡೋದು. ಮೊದಲು ಉಡಾವಣೆ ಮಾಡಿದ್ದೆ ಇದ್ರ ಮೂಲಕ ಯಾವುದನ್ನು ರೋಹಿಣಿ ಫಸ್ಟ್ ಫೇಲ್ಯೂರ್ ಆಯಿತು, ನಂತರ ರೋಹಿಣಿ 2 ಸಕ್ಸಸ್ ಆಯಿತು. ಆ ಮೂಲಕ ಎರಡರಲ್ಲೂ ಕೂಡ ಸ್ವಾವಲಂಬನೆ ಸಾಧಿಸೋದಕ್ಕೆ ಸಹಕಾರಿಯಾಯಿತು. ಇದು ಮೊದಲು ಬಳಕೆ ಮಾಡಿದಂಥ ಉಪಗ್ರಹ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಉಪಗ್ರಹ ಉಡಾವಣಾ ವಾಹಕ. ನೆಕ್ಸ್ಟ್ ಎರಡನೇದು ಬಂದಾಗ ASLV ಅಗ್ಯುಮೆಂಟೆಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಆಗ ಅಗ್ಯುಮೆಂಟೆಡ್ ಸ್ಯಾಟಲೈಟ್ 1983 93ರವರೆಗೆ ಇದರ ಬಳಕೆ. ಆದರೆ ವೆನ್ ಕಂಪೇರ್ಡ್ ಟು ದ SLV ಸಮ್ ಅಡ್ವಾನ್ಸ್ಡ್ ಮತ್ತು ಪೇಲೋಡ್ ಜಾಸ್ತಿ ಬರ್ತದೆ. ಆದರೆ 93ರವರೆಗೆ ಇದನ್ನೇ ಬಳಕೆ ಮಾಡ್ತಾ ಬಂದಿರೋದು ಇಸ್ರೋದವರು. ಆದರೆ ಇದರಲ್ಲಿ ಎಂಜಿನ್ನಲ್ಲಿ ಬದಲಾವಣೆಯನ್ನು ಕಾಣ್ತಾ ಬರೋದು. ಏನು ಕಂಪೇರ್ಡ್ ಟು ದ ಇಸ್ರೋ ಇದರದ್ದು ಓದ್ತಾ ಬಂದರೆ ನಮ್ಮ SLVಗೆ ಹೋಲಿಕೆ ಮಾಡ್ತಾ ಬಂದರೆ ನೋಡಿ, ಇಲ್ಲಿ SLVನಲ್ಲಿ ವೆಹಿಕಲ್ಸಲ್ಲಿ ಇಂಜಿನ್ಗಳನ್ನು ನಾವು ಗಮನಿಸಬಹುದಾಗಿದೆ. ಮತ್ತು ಎರಡನೇದು ಬಂದಾಗ ರಾಕೆಟನ್ನು ಗಮನಿಸಬಹುದಾಗಿದೆ. ಎಫಿಷಿಯನ್ಸಿ ಜಾಸ್ತಿ ಯಾವುದಕ್ಕೆ? ASLVಗೆ. ಇದು SLV. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಇದಾದಮೇಲೆ ಇತ್ತೀಚೆಗೆ ಬಳಸ್ತಾ ಇರೋದೆ ಎಲ್ಲ PSLVಗಳು. ಹಾಗಾದರೆ PSLVಂದಾಗ ಇದು ವರ್ಷನ್ಸ್ ಬರ್ತದೆ ಎಂದೆ. C11 ಅಂತ ನಾವು ಚಂದ್ರಯಾನ 1 ಬಳಸಿದ್ವಿ 2008ಗೆ. ಹಾಗಾದರೆ C25 ಮಂಗಳಯಾನದ ಬಳಸಿದ್ದೀವಿ. C37 104 ಉಪಗ್ರಹಗಳನ್ನು ಉಡಾವಣೆ ಮಾಡಿ ಬಳಸಿದ್ವಿ. ಎಲ್ಲ ಬೇರೆ ಬೇರೆ ವರ್ಷನ್ಸ್ ಇದೆ ಅದು. ಆದರೆ ಇದು ಇವತ್ತು ವರ್ಕಿಂಗ್ ಆರ್ಸ್ ಅಂತ PSIನಲ್ಲಿ ಕೇಳಿದ್ದ ಈ ಕೆಳಗಿನ ಯಾವ ಉಪಗ್ರಹ ಉಡಾವಣಾ ವಾಹಕವನ್ನು ವರ್ಕಿಂಗ್ ಆರ್ಸ್ ಅಂತ ಕರೀತಾರೆ ಇಸ್ರೋದ್ದು. ಹಾಗಾದ್ರೆ ವರ್ಕಿಂಗ್ ಆರ್ಸ್ ಅಂದಾಗ ಹೆಚ್ಚು ಬಳಕೆ ಆಗ್ತಾ ಇದೆ ಮತ್ತು ಇದ್ರ ಮೇಲೆ ನಂಬಿಕೆ ಇದೆ. ಆದರೆ ಒಂದು ಡಿಮೆರಿಟ್ ಏನಂದ್ರೆ ಇದು ದೂರಕ್ಕೆ ಹೋಗುತ್ತೆ ಬೇಕಾರೆ, ಆದರೆ ಎಲ್ಲಿ ಬೇಕಾದ್ರೂ ತಗೊಂಡೋದು, ಜಿಯೋ ಸ್ಟೇಷನ್ ಇರಬೇಕು, ಪೋಲಾರ್ಗೂ ಹೋಗ್ಬೋದು, ಧ್ರುವೀಯ ಕಕ್ಷೆಗೂ ತಗೊಂಡೋಗುತ್ತೆ, ಹಾಗಾದರೆ ಭೂಸ್ಥಿರ ಕಕ್ಷೆಗೂ ತಗೊಂಡೋಗುತ್ತೆ. ಆದರೆ ಇವನು ಮಂಗಳಕ್ಕೂ ಕೂಡ ತಗೊಂಡೋಗಿದೆ. ಏನನ್ನ ಮಾಡೋಕ್ಕಾಗಲ್ಲ ಇದ್ರಿಗೆ ಅಂದರೆ ಪೇಲೋಡನ್ನು ಜಾಸ್ತಿ ಮಾಡೋಕ್ಕಲ್ಲ, ಹೊತ್ಕೊಂಡೋಗಲ್ಲ. ಹಾಗಾದರೆ ಭಾರವನ್ನು ಹೊರಬೇಕಾದ್ರೆ ದೈತ್ಯಾಕಾರದು. ಹಾಗಾದ್ರೆ ಅಲ್ಲಿಗೂ ಇಲ್ಲಿಗೂ ಹೋಲಿಕೆ ಮಾಡ್ಕೊಂಡಾಗ ಎಂಜಿನ್ಸ್ಗಳಲ್ಲಿ ಬದಲಾವಣೆ ಕಾಣ್ಬೋದು ನೀವು. ಹಾಗಾದರೆ ನೆಕ್ಸ್ಟ್ ಮುಂದೆ ಬರ್ಬೋದು. ಇದು GSLV ಅಂದರೆ ಜಿಯೋ ಸೈಕ್ರೋನಸ್ ಲಾಂಚಿಂಗ್ ವೆಹಿಕಲ್, ಭೂಸ್ಥಾಯಿ ಹಾಗಾದ್ರೆ ಉಪಗ್ರಹ ಉಡಾವಣಾ ವಾಹಕ. ಇದ್ರದ್ದೇನು ವಿಶೇಷತೆ ಅಂದರೆ ಇದು ಹೆಚ್ಚು ಪವರ್ಫುಲ್ಲು ಮತ್ತು ಕ್ರಯೋಜನಿಕ್ ಎಂಜಿನ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಈಗ ಇದರಲ್ಲೂ ವರ್ಷನ್ಸ್ ಇದೆ. 2001 ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಹೆಚ್ಚು ಕಮ್ಯಾಂಡ್ ಬಂದಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಚಂದ್ರಯಾನ 2ನಲ್ಲಿ ಕೂಡ ಬಳಕೆ ಮಾಡಿದ್ದಾರೆ. ಚಂದ್ರಯಾನ 2ನಲ್ಲಿ ಮುಂದಿನ ದಿನಗಳಲ್ಲಿ 2022ಕ್ಕೆ ಮಾಡುವಂಥ ಉಡಾವಣೆ ಮಾಡುವಂಥ ಮಾನವ ಸಹಿತಕ್ಕೂ ಕೂಡ ಇದನ್ನು ಬಳಕೆ ಮಾಡ್ತಾ ಬರ್ತಾರೆ. ಭಾರನೂ ಹೊರುತ್ತೆ ಪೇಲೋಡನ್ನು ಮತ್ತು ಹೆಚ್ಚು ಸಮರ್ಥವಾದಿದೆ. ಬಳಕೆಯಲ್ಲಿರುವಂಥ ಭಾರತ ದೇಶಕ್ಕೆ PSLV ಮತ್ತು GSLVಗಳು ಈಗ ಎಲ್ಲೆಲ್ಲಿ ಬಳಕೆ ಮಾಡ್ತಿದ್ದೀವಿ ಅಂತ ಕೂಡ ನಾನು ಮುಂದಿನ ತರಗತಿನಲ್ಲಿ ಹೇಳ್ತಾ ಬರ್ತೀನಿ. ಇನ್ನೂ ಬೇಕಾದಷ್ಟು ಇಸ್ರೋದ ಮಾಹಿತಿಗಳಿದೆ. ಮುಂದಿನ ಅವಧಿಯಲ್ಲಿ ನೀವು ಚರ್ಚೆ ಮಾಡ್ತಾ ಬರೋಣ. ಈ ಮೂಲಕ ನಾವು ಇಸ್ರೋದ ಬಗ್ಗೆ ಸಮಗ್ರವಾದಂಥ ಮಾಹಿತಿ ಸಿಗ್ತಾ ಬಂದರೆ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಭಾಳ ಇದಾಗ್ತಾ ಬರುತ್ತೆ. STC, FDC, KS, PSI, PC ಎಲ್ಲ ಪರೀಕ್ಷೆಗೂ ಕೂಡ ಉಪಯುಕ್ತವಾಗ್ತಾ ಬರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ಪರೀಕ್ಷೆಗಿನ್ನ ತಾವು ಗಮನಿಸಬೇಕಾಗಿದೆ, ನಿಮ್ಮ ಜೀವನಕ್ಕೂ ಬೇಕಾಗ್ತದೆ. ಮತ್ತು ಎರಡನೇದು ಬಂದಾಗ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ, ಇದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅರಿವಿರಬೇಕು. ನಮಗೆ ಇದ್ರ ಬಗ್ಗೆ ಪ್ರೌಢ ಇರಬೇಕಾಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಇದು ಇಸ್ರೋದ ವಿಷಯಗಳು ಮುಂದುವರಿತಾ ಬರ್ತದೆ. ಥ್ಯಾಂಕ್ ಯು ಫಾರ್ ಆಲ್.